ಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಗುರುತ್ಪಾದಾಚಾರ್ಯಭ್ಯೋ ನಮಃ ಭಾರತ್ಯೇನ್ಮ ಸರಸ್ವತ್ಯೇನ್ಮ ವಾಯುವೇ ನಮಃ ಬ್ರಹ್ಮಣೇನ್ಮ ಮಹಾಲಕ್ಷ್ಮೀನ್ಮ ತನ್ಮಂತ್ರದೇವತಾಯ ನಮಃ ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ ಹರಿಯೇ ನಮಃ ಶ್ರೀಕೃಷ್ಣಾಯ ನಮಃ ಹರಿ ಓಂ ಧರ್ಮದೃಢಬದ್ಧಮೂಲೋ ವೇದಸ್ಕಂದೋ ಪುರಾಣಶಾಖಾಢ್ಯಃ ಕೃತಕುಸುಮಮೋಕ್ಷಫಲೋ ಮಧುಸೂದನಪಾದಪೋ ಜಯತಿ ಸಮ್ಯಕ್ ಶ್ಲೋಕೈಕಶ್ರವಣಪಠನ್ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಠತರೆ ಧರ್ಮಾದ್ಯಕಲಾರ್ಥಸಾಧನೀಭೂತೆ ಶ್ರೀಮದ್ಗರುಡ ಪುರಾಣಾಂತರ್ಗತ ಪ್ರೇತಕಾಂಡೇ ಕಿಂಚಿತ್ ಪೂರ್ವಕಥಾನುವಾದ ಹರಿ ಓಂ. ಪೂರ್ವದಲ್ಲಿ ಗರುಡನ ಪ್ರಶ್ನೆಗೆ ಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಕ್ಕಂಥವನಾಗಿ ಸಮಸ್ತವಾಗಿರತಕ್ಕಂಥ ಯಾವತ್ತೂ 10 ದಿನದ ಗಾತ್ರಾದಿಗಳ ವಿಶೇಷವಾದ ಕಾರ್ಯಕ್ರಮಗಳನ್ನು ವರ್ಣನೆ ಎಂಬತಕ್ಕಂಥದ್ದು ಮಾಡ್ತಾ ಏಕೋದಿಷ್ಟದವರೆಗೂ ಕೂಡ ಯಾವ ಏಕೋದಿಷ್ಟ ವಿಷೋತ್ಸರ್ಗ ಇತ್ಯಾದಿಗಳನ್ನು ಕೂಡ ವರ್ಣನೆ ಎಂಬತಕ್ಕಂಥದ್ದನ್ನು ಮಾಡಿದ್ದಾನೆ. ಇನ್ನು ಮೈಲ್ಗೆ ಎಂಬತಕ್ಕಂಥದ್ದು ಹೇಗೆ 10 ದಿನಗಳ ಪರ್ಯಂತವಾದ್ದು, 3 ದಿನ ಇರೋದು, ಪಕ್ಷಿಣಿ ಹೇಗಾಗುತ್ತೆ, ಸ್ನಾನ ಎಂಬತಕ್ಕಂಥದ್ದು ಅದನ್ನು ವರ್ಣನೆ ಮಾಡಿದ್ದಾನೆ. ಇನ್ನು ಸನ್ಯಾಸಿಗಳ ವಿಚಾರವನ್ನು ಹೇಳ್ತಕ್ಕಂಥವನಾದ, ಹೀಗೆ ಅನೇಕ ಅಂತ್ಯಕಾಲದ ಕ್ರಿಯೆಗಳನ್ನು ಹೇಳ್ತಕ್ಕಂಥವನಾಗಿ ಅಂತ್ಯಕಾಲದಲ್ಲಿ ಕರ್ತನಾಗಿರ್ತಕ್ಕಂಥವನು ಯಾವ ರೀತಿಯಾಗಿ ಅಂತ್ಯದಲ್ಲಿ ಯಾರು ಇರ್ತಾರೋ ಅವನು ಮಾಡ್ಕೋಬೇಕಾದಂಥದ್ದು ಮಾಡಬೇಕಾದಂಥ ಕರ್ಮಗಳನ್ನು ಕೂಡ ಹೇಳ್ತಾ ಇದ್ದಾನೆ. ಜ್ಞಾನಿಗಳಾಗಿರ್ತಕ್ಕಂಥವರು ಅಂತ್ಯದಲ್ಲಿ ತಮ್ಮ ಕಾರ್ಯಕ್ರಮವನ್ನು ತಾವೇ ಮಾಡಿಕೊಳ್ತಕ್ಕಂಥವರಾಗುತ್ತಾರೆ. ಯಾಕೆಂದರೆ ಮೊನ್ನೆ ಉತ್ತರ ಹೇಳಿದ್ದೆ, ಆವರ್ತನೆ ಎಂಬತಕ್ಕಂಥದ್ದು ಮಾಡಿಕೊಂಡು ಅಂತ್ಯದಲ್ಲಿ ಹೇಗೆ ಹೋಗಬೇಕು, ಏನು ಚಿಂತನೆ ಮಾಡಬೇಕು ಎಂಬತಕ್ಕಂಥದ್ದನ್ನು ತಾವೇ ಅದನ್ನು ನಿರ್ವಹಣೆಯನ್ನು ತೆಗೆದುಕೊಳ್ತಕ್ಕಂಥವರಾಗುತ್ತಾರೆ. ಅನೇಕ ವಿಧವಾಗಿರ್ತಕ್ಕಂಥ ವಿಷ್ಣು ಸಹಸ್ರಮೇ ಮೊದಲಾಗಿರ್ತಕ್ಕಂಥ ಸ್ತೋತ್ರಗಳನ್ನ ಹೇಳ್ಕೊಳ್ಳೋದು, ಪಾರಾಯಣವನ್ನು ಮಾಡೋದು, ಹೀಗೆ ಕಶ್ಚಿತ್ ವ್ಯಾಧಿ ಪ್ರಜಾಯತೆ ಅಂತ ಉತ್ತರ ಕೊಟ್ಟಿದ್ದೆ. ಜ್ಞಾನ ಇತ್ತು, ಜ್ಞಾನದಿಂದ ತಮ್ಮ ಕಾರ್ಯವನ್ನು ಮಾಡ್ಕೋತಾರೆ. ಜ್ಞಾನ ಹೊರಗಡೆ ಇರಲಿಲ್ಲ, ಒಳಗಡೆ ಸಂಬಂಧವನ್ನು ಕೊಟ್ಕೋತಾರೆ. ಹೀಗೆ ಕರ್ತನಾಗಿರ್ತಕ್ಕಂಥವನು ಅಂದರೆ ಯಾರು ಹೊರಡ್ತಾನೋ ಅವನು ಮಾಡಬೇಕಾದವನು ಇಬ್ಬರ ಕಾರ್ಯವನ್ನು ಕೂಡ ಹೇಳ್ತಾ ಇದ್ದಾರೆ. ಹೊರಡತಕ್ಕಂಥವನು ಈ ರೀತಿ ಮಾಡಿಕೊಂಡು ಆತುರ ದಾನಾದಿಗಳನ್ನು ಮಾಡಿಕೊಂಡು ಇರ್ತಕ್ಕಂಥ ಸಮಸ್ತವಾಗಿರ್ತಕ್ಕಂಥ ತನ್ನ ಸಂಪತ್ತಿನಲ್ಲಿ 5 ಭಾಗವನ್ನು ವಿಭಾಗ ಎಂಬತಕ್ಕಂಥದ್ದು ಮಾಡ್ಕೋತಾ, 1 ಭಾಗ ದೈವಕ್ಕೆ, 1 ಭಾಗ ದಾನಕ್ಕೆ, 1 ಭಾಗ ಎಂಬತಕ್ಕಂಥದ್ದು ಹೆಂಡತಿ ಮಕ್ಕಳು ಇತ್ಯಾದಿಗಳಿಗೆ, ಹೀಗೆಲ್ಲ ವ್ಯವಸ್ಥೆ ಎಂಬತಕ್ಕಂಥದ್ದು ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ದುಡ್ಡು ಇರೋರು. ಹಾಗೆ ದಾನಕ್ಕಾಗಿ ಉಪಯೋಗಿಸ್ಕೊಳ್ತಕ್ಕಂಥ ದುಡ್ಡಿನಲ್ಲಿ ಆತುರ ದಾನಗಳನ್ನು ದಶದಾನಗಳನ್ನೆಲ್ಲ ತಾನಿದ್ದಾಗಲೇ ಮಾಡಿಕೊಳ್ತಕ್ಕಂಥದ್ದಾಗಬಹುದು. ಆ ನಂತರದಲ್ಲಿ ಭಗವನ್ ನಾಮಸ್ಮರಣೆ ಎಂಬತಕ್ಕಂಥದ್ದು ಮಾಡ್ತಾ ಲೀನಾಗ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತಾನೆ. ಇನ್ನು ಮಗನಾಗಿರ್ತಕ್ಕಂಥವನು ಅವನ ಹತ್ತಿರ ಕೂತ್ಕೊಂಡು ಜ್ಞಾನ ಇದ್ದರೆ ಭಗವಂತನ ವಿಷಯವನ್ನು ಪಾರಾಯಣ ಎಂಬತಕ್ಕಂಥದ್ದು ಮಾಡ್ತಾ ಅವನಿಗೆ ತಿಳಿಯೋ ಹಾಗೆ ಕೇಳೋ ಹಂಗೆ ಹೇಳಬೇಕು. ಜ್ಞಾನ ಇರಲಿಲ್ಲ ಅಂತಂದರೆ ಉತ್ತಮವಾಗಿರ್ತಕ್ಕಂಥ ಹೊರಗಡೆ ಅಥವಾ ಹಿಂದಿನ ಕಾಲದಲ್ಲಿ ಜಗಲಿ ಇತ್ಯಾದಿ ಅಂಗಳ ಇತ್ಯಾದಿಗಳು ಇರ್ತಿತ್ತು. ಈಗ ಅದೆಲ್ಲ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಜಾಗದಲ್ಲಿ ಮಂಡಲವನ್ನು ಮಾಡಿ ಅದಕ್ಕೆ ಎಳ್ಳು ದರ್ಬೆ ಇತ್ಯಾದಿಗಳನ್ನ ಹಾಕ್ತಕ್ಕಂಥವನಾಗಿ ಗೋಮಯ ಎಂಬತಕ್ಕಂಥದ್ದು ಎಲ್ಲ ಕಾಲಗಳಲ್ಲೂ ಇರಬೇಕು. ಗೋಮಯ ಇಲ್ಲದೆ ಇರತಕ್ಕಂಥ ಶುದ್ಧಿ ಯಾವ ಕಾರ್ಯಕ್ಕೂ ಬರುವುದಿಲ್ಲ. ಆದ್ದರಿಂದ ಗೋಮಯವನ್ನು ಹಾಕಿ ಸಾರಿಸಿ ತಿಲ ದರ್ಬೆಗಳನ್ನು ಹಾಕಿ ಮಲಗಿಸ್ತಕ್ಕಂಥವನಾಗಬೇಕು. ಸ್ನಾನ ಮಾಡಿಸಿ ದ್ವಾದಶನಾಮ ತೀರ್ಥ ಇತ್ಯಾದಿಗಳು ಗಂಗೆ ಎಲ್ಲವನ್ನು ಕೂಡ ಅವನಿಗೆ ಹಾಕಿ ತುಳಸಿ ದಳಗಳನ್ನು ಇಟ್ಟು ಶಾಲಿಗ್ರಾಮ ಸನ್ನಿಧಾನವನ್ನು ಮಾಡಿ ಚಕ್ರಾಣಿಕೆಗಳನ್ನು ಇಡ್ತಕ್ಕಂಥವನಾಗಿ ಏನೇನು ಶವಕ್ಕೆ ಹೇಳಿದ್ವೋ ಜೀವ ಇರುವಾಗಲೇ ಮಾಡಬೇಕು. ಒಂದು ಸಮಯ ಜೀವ ಇದ್ದಾಗ ಆಗಲಿಲ್ಲ ಅಂದರೆ ಶವಕ್ಕೂ ಕೂಡ ಅದನ್ನು ಮಾಡಬೇಕು ಅಂತ ಭಗವಂತ ಹೇಳ್ತಕ್ಕಂಥವನಾಗಿದ್ದಾನೆ. ಈ ಅಲಂಕಾರಗಳು ಬ್ರಾಹ್ಮಣರು ಮಾಡತಕ್ಕಂಥದ್ದು. ಶೂದ್ರಾದಿಗಳಲ್ಲೂ ಅಲಂಕಾರ ಮಾಡ್ತಾರೆ. ನಾವೆಲ್ಲ ನೋಡಿರ್ತೀವಲ್ಲ ಬೀದಿಲಿ ಹೋಗುವಾಗ, ಅದು ತಪ್ಪಲ್ಲ. ಶೂದ್ರಗಳಿಗೂ ಕೂಡ ಅಂಥ ಅಲಂಕಾರವನ್ನು ಶಾಸ್ತ್ರ ವಿಧಿ ಮಾಡ್ತದೆ. ಆದ್ದರಿಂದ ಅವರು ಚಪ್ರ ಗಿಪ್ರ ಎಲ್ಲ ಕಟ್ಟಿ ಅದನ್ನು ಕೂಡಿಸಿ ಮಾಡಿ ಎಲ್ಲ ಮಾಡ್ತಾರೆ. ಆದರೆ ಕೂಡಿಸಿರುವ ಹೆಣವನ್ನು ನೋಡಬಾರದು ಅಂತ ಒಂದು ಧರ್ಮಶಾಸ್ತ್ರ ಇದೆ. ಆಯಿತಾ? ಇದೆಲ್ಲ ನಾವು ಬೀದಿಲಿ ಹೋಗುವಾಗ ನೋಡದೇ ಇರೋಕ್ಕಾಗತ್ಯಾ? ಆದ್ದರಿಂದ ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ.
ಅಂತೂ ಮಲಗಿಸೇ ತೊಗೊಂಡು ಹೋಗಬೇಕೇ ವಿನ ಕೂಡಿಸಿ ತೊಗೊಂಡು ಹೋಗಬಾರ್ದು ಎಂಬತಕ್ಕಂಥದ್ದು ಒಂದು ನಿಯಮ ಇದೆ. ಆದ್ದರಿಂದ ಶೂದ್ರರು ಅಲಂಕಾರ ಮಾಡ್ತಾರೆ, ಬ್ರಾಹ್ಮಣರ ಅಲಂಕಾರ ಅಂದರೆ ಈ ರೀತಿ ಒಳಗಡೆ ಅಲಂಕಾರ ಮಾಡ್ತಕ್ಕಂಥದ್ದು, ಪಾವಿತ್ರಕ್ಕೆ ಸಂಬಂಧಪಟ್ಟ ಅಲಂಕಾರ ಎಂಬತಕ್ಕಂಥದ್ದು. ಆದ್ದರಿಂದನೇ ಸ್ನಾನ, ದ್ವಾದಶನಾಮ, ತೀರ್ಥ, ಗಂಗೆ ಇತ್ಯಾದಿಗಳಿಂದ ಅಲಂಕಾರ ಎಂಬತಕ್ಕಂಥದ್ದನ್ನು ಮಾಡೋದು. ಸುತೂರ ರಾಕ್ಷಸ ಭೂತಾದಿಗಳ ಸಂಪರ್ಕ ಎಂಬತಕ್ಕಂಥದ್ದು ಬರಬಾರದು ಅಂತ ಭೂತ ಪಿಂಡವನ್ನು ಹಾಕೋ ತನಕ ಭೂತಗಳು ಬಂದುಬಿಡ್ತವೆ. ಯಾಕೆ ಅಂದರೆ ಅದಕ್ಕೊಂದು ವರ ಇದೆ. ಜೀವ ಹೋದ ತಕ್ಷಣ ಶವದ ಮಾಂಸವನ್ನು ತಿಂತಕ್ಕಂತಹ ಅನ್ನುವಾಗ ಇಲ್ಲೇನು ತಿನ್ನಲ್ವಲ್ಲ ಬಂದು ಭೂತ ಎಲ್ಲಿಂದ ತಿನ್ಬಿಡುತ್ತೆ ಅಂತ ಕೆಲವರು ಪ್ರಶ್ನೆ. ಆದರೆ ಇಲ್ಲಿ ಬಂದು ಭೂತ ತಿನ್ನಲ್ಲ, ಭೂತದ ಪಾಲಾಗುತ್ತೆ ಅದು ಆ ಶವ. ಆದ್ದರಿಂದ ಅದನ್ನು ನೀವು ಅಗ್ನಿಯಲ್ಲಿ ಹಾಕ್ತಕ್ಕಂಥ ಕಾಲದಲ್ಲಿ ಹವಿಸ್ಸಿನಂತೆ ಹಾಕಲಿಕ್ಕೆ ಅದು ಬರೋದಿಲ್ಲ. ಅದಕ್ಕೋಸ್ಕರನೇ ಅದಕ್ಕೊಂದು ಭೂತಪಿಂಡ ಅಂತ ಒಂದು ಸಪರೇಟಾಗಿ ಹಾಕಿ ಅದರ ಒಂದು ಕಾಟವನ್ನು ಬಿಡಿಸ್ಕೊಂಡು ಶವವನ್ನು ತೊಗೊಂಡು ಹೋಗಬೇಕು. ಆ ಜಾಗಕ್ಕೆ ತೊಗೊಂಡೋಗಿ ಇಡೋವರೆಗೂ ಕೂಡ ಬಿಳಿ ಸಾಸಿವೆ ಎಂಬತಕ್ಕಂಥದ್ದನ್ನು ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ತಂದು ಯಜ್ಞಯಾಗಾದಿಗಳಲ್ಲಿ ಹೇಗೆ ಉಪಯೋಗಿಸ್ತೇವೋ ಹಾಗೆ ನಿರಸನಾರ್ಥನವಾಗಿ ಆ ಶವದ ಸುದೂರ ಬಿಳಿ ಎಳ್ಳು ಎಂಬತಕ್ಕಂಥದ್ದು, ಬಿಳಿ ಸಾಸಿವೆ ಅಂತಾರೆ, ಅದನ್ನು ಹಾಕಿ ಅಭಿಮಂತ್ರಣ ಮಾಡಿ ಹಾಕ್ತಕ್ಕಂಥವನಾಗಬೇಕು. ಆ ನಂತರದಲ್ಲಿ ತಾನೂ ಕೂಡ ಸ್ನಾನವನ್ನು ಮಾಡ್ತಕ್ಕಂಥವನಾಗಿ ಧೌತ ವಸ್ತ್ರಗಳನ್ನು ಉಡ್ತಕ್ಕಂಥವನಾಗಿ ಮುಂದಿನ ಕಾರ್ಯವನ್ನು ಮಾಡ್ತಕ್ಕಂಥವನಾಗಬೇಕು. 10 ದಿನವೂ ಕೂಡ ಇದು ಒಂದು ಮಹಾಯಜ್ಞ ಎಂಬುದಾಗಿ ತಾನು ಅನುಸಂಧಾನ ಎಂಬತಕ್ಕಂಥದ್ದು ಮಾಡಿಕೊಂಡು ಬೇರೆ ಯಾವುದೇ ಚಿಂತನೆ ಎಂಬತಕ್ಕಂಥದ್ದು ಮಾಡದೆ ಇಲ್ಲಿಯೇ ಆ ತನ್ನ ಮನಸ್ಸನ್ನು ನಿಲ್ಲಿಸ್ಕೊಳ್ತಕ್ಕಂಥವನಾಗಿ ಯಾರು ಮಾಡ್ತಾರೋ ಅವನಿಗೆ ಗಯಾಶ್ರಾದ್ದದ ಫಲ, ಕೋಟ್ಯಾನುಗಟ್ಟಲೆ ಅಶ್ವಮೇಧ ಯಾಗದಾದಿ ಫಲಗಳನ್ನು ಭಗವಂತ ಆ ಕರ್ತನಿಗೆ ಕೊಡ್ತಕ್ಕಂಥವನಾಗುತ್ತಾನೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿ, ಈಗ ಒಂದು ಸೂತಕ ಇದ್ದಾಗ ಇನ್ನೊಂದು ಸೂತಕ ಬಂದರೆ ಅದು ಹೇಗೆ ತೀರ್ಮಾನ ಮಾಡಬೇಕು ಎಂಬತಕ್ಕಂಥದ್ದನ್ನು ಭಗವಂತ ಹೇಳ್ತಕ್ಕಂಥವನಾಗುತ್ತಾ ಇದ್ದಾನೆ. ಆದ್ಯ ಭಾಗದ್ವಯಂ ಯಾವನ್ ಮೃತಕಸ್ಸ ಚ ಸೂತಕೆ ದ್ವಿತೀಯೇ ಪತಿತೆ ಚಾದ್ಯ ಸೂತಕಾನ್ ಶುದ್ಧಿರಿಷ್ಯತೆ. 10 ದಿನದ ಸೂತಕ ಇತ್ತು, ಮತ್ತೆ 10 ದಿನದ ಸೂತಕ ಬಂತು. ಆಗೇನು ಮಾಡಬೇಕು ಅಂದರೆ 2 ವಿಧವನ್ನು ಹೇಳಿದ್ದಾರೆ. ಸತ್ತಿರೋನು ಯಾರು ದೊಡ್ಡವರು, ಆಮೇಲೆ ಸತ್ತಿರೋನು ಚಿಕ್ಕೋನಾದರೆ ಆ ದೊಡ್ಡೋನ್ ಸೂತಕದಲ್ಲಿ ಈ ಚಿಕ್ಕೋನ್ ಸೂತಕ ಎಂಬತಕ್ಕಂಥದ್ದು ಮುಗಿದು ಹೋಗುತ್ತೆ ಅಂತ ಒಂದು ಹೇಳಿದ್ದಾರೆ. ಇನ್ನು ಇನ್ನೊಂದು ಕ್ರಮ ಏನು ಅಂದರೆ ಏಕೋದರರಾಗಿರ್ತಕ್ಕಂಥ ಅವರು ಅಣ್ಣ ತಮ್ಮಂದ್ರಗಳೇ, ಅಣ್ಣ ಸತ್ತು 10 ದಿನದೊಳಗೆ ತಮ್ಮ ಸತ್ತ, ಆವಾಗ ಅಣ್ಣನ ಸೂತಕದೊಳಗೆ ತಮ್ಮನ ಸೂತಕ ಹೊರಟೋಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಅಂದರೆ ಅದಕ್ಕೊಂದು ಲೆಕ್ಕ ಕೊಡ್ತಾ ಇದ್ದಾರೆ. ಆದ್ಯ ಭಾಗದ್ವಯಂ ಕೃತ್ವ 6, 4 ಎಂಬುದಾಗಿ 2 ವಿಂಗಡಣೆ ಮಾಡ್ಕೋ. ಅಣ್ಣ ಸತ್ತಿದಾನೋ ಅಥವಾ ತಮ್ಮ ಸತ್ತಿದಾನೋ 6 ದಿನ ಆದ ಮೇಲೆ ತಮ್ಮ ಸಾಯ್ತಾನೆ ಅಂತ ಇಟ್ಕೊಳ್ಳೋಣ, ಅಥವಾ ಎಲ್ಲೋ ಸತ್ತಿರೋ ವಿಷಯ ಎಂಬತಕ್ಕಂಥದ್ದು ಬರುತ್ತೆ. ಏನು ಮಾಡಬೇಕು ಅಂತಂದರೆ ಮೊದಲು 4 ದಿನದೊಳಗೆ ಬಂದರೆ ಈ ಅಣ್ಣನ ಸೂತಕದಲ್ಲೇ ಆ ಏಕೋದರನಾದ ತಮ್ಮನ ಸೂತಕನೂ ಹೊರಟೋಗುತ್ತೆ. 6 ದಿನದ ಮೇಲೆ ಗೊತ್ತಾದರೆ ಟು ಬಿ ಕಂಟಿನ್ಯೂಡ್, 16ನೇ ದಿನದ ತನಕ ಆ ಸೂತಕ ಎಂಬತಕ್ಕಂಥದ್ದು ಹೋಗುತ್ತೆ ಎಂಬುದಾಗಿ ಸೂತಕದ ಒಂದು ಸೂಕ್ಷ್ಮ ವಿಚಾರವನ್ನು ತಿಳಿಸ್ತಕ್ಕಂಥವನಾಗಿದ್ದಾನೆ. ಇನ್ನು ಸರ್ವೇಷಾಂ ಏವ ವರ್ಣಾನಾಂ ಸೂತಕೆ ಮೃತಿಕೇಪಿವ ದಶಾಹ ಶುದ್ಧತೆರೇಷ ಕಲೌ ಶಾಸ್ತ್ರಸ್ಯ ನಿಶ್ಚಯ. ಹಿಂದೆ ಒಂದು ಹೇಳಿದ್ದೆ, 10 ದಿವಸ ಬ್ರಾಹ್ಮಣರಿಗೆ, 12 ದಿವಸ ಕ್ಷತ್ರಿಯರಿಗೆ, 16 ದಿವಸ ವೈಶ್ಯರಿಗೆ, ಶೂದ್ರರಿಗೆ 1 ತಿಂಗಳು ಅಂತ ಹೇಳಿದ್ದಾನೆ ಸ್ವಾಮಿ. ಆದರೆ ಭಗವಂತ ಏನು ಮಾಡ್ದ, ಕಲಿಯುಗದಲ್ಲಿ ಇದು ಬಹಳ ಕಷ್ಟ ಅಂತ ಇಟ್ಕೊಂಡು ಸರ್ವೇಷಾಂ ಏವ ವರ್ಣಾನಾಂ ಸೂತಕೆ ಮೃತಿಕೇಪಿವ ದಶಾಹ ಶುದ್ಧತೆ ಅಂತ ಸ್ಪಷ್ಟ ವಾಕ್ಯ ಆಡ್ತಾ ಇದ್ದಾನೆ. ಆದ್ದರಿಂದ ಈ 1 ತಿಂಗಳು 16 ದಿನ ಎಂಬತಕ್ಕಂಥದ್ದು ಇರಬೇಕು ಎಂಬತಕ್ಕಂಥ ನಿಯಮ ಇಲ್ಲ. ಆದ್ದರಿಂದ ಕಲಿಯುಗದಲ್ಲಿ ಸರ್ವವರ್ಣದವರಿಗೂ ಕೂಡ 10 ದಿನ ಸೂತಕಕ್ಕೇ ಆದ ತಕ್ಷಣ 11ನೇ ದಿನ ಶುದ್ಧಿ ಆಗೋಗುತ್ತೆ ಎಂಬತಕ್ಕಂಥ ವಿಶೇಷವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಕೆಲವರು ನಾವು 16 ದಿನ ಇರ್ತೀವಿ, ವೈಶ್ಯರು ಅಲ್ವೇ, ನಾವು ತಿಳ್ಕೊಂಡಿದ್ದೀವಿ ಅದಕ್ಕೆ ಇರ್ತೀವಿ, ಹಾಗಿಲ್ಲ. ಹಾಗಾದರೆ ವಾಕ್ಯ ಇದೆಯಲ್ಲ ಅದಕ್ಕೇನು ಅಂದರೆ ಮೊನ್ನೆ ಉತ್ತರ ಕೊಟ್ಟಿದ್ದೇನೆ. ಈ ಪ್ರಧಾನವಾದ ಸೂತಕ ವಿಷಯವನ್ನು ಕಳ್ಕೊಂಡ್ಬಿಡಬೇಕು. ಯಾವುದು 16 ದಿವಸ ಆಗುತ್ತೋ 16 ದಿವಸ ಆದ ಮೇಲೆ ಮುಖ್ಯವಾಗಿರ್ತಕ್ಕಂಥ ಮಡಿ ಕೆಲಸಗಳಿಗೆ ಬರ್ತಾರೆಯೇ ವಿನ
ಅಲ್ಲಿವರೆಗೂ ಪ್ರಧಾನವಾದಂಥ ಮಡಿ ವಿಷಯಗಳಿಗೆ ಬರೋದಿಲ್ಲ ಅಂತ ಇಟ್ಕೊಂಡ್ರೆ ಸಾಕು. ಆದ್ದರಿಂದ 10 ದಿನದಲ್ಲೇ ಸರ್ವೂ ಕೂಡ ಕಳೆದು ಹೋಗುತ್ತೆ ಎಂಬುದಾಗಿ ಬಹಳ ವಿಶೇಷವಾಗಿ ಹೇಳ್ತಾ ಇದ್ದಾನೆ ಭಗವಂತ. ಆಶೀರ್ವಾದಂ ದೈವ ಪೂಜಾಂ ಪ್ರತ್ಯುತ್ಥಾನಾಭಿವಂದನಂ ಪರ್ಯಂಕೆ ಶಯನಂ ಸ್ಪೃಶಂ ನ ಕುರ್ಯನ್ಮೃತ ಸೂತಕೆ. ಇದು ಮಾತ್ರ ಬಹಳ ಚೆನ್ನಾಗಿ ತಿಳ್ಕೋಬೇಕು. ಸೂತಕದಲ್ಲಿ ಯಾವ್ಯಾವ ಕೆಲಸವನ್ನು ಮಾಡಬೇಕು ಮಾಡಬಾರದು ಅಂತ ಪಟ್ಟಿಯನ್ನು ಕೊಡ್ತಾ ಇದ್ದಾನೆ. ಆಶೀರ್ವಾದಂ ದೈವ ಪೂಜಾ ಪ್ರತ್ಯುತ್ಥಾನಾಭಿವಂದನಂ. ಸೂತಕ ಇರೋ ಕಾಲಕ್ಕೆ ದೇವ ಪೂಜೆಯನ್ನು ಮಾಡಬಾರದು, ಯಾರು ಬಂದರೆ ನಮಸ್ಕಾರ ಮಾಡಬಾರದು, ಇನ್ನೊಬ್ಬರಿಂದ ನಮಸ್ಕಾರ ಮಾಡಿಸ್ಕೋಬಾರದು, ಮಂಚದ ಮೇಲೆ ಮಲ್ಕೋಬಾರದು, ಇನ್ನೊಬ್ಬರನ್ನು ಮುಟ್ಟಬಾರದು. ಸೂತಕ ಇರೋ ಕಾಲಕ್ಕೆ ಪರ್ಪಸ್ಸಾಗಿ ಇನ್ನೊಬ್ಬರನ್ನು ಮುಟ್ಟಬಾರ್ದು. ಏನಣ್ಣ ಚೆನ್ನಾಗಿದೆಯಾ ಅಂತ ಬೆನ್ನು ತಟ್ಬಿಟ್ರೆ ಗತಿಯನ್ನು ಅವನು ತಿರ್ಗಾಸಾಲ ಮಾಡಬೇಕಲ್ಲ. ಇನ್ನೊಬ್ಬರನ್ನ ಮುಟ್ಟಿದ್ರೆ ಹೊರಟೋಗುತ್ತೆ. ಹಿಂದೆ ಬರ್ತಾ ಇದೆ ನಾರಾಯಣ. ಆದ್ದರಿಂದ ಆಶೀರ್ವಾದ ಇಲ್ಲ, ನಮಸ್ಕಾರ ಮಾಡಿಸ್ಕೊಳ್ಳೋದಿಲ್ಲ, ಪ್ರತ್ಯುತ್ಥಾನಾಭಿಗಳಿಲ್ಲ, ಪರ್ಯಂಕೆ ಶಯನಂ ಮಂಚದ ಮೇಲೆ ಮಲ್ಕೋಬಾರದು ಅಂತ ಹೇಳಿದ್ರು. ಸಂಧ್ಯಾದಾನಂ ಜಪಂ ಹೋಮಂ ಸ್ವಾಧ್ಯಾಯಂ ಪಿತೃತರ್ಪಣಂ ಬ್ರಹ್ಮಭೋಜ್ಯಂ ವ್ರತಂ ನೈವ ಕರ್ತವ್ಯಂ ಮೃತಸೂತಕೆ. ಸಂಧ್ಯಾ ವಂದನೆ ಸ್ವಲ್ಪ ಉಂಟು. ಎಲ್ಲಿವರೆಗೆ? 3 ಅರ್ಘ್ಯ ಕೊಡೋವರೆಗೆ ಮನಸ್ಸಿನಲ್ಲಿ 10 ಗಾಯತ್ರಿ ಮಾಡ್ಕೋಬೇಕಷ್ಟೆ. ಪೂರ್ಣವಾದಂಥ ಸಂಧ್ಯಾವನೆ ಇಲ್ಲ. ದಾನವನ್ನು ಮಾಡೋ ಹಾಗಿಲ್ಲ, ಜಪವನ್ನು ಮಾಡೋ ಹಾಗಿಲ್ಲ, ಹೋಮವನ್ನು ಮಾಡೋ ಹಾಗಿಲ್ಲ. ಸ್ವಾಧ್ಯಾಯ ಅಂಥೇಳಿ ಪಾಠಕ್ಕೆ ಸೂತಕ ಇದ್ದರೆ ಪಾಠಕ್ಕೆ ಹೋಗಬಾರ್ದು. ಪಿತೃತರ್ಪಣಂ ದೇವಋಷಿ ಪಿತೃತರ್ಪಣಗಳಿಲ್ಲ. ಬ್ರಹ್ಮಭೋಜ್ಯ ಎಂಬತಕ್ಕಂಥದ್ದಿಲ್ಲ. ಯಾವ ವ್ರತಗಳು ಮಾಡಬೇಕಾದ್ದಿಲ್ಲ. ನೈವ ಕರ್ತವ್ಯಂ ಮೃತಸೂತಕೆ. ಮತ್ತು ಏನು ಮಾಡಬೇಕು? ದಿನ ಕೂತ್ಕೊಂಡು ಆಚಾರ್ಯ ಯಾವುದು ಮಾಡಬೇಡಿ ಅಂದರೆ ಬರೀ ಟಿ ವಿ ನೋಡ್ಕೊಂಡು ಕೂತಿರೋಕ್ಕಾಗತ್ತಾ? ಅಷ್ಟು ಬೇಜಾರು ಬರಲ್ವೇ? ಅಂದರೆ ಭಗವಂತನ ಆರಾಧನೆಯ ಚಿಂತನೆ ಮನಸ್ಸಿನಲ್ಲಿ ಮಾಡ್ತಾ ಇರಬೇಕು. ಯಾವಾಗ ಸತ್ತಿರುವನ ಗುಣಗಾನ ಮತ್ತು ಭಗವಂತನ ವಿಷಯಗಳನ್ನು ಚಿಂತನೆ ಮಾಡ್ತಾ ಇರಬೇಕು. ದೊಡ್ಡ ಯಜ್ಞ ಇದು. ಅದಕ್ಕೆ ಎಲ್ಲ ಲಟಾಫ್ ಕೊಟ್ಬಿಟ್ಟಿದ್ದಾನೆ ನೋಡಿ ಸ್ವಾಮಿ. ಹೋಮ ಮಾಡಬೇಡ, ಜಪ ಮಾಡಬೇಡ, ದಾನ ಮಾಡಬೇಡ, ನಮಸ್ಕಾರ ಮಾಡಬೇಡ, ಯಾವುದೂ ಇಲ್ಲ. ಮತ್ತು ಏನು ಮಾಡಬೇಕು ಅಂದರೆ ಮನಸ್ಸಿನ ಕೆಲಸವನ್ನು ಪ್ರಧಾನವಾಗಿ ಮಾಡು ಅಂತ ಹೇಳಿ. ಮನಸ್ಸು ವ್ಯಾಪಾರ ಅಂದರೆ ಭಗವಂತನ ಚಿಂತನೆ, ಸತ್ತಿರ್ತಕ್ಕಂಥವನ ಗುಣಚಿಂತನೆ, ಇದೆರಡನ್ನು ಮಾಡ್ತಕ್ಕಂಥವನಾಗಬೇಕು ಅಂದಿದ್ದಾರೆ. ನಿತ್ಯಂ ನೈವಿತ್ಯಕಂ ಕಾಮ್ಯಂ ಸೂತಕೇಯ ಸಮಾಚರೇತ ತಸ್ಯ ಪೂರ್ವಕೃತಂ ನಿತ್ಯಾಧಿಕಂ ಕರ್ಮ ವಿನಿಶ್ಯತಿ. ಯಾವನಾದರೂ ಸೂತದಲ್ಲಿ ನಿತ್ಯ ನೈಮಿತ್ಯಾದಿ ಕರ್ಮಗಳನ್ನು ಒಂದು ಸಮಯ ಆಚರಣೆ ಮಾಡೇ ಮಾಡ್ತೀನಿ ಏನಾಗುತ್ತೆ ಅಂತ ಮಾಡಿದರೆ ಮೊದಲು ಮಾಡಿದ ಎಲ್ಲ ಕರ್ಮಗಳ ಪುಣ್ಯವನ್ನು ಕಳ್ಕೊತಾನೆ ಅಂದಷ್ಟು. ಆಯ್ತಾ? ಇಲ್ಲಿ ನಮ್ಮನ್ನು ಹೇಳಿ ಕೇಳಿ ಫಲ ಕೊಡೋದಿಲ್ಲ. ಅದು ಮಾತ್ರ ಚೆನ್ನಾಗಿ ತಿಳ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಹೊಟ್ಟೋಗ್ತಾ ಇರುತ್ತೆ ಅದು. ಅದನ್ನ ಹಿಂದೆ ಮಾಡಿರ್ತಕ್ಕಂಥದ್ದು. ಎಷ್ಟೋ ವರ್ಷಗಳ ಸಂಧ್ಯಾವನೆ ಮಾಡಿದ್ದೀವಿ. ಸೂತಕ ಬಂದಾಗ ಸಂಧ್ಯಾವನೆ ಪೂರ್ಣ ಮಾಡಿದ್ರೆ ಏನಾಗುತ್ತೆ, ಜಪ ಮಾಡಿದ್ರೆ ಏನಾಗುತ್ತೆ ಅಂತ ಮಾಡ್ದ. ಇದುವರೆಗೂ ಏನು ಮಾಡಿದ್ವಿ ಆ ಪುಣ್ಯಗಳು ಲಟಾಫ್ ಆಗಿಬಿಡುತ್ತೆ, ಖರ್ಚಾಗಿ ಹೋಗುತ್ತೆ ಅಂತ ಹೇಳಿದ್ರು. ವ್ರತಿನಃ ಮಂತ್ರಪೂತಸ್ಯ ಸಾಗ್ನಿಕಸ್ಯ ದ್ವಿಜಸ್ಯ ಚ ಬ್ರಹ್ಮನಿಷ್ಠಸ್ಯ ಇತಿ ನೋ ನಹಿ ರಾಜ್ಞಾಂ ಚ ಸೂತಕಂ. ಬ್ರಹ್ಮಚಾರಿಗಳಿಗೆ, ಮಂತ್ರದ ಸಿದ್ಧಿಯನ್ನು ಹೊಂದಿರತಕ್ಕಂಥ ಅವರಿಗೆ, ಅಗ್ನಿಯನ್ನು ಇಟ್ಟಿರೋರಿಗೆ, ಬ್ರಹ್ಮನಿಷ್ಠರಿಗೆ, ಮಹಾನ್ ಚಕ್ರವರ್ತಿಗಳಿಗೆ ಸೂತಕ ಇರೋದಿಲ್ಲ ಅಂತ ಹೇಳಿದರು. ಇದೆಲ್ಲ ನಿಧಾನದ ಪುರಾಣದಲ್ಲಿ ವಿಚಾರ ಮಾಡುವಂಥದ್ದು. ವ್ರತಿನಃ ಅಂದರೆ ವ್ರತಸ್ಥನಾದಾಗ ಸೂತಕ ಅಂಟಲ್ಲ ಅಂತ ಅರ್ಥ. ಯಾವುದೋ ಒಂದು ವ್ರತ ಮಾಡ್ತಾ ಇದ್ದೀವಿ, ದೊಡ್ಡ ವ್ರತ, ಆ ವ್ರತದ ಮಧ್ಯ ಸೂತಕ ಬರುತ್ತೆ. ಆ ವ್ರತ ಪೂರ್ಣವಾಗುವವರೆಗೆ ಸೂತಕ ಅಂಟಲ್ಲ. ಅದಾದ ತಕ್ಷಣ 10 ದಿನ ಬಿದ್ದಿರಬೇಕು, ಹಾಗೆ ಅಂತ ಅರ್ಥ. ಮಂತ್ರಪೂತಸ್ಯ, ಮಂತ್ರದ ಸಿದ್ಧಿಯನ್ನು ಇಟ್ಕೊಂಡಿದ್ದಾನೆ, ಅವನಿಗೆ ಸೂತಕ ಅಂಟಲ್ಲ ಅಂತಂದ್ರೆ ಅರ್ಥ ಏನು ಅಂದರೆ ಇದೆಲ್ಲ ಬಹಳ ವಿಶೇಷವಾಗಿ ಅರ್ಥ ಮಾಡೋವಂಥದ್ದು. ಡೈರೆಕ್ಟಾಗಿ ಅರ್ಥ ಮಾಡಿದ್ರೆ ಇಡೀ ಗರುಡ ಪುರಾಣನೇ ವೇಸ್ಟ್ ಆಗೋಗುತ್ತೆ. ಅರ್ಥ ಆಯ್ತಾ? ಬ್ರಹ್ಮನಿಷ್ಠರು ನಾವೆಲ್ಲ ಬ್ರಹ್ಮನ ಕಡೆ ಮನಸ್ಸಿಟ್ಟಿದ್ದೀವಿ ಅಂದರೆ ನಮಗೆ ಸೂತಕನೇ ಇಲ್ಲ ಅಂದರೆ ಅರ್ಥ ಏನು? ಆದ್ದರಿಂದ ವ್ರತಿನಃ ಅಂದರೆ ಯಾವುದೋ ಒಂದು ವ್ರತನಿಷ್ಠನಾಗಿದ್ದಾನೆ, ಆ ವ್ರತ ಮುಗಿಯೋವರೆಗಿಲ್ಲ ಅಂತ ದೃಷ್ಟಾಂತ ಒಂದು ಹೇಳ್ತಾನೆ. ಆವಾಗ ಗೊತ್ತಾಗುತ್ತೆ ನಿಮಗೆ. ಮಾಂಗಲ್ಯ ಬಂಧನ ಆಗ್ತಾ ಇದೆ, ಇದ್ದಕ್ಕಿದ್ದಾಗ ಹೆಣ್ಣು ಬಹಿಷ್ಠೆ ಆಗಿಬಿಟ್ಲು. ಆಗ ಏನು ಮಾಡಬೇಕು? ಆ ಎಕ್ಸಾಂಪಲ್ನ ಇದಕ್ಕೂ ಇಟ್ಕೊಂಬಿಡಿ ಅಷ್ಟೆ. ಆಗ ಮದುವೆ ಎಂಬತಕ್ಕಂಥದ್ದು ನಿಲ್ಲಲ್ಲ. ಎಲ್ಲಿವರೆಗೆ ಅಂದರೆ ಸಪ್ತಪದಿ ಆಗುವವರೆಗೆ ಬಹಿಷ್ಠೆಯ ದೋಷ ಇಲ್ಲ ಅಂತ ಹೇಳ್ಬಿಟ್ರು. ಸಪ್ತಪದಿ ಆದ ತಕ್ಷಣದಲ್ಲಿ ಬಹಿಷ್ಠೆ 3 ದಿನದ ಆಚರಣೆ ಮುಂದಕ್ಕೆ ಹೋಗುತ್ತೆ. ಅಲ್ಲಿವರೆಗೂ ಇಲ್ಲ.
ಆಯ್ತಾ? ಯಾಕೆ ಅಂದರೆ ವಿವಾಹದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಧಾನವಾದ ಸಂಕಲ್ಪ ಆಗಿ ವಿವಾಹಕ್ಕೋಸ್ಕರ ಅಂತ ಅದೊಂದು ವ್ರತ ಪ್ರಾರಂಭ ಆಗಿಬಿಟ್ರೆ ಆವಾಗ ಆ ದೋಷ ಇಲ್ಲ ಅಂತ. ಅದಾದ ತಕ್ಷಣ ಕೂತ್ಕೋಬೇಕು. ಹಾಗಿಲ್ಲ ಹೇಳ್ತಾ ಇದ್ದಾರೆ ವ್ರತಿನಃ. ಮತ್ತು ಮಂತ್ರಪೂತಸ್ಯ ಅಂದರೆ ಮಂತ್ರಸಿದ್ಧಿ ಇರೋರಿಗೆ ಅಂಟೋದಿಲ್ಲ ಅಂತ ಇದೆ. ಮಂತ್ರಸಿದ್ಧಿ ಅಂದರೆ ಅರ್ಥ ಏನು ಅಂದರೆ ಮಂತ್ರಗಳಿಂದ ನಾನಾ ವಿಧವಾಗಿರ್ತಕ್ಕಂತಹ ಉಪಕ್ರಿಯೆಗಳನ್ನು ಉತ್ಪತ್ತಿ ಮಾಡತಕ್ಕಂಥವ್ರು ಅಂತ ಅರ್ಥ. ಅಂದರೆ ತಾತ್ಪರ್ಯ ಅರ್ಥ ಋಷಿಗಳು ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಅವ್ರು ಯಾರು ಆಚರಣೆ ಮಾಡಿಲ್ವೇ ಅಂತ ಕೇಳಿದ್ರೆ ಎಲ್ಲರೂ ಆಚರಣೆ ಮಾಡಿದ್ದಾರೆ. ಯಾವುದಾದ್ರೂ ಒಂದು ಉದ್ದೇಶದಿಂದ ಮಂತ್ರದನ್ನು ಸಂಕಲ್ಪ ಮಾಡಿಕೊಂಡು ಜಪವನ್ನು ಮಾಡ್ತಾ ಇದ್ದಾನೆ. ಆ ಜಪ ಆ ಕಾರ್ಯ ಆಗುವವರೆಗೆ ಏನಿರುತ್ತೋ ಅದಾದಮೇಲೆ ಅಂಟುತ್ತೆ ಅಂತ ಅರ್ಥ. ಅಲ್ಲಿವರೆಗೆ ಅದು ನಿಂತಿರುತ್ತೆ, ಅಲ್ಲಿಂದ ಆಚೆ ಬರೋದಿಲ್ಲ ಅಂತ ಅರ್ಥ. ಸಾಗ್ನಿಕಸ್ಯ ನೋಡಿ, ಎಲ್ಲದಕ್ಕೂ ಉತ್ತರ ಬಂದ್ಬಿಡು. ಯಾರು ಅಗ್ನಿ ಇಟ್ಕೊಂಡು ಔಪಾಸನ ಅಗ್ನಿ ಇಟ್ಕೊಂಡು ದಿನ ಆ ಅಗ್ನಿಯಲ್ಲಿ ಹೋಮವನ್ನು ನಿತ್ಯ ಮಾಡ್ತಾ ಇದ್ದಾರೋ ಆ ಅಗ್ನಿಯಿಂದ ಅವರಿಗೆ ಶವಕ್ಕೆ ಬೆಂಕಿ ಹಾಕ್ತಾರೆ. ಆ ಅಗ್ನಿಯಿಂದ ಅವ್ರಿಗೆ ಹಾಕ್ತಾರೆ. ಆ ಅಗ್ನಿಯನ್ನು ತಗೊಂಡು ಹೋಗಿ ಸ್ಮಶಾನದಲ್ಲಿ ಆ ಅಗ್ನಿಯನ್ನು ಯಾವ ಹೆಣ ಸುಡತಕ್ಕಂಥ ಕ್ರವ್ಯಾಗ್ನಿಗೆ ಕನ್ವರ್ಷನ್ ಮಾಡ್ತೀವೋ ಅಲ್ಲಿವರೆಗೂ ಮೈಲಿಗೆ ಇಲ್ಲ. ಅದಾದ ತಕ್ಷಣದಲ್ಲಿ ಮನೆಗೆ ಮೈಲಿಗೆ ಪ್ರಾರಂಭವಾಗುತ್ತೆ. ಅದನ್ನು ಇಟ್ಕೊಂಬಿಟ್ಟು ಈಗ ಶವ ಹೋಗೋ ತನಕ ಯಾರಿಗೂ ಮೈಲಿಗೆನೇ ಇಲ್ಲ ಅಂತ ಜನ ತಿಳ್ಕೊಂಬಿಟ್ಟಿದ್ದಾರೆ. ಈಗ ಇದೊಂದು ಹೊಸದ್ದು. ಶವಕ್ಕೆ ಮೈಲಿಗೆ ಇಲ್ಲ, ಶವ ಹೋಗಿ ಸ್ಮಶಾನದಲ್ಲಿ ಇಟ್ಟ ಮೇಲೆ ಮೈಲಿಗೆ. ಇದೊಂದು ಹೊಸ ಅಲೆ ಬರ್ತಾ ಇದೆ ಇವಾಗ. ಅದು ಇಲ್ಲ, ತಪ್ಪರ್ಥ ಆಗುತ್ತೆ. ಅಗ್ನಿ ಇಟ್ಟಿರ್ತಕ್ಕಂಥ ಅವನಿಗೆ ಅಗ್ನಿಯನ್ನು ತೆಗೆದುಕೊಂಡು ಹೋಗಿ ಆ ಶವದ ಮೇಲೆ ಹಾಕಿ ಅವನ್ನ ಕ್ರವ್ಯಾಗ್ನಿಯಾಗಿ ಅದನ್ನು ಕನ್ವರ್ಷನ್ ಮಾಡೋ ತನಕ ಮೈಲಿಗೆ ಇಲ್ಲ. ಅದಾದ ತಕ್ಷಣದಲ್ಲಿ ಮೈಲಿಗೆ ಪ್ರಾರಂಭವಾಗುತ್ತೆ. ಇದು ನಾನು ಬಾಲ್ಯಾವಸ್ಥೆಯಲ್ಲಿ ಅಗ್ರಹಾರದಲ್ಲಿ ನೋಡಿದ್ದೆ. 4-5 ಜನ ಅಗ್ನಿ ಇಟ್ಟಿದ್ರು. ಪಂಚಾಗ್ನಿ ಅಂತ ಇಟ್ಟಿರ್ತಾರೆ. 5 ಅಗ್ನಿ ಇರ್ತದೆ. ಆ 5 ಕೂಡ ಒಂದು ಬೊಂಬೆಗೆ ಹಾಕಿಕೊಂಡು ತೊಗೊಂಡು ಹೋಗ್ತಾರೆ. ಆ 5 ಅಗ್ನಿನ ಈ ಕನ್ವರ್ಷನ್ ಮಾಡೋವರೆಗೆ ಅವ್ರ ಮನೇಲಿ ಯಾವುದೂ ಮೈಲಿಗೆ ಇರಲ್ಲ. ಅದಾದ ತಕ್ಷಣದಲ್ಲಿ ಮೈಲಿಗೆ ಎಂಬತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಆದ್ದರಿಂದ ವ್ರತಿನಃ ಮಂತ್ರಪೂತಸ್ಯ ಸಾಗ್ನಿಕಸ್ಯ ದ್ವಿಜಸ್ಯ ಚ ಅಂದಿದ್ದಾರೆ. ಇದು ನಮ್ಮ ಕಡೆ ಇಲ್ಲ. ಇದನ್ನು ತಪ್ಪರ್ಥ ತಿಳ್ಕೊಂಡು ಹುಬ್ಳಿ ಧಾರವಾಡದ ಕಡೆ ಎಲ್ಲ ಕೆಲವರು ಹೀಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಬ್ರಹ್ಮಚಾರಿಗೆ ಮೈಲಿಗೆ ಇಲ್ಲ ಅಂತ. ಅಪ್ಪ ಹತ್ತದಿದ್ದವನು ಆಚೆ ಕೂತಿರ್ತಾನೆ, ಮಗ ರಾಯರ ಪೂಜೆ ಮಾಡ್ತಾ ಇರ್ತಾನೆ. ಇದನ್ನಪ್ಪ ನಿಂಗೆ 10 ದಿನ ಇಲ್ಲಿ ಕೂತಿದ್ದಿ, ಮಗ ನೋಡಿದ್ರೆ ರಾಯರ ಪೂಜೆ ಮಾಡ್ತಾ ಇದ್ದಾನಲ್ಲ ಯಾ ಬೃಂದಾವನದ್ದು ಅಂದರೆ ಬ್ರಹ್ಮಚಾರಿಗಳಿಗೆ ಮೈಲಿಗೆ ಇಲ್ಲ ಅಂತ ಅರ್ಥ ಆಯ್ತಾ? ಹಾಗಲ್ಲ. ಇಲ್ಲಿ ದ್ವಿಜಸ್ಯ ಚ ಅಂತಂದ್ರೆ ಅರ್ಥ ಏನು ಅಂದರೆ ಆಹೂತಾಧ್ಯಾಯಿ ಅಂತ ಅರ್ಥ. ಗುರುವಿನ ಸನ್ನಿಧಾನದಲ್ಲಿ ಇದ್ದು ಕ್ರಮಾಂತವಾಗಿ ಗುರು ಹೇಳಿದಾಗ ಪಾಠ ಅಧ್ಯಯನ ಮಾಡೋದು. ಅಂದರೆ ಗುರುಗೆ ಚೂರು ತೊಂದರೆ ಆಗಬಾರ್ದು. ಗುರು ಯಾವಾಗ ಹೇಳ್ತಾನೆ ಆವಾಗ ಪಾಠಕ್ಕೆ ಕರೆದಾಗ ಶಿಷ್ಯನಾಗಿರ್ತಕ್ಕಂಥ ಅವನು ಹೋಗಬೇಕು. ಅಂಥವನ ಜೊತೆಯಲ್ಲಿ ಇರ್ತಕ್ಕಂಥ ಕಾಲದಲ್ಲಿ ಮೈಲಿಗೆ ಅಂಟಲ್ಲ ಅಂದಿದ್ದಾರೆ. ಅರ್ಥ ಆಯ್ತಾ? ಆದ್ದರಿಂದ ಇದನ್ನಿಟ್ಕೊಂಡು ಬ್ರಹ್ಮಚಾರಿಗಳಿಗೆ ಮೈಲಿಗೆ ಇಲ್ಲ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ದ್ವಿಜ ಅಂತ ಶಬ್ದ ಅರ್ಥ ಮಾಡಿ. ಹಾಗೆ ಬರೋದಿಲ್ಲ. ಅಂದರೆ ಗುರುಕುಲ ವಾಸದಲ್ಲಿಯೇ ಇದ್ದು ಗುರುವಿನಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂಥ ಕಾಲದವರೆಗೂ ಕೂಡ ಮಧ್ಯದಲ್ಲಿ ಈ ಸೂತಕಗಳು ಯಾವುದೂ ಕೂಡ ಅಂಟೋದಿಲ್ಲ ಅಂತ. ಇಲ್ಲೂ ಕೂಡ ನಮ್ಮ ಗುರುಗಳು ಹೇಳ್ತಾ ಇದ್ರು, ತಂದೆ ತಾಯಿ ಬಿಟ್ಟು ಅಂತ. ಇವನೇ ಕರ್ತ ಆದ್ರೆ ಏನು ಮಾಡಬೇಕು? ಗುರುಗಳ ಹತ್ರ ಅಧ್ಯಯನ ಮಾಡ್ತಿದ್ದಾನಪ್ಪ, ಇವನೇ ಕರ್ತ, ಇವರಪ್ಪ ಹೋದರು. ಇಲ್ಲ ನಾನು ಗುರುಗಳ ಹತ್ರ ಇದ್ದೀನಿ, ನನಗೇನು ಅಂಟಲ್ಲ ಅಂದ್ರೆ ಏನರ್ಥ? ಅಂದರೆ ಬೇರೆ ಯಾವ ಸೂತಕಗಳು ಕೂಡ ಅಂಟೋದಿಲ್ಲ ಅಂತ ಅರ್ಥ. ಬ್ರಹ್ಮನಿಷ್ಠಸ್ಯ ಯಾವಾಗಲೂ ಭಗವಂತನಲ್ಲಿ ನಿಷ್ಠತ್ವವನ್ನು ಇಟ್ಟಿರೋನು, ಮನಸ್ಸನ್ನು ಇಟ್ಟು ಚಿಂತನೆ ಮಾಡೋರು ಸೂತಕ ಅಂಟಲ್ಲ ಅಂದರೆ ಏನರ್ಥ? ಬ್ರಹ್ಮನಿಷ್ಠಸ್ಯ ಅಂದರೆ ಯತಿನಃ ಅಂತಲೇ ಅರ್ಥ. ಆದ್ದರಿಂದ ಯತಿನಃ ಅಂದರೆ ಯತಿ ಪ್ರಯತ್ನಿ ಅಂತ ಒಂದು ಧಾತು. ಮತ್ತು ಅವರು ಯತಿ ಅಂದ್ರೇನು, ಬ್ರಹ್ಮನಿಷ್ಠರು ಅಂದ್ರೇನು? ಬ್ರಹ್ಮನಿಷ್ಠರೇ ಯತಿಗಳು, ಯತಿಗಳು ಬ್ರಹ್ಮನಿಷ್ಠರೇ ಆಗ್ತಾರೆ. ಆದ್ದರಿಂದ ಬ್ರಹ್ಮನಿಷ್ಠಸ್ಯ ಅಂದರೆ ಬೇರೆ ಅರ್ಥಗಳು ಕೂಡ ನಾನಾ ಥರ ಮಾಡ್ಬೋದು. ಎಲ್ಲರೂ ಬ್ರಹ್ಮನಿಷ್ಠರೇ. ಯಾರ್ಯಾರು ಭಗವಂತನಲ್ಲಿ ಮನಸ್ಸಿಟ್ಟಿರ್ತಾರೆ, ಚಿಂತನೆ ಮಾಡ್ತಾರೆ, ಭಗವಂತನ ಅಸ್ತಿತ್ವವನ್ನು ಒಪ್ಪಿದ್ದಾರೆ, ಅಸ್ತಿತ್ವದ ಬಗ್ಗೆ ಅವನ ಅಪಾರವಾದ ಗುಣಚಿಂತನೆಗಳನ್ನು ಮಾಡ್ತಾ ಇರ್ತಾರೆ, ಎಲ್ಲರೂ ಬ್ರಹ್ಮನಿಷ್ಠರೇ. ಹಾಗಾದ್ರೆ ಮೈಲಿಗೆ ಅಂಟಲ್ಲ ಅಂತ ಹೇಳ್ಬೋದಲ್ಲ ಅಂತ ಕೇಳಿದರೆ ಹಾಗೆ ಅರ್ಥ ಮಾಡಬಾರ್ದು. ಹಾಗಾದ್ರೆ ಬ್ರಹ್ಮನಿಷ್ಠಸ್ಯ ಅಂತಂದ್ರೆ ಅರ್ಥ ಏನು ಅಂದರೆ ಯಾವುದಾದ್ರೂ ಒಂದು ರೂಪವನ್ನು ಕುರಿತು, ಅರ್ಥ ಆಯ್ತೇನೋ, ಅದರ ಸಾನ್ನಿಧ್ಯದ ಸಿದ್ಧಿಗಾಗಿ ಜಪ ಮಾಡ್ತಾ ಇರ್ತಾನೆ. ಮಂತ್ರಪೂತಸ್ಯ ಅನ್ನೋದು ಮಂತ್ರಸಿದ್ಧಿ ಆಯಿತು. ಬ್ರಹ್ಮನಿಷ್ಠಸ್ಯ ಅಂದರೆ ಭಗವಂತನನ್ನು ಕುರಿತು ಆರಾಧನೆ ಮಾಡ್ತಾ ಇದ್ದಾನೆ. ಯಾವುದಕ್ಕೆ? ದರ್ಶನಾರ್ಥವಾಗಿ ಅಂತ ಇಟ್ಕೊಳ್ಳೋಣ. ಬ್ರಹ್ಮನಿಷ್ಠ ಅಂದರೆ ಅಲ್ಲಿಗೆ ತೊಗೊಂಡೋಗ್ಬೇಕು.
ಆಗ ಯಾವ ಪರಮಾತ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಕ್ಕಂಥವನಾಗ್ತಾ ಇದ್ದಾನೋ ಅವನಿಗೆ ಯಾವ ಹೊರಗಿನ ಮೈಲಿಗೆಯೂ ಕೂಡ ಅಂಟೋದಿಲ್ಲ ಅಂತ ಅರ್ಥ. ಅದು ಬಿಟ್ಟರೆ ತಿರ್ಗಾ ಅಂಟೋದೆ. ಅದಕ್ಕೋಸ್ಕರನೇ ಒಳ್ಳೆ ದೃಷ್ಟಾಂತ ಕೊಡ್ತೀನಿ. ರಾಮಾಯಣದಲ್ಲಿ ರಾಮ ಕಾಡಿಗೆ ಹೋದ ತಕ್ಷಣದಲ್ಲೇ ದಶರಥ ಮಹಾರಾಜ ಹೊರಟೋದ. ಸುಮಾರು ಅಷ್ಟು ಹೊತ್ತಿಗೆ ರಾಮನಿಗೆ ತಿಳಿಲಿಲ್ಲ ಅದು. ಸ್ವಲ್ಪ ದಿನವಾದ ಮೇಲೆ ರಾಮನಿಗೆ ಇನ್ಫಾರ್ಮೇಷನ್ ಹೋಯಿತು. ವ್ರತಸ್ಥನಾಗಿದ್ದಾನೆ. ಏನು ವ್ರತಸ್ಥನಾಗಿದ್ದಾನೆ? ಅರಣ್ಯವಾಸ, ವನವಾಸದ ವ್ರತಸ್ಥನಾಗಿ ರಾಮ ಇದ್ದಾನೆ. ಅಲ್ಲಿವರೆಗೂ ಅವನಿಗೆ ಗಂಟಿಲ್ಲ. ವಿಷಯ ತಿಳಿದ ಮೇಲೆ 10 ದಿನಗಳ ಕಾಲ ಮತ್ತೆ ಸೂತಕ ಇದ್ದು ತಂದೆಯ ಪ್ರೇತ ಕಾರ್ಯವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಅಂದರೆ ಏನರ್ಥ? ಇಲ್ಲಿ ಬ್ರಹ್ಮನಿಷ್ಠಸ್ಯ ಅನ್ನಕ್ಕೆ, ವ್ರತಿನಃ ಅನ್ನಕ್ಕೆ ಯಾವುದಾದ್ರೂ ಒಂದು ವ್ರತ ರೂಪದಲ್ಲಿ ಹೋಗ್ತಾರೆ. ಕಾಡಲ್ಲಿ ವಾಸ ಮಾಡೋದು ಕೂಡ ಒಂದು ವ್ರತ ಅಂತ ಹೋಗೋರು. ಏಕಾದಶಿ ಉಪವಾಸ ಮಾಡ್ತೇವೆ. ಉಪವಾಸ ಅನ್ನೋದು ಒಂದು ವ್ರತ. ಹೊಟ್ಟೆಗಿಲ್ಲದೆ ಉಪವಾಸ ಮಾಡೋದು ಇದೆಯಲ್ಲ, ಅದು ವ್ರತ ಆಗೋದಿಲ್ಲ. ಯಾವುದಾದ್ರೂ ಒಂದು ಉದ್ದೇಶಕ್ಕೆ ಇರಬೇಕು. ಹಾಗೆ ಬ್ರಹ್ಮನಿಷ್ಠತ್ವ ಅಂದರೆ ಯಾವುದಾದ್ರೂ ಒಂದು ಭಗವಂತನ ರೂಪವನ್ನು ನೋಡುವಿಕೆಗೆ ಯಾರು ತಪಸ್ಸನ್ನು ಮಾಡ್ತಕ್ಕಂಥವರಾಗ್ತಾ ಇದ್ದಾರೋ ಅಂಥವರಿಗೆ ಯಾವ ಸೂತಗಳು ಅಂಟೋದಿಲ್ಲ. ರಾಜ್ಞಾಂ, ಇಲ್ಲೂ ಕೂಡ ಅರ್ಥಗಳು ಮಾಡೋದು ಭಾಳ ಕಷ್ಟ ಇದೆ. ಸಪ್ತದ್ವೀಪ ಚಕ್ರವರ್ತಿಗಳು, ಮಹಾನ್ ಚಕ್ರವರ್ತಿಗಳಿಗೆ ಸೂತಕ ಅಂಟಲ್ಲ ಅಂದರು. ಯಾಕೆ? ಭೀಷ್ಮದ್ರೋಣಾದಿಗಳಿಗೆ, ಪಾಂಡವರಿಗೆ, ಅವರಿಗೆಲ್ಲ ಆಚರಣೆ ಮಾಡಿಲ್ವಾ? ಅವರೆಲ್ಲ ರಾಜ್ಞರಲ್ವಾ? ಚಕ್ರವರ್ತಿಗಳಲ್ವ ಅವರೆಲ್ಲ ಏನು ಸೂತಕ ಇಲ್ಲದೆ ಪ್ರೇತ ಕಾರ್ಯ ಇಲ್ಲದೆ ಇದ್ದುಬಿಟ್ರೆ ಹಾಗೇನೆ ಮತ್ತು ಅಂಟಲ್ಲ ಅಂದರೆ ಅರ್ಥ ಏನು? ಇಂಥ ಒಂದೊಂದು ಶ್ಲೋಕವನ್ನು ಮಧ್ಯೆ ಸೇರಿಸ್ಬಿಟ್ರು ಅಂದರೆ ಇಡೀ ಪುರಾಣ ಕೆಳಗೆ ಬಿದ್ದೋಗುತ್ತೆ. ಗೊತ್ತಾಯ್ತಾ? ಯಾಕಿದೆ ಅದನ್ನು ಸೇರಿಸ್ತಾರೆ ಇಂಥದನ್ನು ಅಂತ ಕೇಳಿದ್ರೆ, 3 ವಿಧ ಜೀವರಾಶಿಗಳಿರ್ತಾರಾದ್ದರಿಂದ ಅವರವರಿಗೆ ತಕ್ಕಂತಹ ಫಲಗಳಾಗಬೇಕಾಗಿದೆ. ಆದ್ದರಿಂದ ಅದು ಹಾಗೇ ಆಗುತ್ತೆ. ಈಗ ಬರೋ ಕಾಲಕ್ಕೆ ಟಿ ವಿಲಿ ನಡೀತಾ ಇತ್ತು, ಮಹಿಷಾಸುರನ ಪೂಜೆ ಮಾಡಿದ್ರು, ಚಾಮುಂಡೇಶ್ವರಿ ಕೋಪ ಬಂದಿದೆಯೇ ಗೊತ್ತಾಯ್ತಾ, ಅವನು ಹಸುರನೇ, ಯಾಕೆ ಅವನಲ್ಲಿ ಶಕ್ತಿ ಇರಬಾರ್ದ, ತಪಸ್ಸಿರಬಾರ್ದ ಅಂತ ನಡೀತಾ ಇತ್ತು ಅಂತ ಇಟ್ಕೊಳ್ಳಿ. ಹಾಗೆ ರಾಕ್ಷಸರಿಗೂ ಪೂಜೆ ಇದೆ, ಯಾರಿಲ್ಲ ಅಂದರು. ದಾನವರಿಗೂ ಪೂಜೆ ಇದೆ, ಯಾರಿಲ್ಲ ಅಂತ ಹೇಳಿದ್ರು ಅಲ್ವೇ. ಇನ್ನು ಯಕ್ಷ ರಾಕ್ಷಸ ಪಿಶಾಚಿಗೆ ಪೂಜೆ ಇದೆ, ಯಾರಿಲ್ಲ ಅಂತ ಹೇಳಿದ್ರು. ಬ್ರಹ್ಮಪಿಶಾಚಿಗೆ ಪೂಜೆ ಇದೆ, ಎಲ್ಲ ಸಿದ್ಧಿ ಮಾಡ್ಕೊಂಡು ಪೂಜೆ ಮಾಡೋದಿಲ್ವೇ. ಪೂಜೆ ಯಾರಿಗಿಲ್ಲ ಅಂತ ಮನುಷ್ಯರಿಂದ ಹಿಡಿದು ದೇವರವರೆಗೂ ಎಲ್ರಿಗೂ ಪೂಜೆ ಇದೆ. ಆದರೆ ಯಾವ ಪೂಜೆ ಯಾರಿಗೆ ಏನು ಫಲ ಎಂಬತಕ್ಕಂಥದ್ರ ಮೇಲೆ ಡಿಸೈಡ್ ಆಗೋದೇ ವಿನ ಪೂಜೆ ಯಾರಿಗಿಲ್ಲ. ಆದ್ದರಿಂದ ಚಾಮುಂಡೇಶ್ವರಿ ದೇವಸ್ಥಾನದೊಳಗೂ ಪೂಜೆ ನಡೀತಾ ಇದೆ, ಮಹಿಷಾಸುರನಿಗೂ ಪೂಜೆ ನಡೀತಿದೆ ಅಂದರೆ ಏನು ತಪ್ಪು ನೋಡ್ಕೊಳ್ಳಿ ಬಿಡಿ. ಅವ್ರವ್ರ ಪೂಜೆ ಅವ್ರವ್ರಿಗೆ ತಕ್ಕಂತೆಪ್ಪ. ಈಗ ಮಳೆ ಬರಲಿಲ್ಲ ಅಂತಂದರೆ 4 ಜನ ಹರಿಸ್ಕೋತಾರೆ. ಬ್ರಾಹ್ಮರು ವಿರಾಟ್ ಪರ್ವ ಹೇಳ್ತಾರೆ ಅಲ್ವಾ. ಇನ್ನು ಕೆಲವರು ಏನೇನೋ ಮಾಡ್ತಾರೆ, ಕೊನೆಗೆ ಊರು ಮಾರಮ್ಮಂಗೆ ಏನೋ ಕೊಡ್ತೀವಿ ಅಂತ ಹರಿಸ್ಕೊಂಡಿರ್ತಾರೆ. ಮಳೆ ಬಂದರೆ ಅವರು ಮಳೆ ಬಂದ್ಬಿಡ್ತು, 4 ಜನವೂ ಸಂತೋಷ ಪಡ್ತಾರೆ. ನೋಡಿ ನಾವು ಮರಿ ಕೊಟ್ಟಿದ್ದಕ್ಕೆ ಮಳೆ ಬಂತು ಅಂತಾರೆ, ವಿರಾಟ್ ಪರ್ವ ಹೇಳಿದ್ದಕ್ಕೆ ಮಳೆ ಬಂತು ಅಂತಾರೆ. ಇನ್ನೊಬ್ಬರು ಕತ್ತೆ ಮದುವೆ ಮಾಡಿದ್ದಕ್ಕೆ ಮಳೆ ಬಂತು ಅಂತಾರೆ, ಕಪ್ಪೆ ಮದುವೆ ಮಾಡಿದ್ದಕ್ಕೆ ಮಳೆ ಬಂತು ಅಂತಾರೆ. ಒಟ್ಟಿನಲ್ಲಿ ಮಳೆ ಬಂದರೆ 6 ಜನ ಮಾಡಿದ್ದು ಅವ್ರವ್ರಿಗೆ ಸಂತೋಷ ಆಯ್ತಾ ಇಲ್ವಾ? ನಾವು ಮಾಡಿದ್ದಕ್ಕೆ ಬಂತು ಅಂತಲೇ ಅವ್ರು ತಿಳ್ಕೊಳ್ಳೋದು. ವಿರಾಟ ಪರ್ವದಿಂದ ಮಳೆ ಬಂತು ಅಂತ ನೀವು ತಿಳ್ಕೊಂಡ್ರಿ ಅಷ್ಟೇ ಅಲ್ಲ, ತಪ್ಪೇನಲ್ಲ. ಯಾಕೆ ಅಂದರೆ ಆ ರೀತಿಯಾದಂಥ ಭಾವನೆ ಬಂದು ಯಥಾರ್ಥವಾದ ಸಾತ್ವಿಕ ಪ್ರಾಚುರ್ಯದ ಪೂಜೆಗಳಿಗೆ ಕಡಿವಾಣ ಹಾಕ್ತಕ್ಕಂಥದ್ದೇನಿದೆಯೋ ಕಾಲಾನುವಾಗಿ ಕಲಿಯುಗದಲ್ಲಿ ಅದಕ್ಕೆ ಆಸ್ಪದವನ್ನು ಕೊಡ್ತಕ್ಕಂಥವರಾಗ್ತಾರೆ. ವಿವಾಹೋತ್ಸವ ಯಜ್ಞೇಶು ಜಾತೆ ಚ ಮೃತ ಸೂತಕೆ ತಸ್ಯ ಪೂರ್ವಕೃತಂ ಚಾನ್ನಂ ಭೋಜ್ಯಂ ತನ್ಮನುರಬ್ರವೀತ್. ಯಾವುದಾದರೂ ವಿವಾಹ ಉತ್ಸವ ಯಜ್ಞಾದಿಗಳು ನಡೆಯುವ ಕಾಲದಲ್ಲಿ ಮರಣ ಹೊಂದಿಬಿಟ್ರೆ ಆಗ ಆ ಸುದ್ದಿ ತಿಳಿಯೋದಕ್ಕಿಂತ ಮೊದಲು ಮಾಡಿದ ಅಡಿಗೆ ಬರುತ್ತೆ. ಸುದ್ದಿ ತಿಳಿದ ಮೇಲೆ ಮಾಡಿರೋದಂತೂ ಬರಲ್ಲ ಅನ್ನೋದು ಗೊತ್ತಾಯ್ತಲ್ಲ. ಅಂದರೆ ಬಾರಿ ವಿವಾಹ ಆರಾಧನೆಗಳು ಇಂಥ ಕಡೆ ಯಾವುದಾದ್ರು ಇದ್ದರೆ ತಪ್ಪಲ್ಲ, ಅನ್ನ ಬರುತ್ತೆ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಇನ್ನು ಸೂತಕೆ ಎಷ್ಟು ಗೃಹ್ಣಾತಿ ತದಜ್ಞಾನನ್ನದೌಷವಾಕ್. ಸೂತಕ ಗೊತ್ತಿತ್ತು, ಯಾರಿಗೆ ಇದೆ ಅನ್ನೋದು ಗೊತ್ತಿದೆಯೋ ಅವನು ಎದುರಿಗಿದ್ದ. ಅರ್ಥ ಆಯ್ತಾ? ಅವನು ಹೇಳದೇ ಇದ್ರೆ ಆ ಪಾಪ ಅವನಿಗೆ ಅಂದರು. ಅದಕ್ಕೆ ಇಲ್ಲ ನಾವು ಜಾಗ ಖಾಲಿ ಮಾಡಬೇಕು, ಇಲ್ಲ ಅವನಿಗೆ ಹೇಳ್ಬಿಟ್ಟು ಬರಬೇಕು. ಆದ್ದರಿಂದಾನೆ ಯಾರಿಗಾರು ಸೂತಕ ಇದೆ ಅಂತ ನಮಗೆ ಗೊತ್ತಾದರೆ ಅವನು ಒಂದು ಯಾವುದಾದ್ರು ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾನೆ ಅಂದರೆ ನಾವು ಹೋಗಬಾರ್ದಲ್ಲಿಗೆ. ಅವನು ಬರ್ತಾನೆ, ಆಮೇಲೆ ಹೇಳಬೇಕಾಗತ್ತೆ, ಬೇಡ ನಾವೇ ತಪ್ಪಿಸ್ಕೋಬೇಕೇ ವಿನಃ ಅಲ್ಲಿ ಎದುರಿಗಿದ್ದಾಗ ಹೇಳದೇ ಇದ್ರೆ ಆಗೋದಿಲ್ಲ. ಆ ಪಾಪ ನಾವು ಅನುಭವಿಸ್ಬೇಕಾಗತ್ತೆ
ಅದನ್ನು ಕೂಡ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಏನು ಮಾಡಬೇಕು ಅಂತ ಆಹಾರಗಳನ್ನ ಅಂತ ಕೇಳಿದರೆ ನೋಡಿ ಎಷ್ಟು ವಿಶೇಷವಾಗಿ ಹೇಳ್ತಾನೆ. ಭಿಕ್ಷಾವೃತ್ತಿಯಲ್ಲಿರೋರಿಗೆ ಹಾಕಿದ್ರೆ ಅದು ದೋಷ ಇಲ್ಲ ಅಂತ ಹೇಳ್ಬಿಟ್ಟು, ಸೂತಕಾನ್ನವಾದರೂ ಕೂಡ ಭಿಕ್ಷಾವರ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಹಾಕಿದ್ರೆ ಮಾತ್ರ ದೋಷ ಅಲ್ಲ, ಇನ್ಯಾರಿಗೂ ಆ ಅನ್ನವನ್ನು ಕೊಡಬಾರದು ಅಂತ ಹೇಳ್ತಾ ಇದ್ದಾರೆ. ಪ್ರಚ್ಛಾದ್ಯ ಸೂತಕಮ್ಯಸ್ತು ದದಾತ್ಯನ್ನಂ ದ್ವಿಜಾಯ ಚ ಜ್ಞಾತ್ವಾ ಗೃಹ್ಣಂತಿಯೇ ವಿಪ್ರ ದೋಷಭಾಜಾಸ್ತಯೇ ವೈಹಿ. ಯಾವ ದಾತಾರನಿಗೆ ಸೂತಕ ಗೊತ್ತಿದ್ದೂ ಕೂಡ ಬ್ರಾಹ್ಮಣನಿಗೆ ಅಂತವನು ಸೂತ ಇದೆ ಅಂತ ಅವನಿಗೆ ಅದೆಲ್ಲ ಏನು ಮಾಡೋಕ್ಕಾಗುತ್ತೆ, ಈ ಕಾಲದಲ್ಲಿ ಎಲ್ರಿಗೂ ದಕ್ಷಿಣೆ ಕೊಡಲೇಬೇಕು, ಬಂದ್ಬಿಟ್ಟಿದ್ದಾನೆ ಅಂತ ಹೇಳಿ ಯಾರು ಕೊಡ್ತಕ್ಕಂಥವರಾಗ್ತಾರೋ ಅಂಥ ದಾನ ಸ್ವೀಕಾರ ಹಿಂದೆ ಏನು ದಾನ ಮಾಡಿರ್ತೀಯೋ ಆ ಪಾಪವನ್ನೆಲ್ಲ ಪೂರ್ತಿ ಆ ಪುಣ್ಯವನ್ನು ಕಳೀತಕ್ಕಂಥದ್ದಾಗ್ಬಿಡುತ್ತೆ. ದ್ವಾದಶಾಹೇ ತ್ರಿಪಕ್ಷೇ ವಾ ಷಾಣ್ಮಾಸಿಕೆ ವತ್ಸರೇಪಿ ವಾ ಸಪಿಂಡೀಕರಣಂ ಪ್ರೋಕ್ತಂ ಮುನಿಭಿಸ್ತತ್ವದರ್ಶಿಭಿ. ಮರಣದ 12ನೇ ದಿವಸ, ತ್ರಿಪಕ್ಷ 6 ತಿಂಗಳು ಅಥವಾ ವರ್ಷದ ಕೊನೆಯಲ್ಲಿ 365ನೇ ದಿನ, ಹೀಗೆ ಸಪಿಂಡೀಕರಣವನ್ನು 3 ರೀತಿಯಲ್ಲಿ ಎಕ್ಸ್ಟೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಆದರೆ ಕಲಿಯುಗದಲ್ಲಿ ಆ ವರ್ಷದ ತನಕ ತ್ರಿಪಕ್ಷದ ತನಕ ಮಾಡೋಕ್ಕೆ ಬೇಡ. ಎಲ್ಲರಿಗೂ ಮಯಾತು ಪ್ರೋಚ್ಯತೆ ತ್ರಾಕ್ಷ ಶಾಸ್ತ್ರಾನುವರ್ತಿನಃ ಚಾತುರ್ವರ್ಣ ವಿರ್ಣಾನಾಂ ದ್ವಾದಶಾಹಿ ಏವ ಸಪಿಂಡನಂ. 12ನೇ ದಿನವೇ ಸಪಿಂಡೀಕರಣ ಎಂಬತಕ್ಕಂಥದ್ದು ಮಾಡಿಬಿಡು, ಅದನ್ನು ಮುಂದಕ್ಕೆ ಹಾಕೋಬೇಡ ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಭಿಕ್ಷುರ್ಭಿಕ್ಷಾಂ ನ ಗೃಹ್ಣಾತಿ ಹಂತಾಕಾರೋ ನ ಗೃಹ್ಯತೆ ನಿತ್ಯಂ ನೈವಿತ್ಯಕಂ ಲುಪ್ತೆ ಯಾವತ್ ಪಿಂಡನಂ ನ ಮೇಲೆ. ಸಪಿಂಡೀಕರಣವಾಗದ ಹೊರತು ಅವನ ಮನೆಯಲ್ಲಿ ಯಾವ ಹವ್ಯಕವ್ಯ ವೈಶ್ಯದೇವಾದಿಗಳು ಕೂಡ ಯಾವ ಕರ್ಮನೂ ಹುಟ್ಟೋದಿಲ್ಲ. ಆದ್ದರಿಂದ ಸಪಿಂಡೀಕರಣ ಮಸ್ಟ್ ಅಂಡ್ ಶುಡ್ ಆಗಲೇಬೇಕು ಅಂತ ಇದ್ದಾರೆ. ಯತ್ಫಲಂ ಸರ್ವತೀರ್ಥೇಶು ಸರ್ವಯಜ್ಞೇಶು ಯತ್ಫಲಂ ತತ್ಫಲಂ ಸಮಮಾಪ್ನೋತಿ ದ್ವಾದಶಾಹಿ ಸಪಿಂಡನಾಥ್. ನಿಮ್ಮಪ್ಪನ ಸಪಿಂಡೀಕರಣ ನೀ ಮಾಡೋದ್ರಿಂದ ಅರ್ಥ ಆಯ್ತೇನೋ. ಯತ್ಫಲಂ ಸರ್ವತೀರ್ಥೇಶು, ಸರ್ವತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಮಗನಿಗೆ ಬರುತ್ತೆ, ಸರ್ವಯಜ್ಞದ ಫಲಗಳು ಮಗನಿಗೆ ಬರುತ್ತೆ. ತತ್ಫಲಂ ಸಮಾಪ್ನೋತಿ, ಇಂಥ ಒಂದು ಫಲವನ್ನು ಸಪಿಂಡೀಕರಣವನ್ನು ಮಾಡೋದರಿಂದ ಅಂದರೆ ಏನರ್ಥ ನಾ ಹೇಳಿದಾಗೆ, ಪ್ರೇತಾವೃಕವಾದಂಥ ಆವೃಕದಿಂದ ಬಿಡಿಸಿದ ಪಿಂಡಜ ದೇಹದಿಂದ 10 ದಿನ ಪ್ರೇತ ದೇಹವನ್ನು ಬಂದು ಅದನ್ನು ಬಿಡಿಸಿದ ಪಿತೃವರ್ಗಕ್ಕೆ ಸೇರಿಸಿದ ಈ 3 ರೀತಿಯ ಪುಣ್ಯಗಳು ಸೇರಿ ಅದೊಂದು ದೊಡ್ಡ ಯಜ್ಞದ ಫಲ ಎಂಬತಕ್ಕಂಥದ್ದು ಆ ಮಗನಿಗೆ ಬರ್ತಕ್ಕಂಥದ್ದಾಗತ್ತೆ. ಈಗ ಸಪಿಂಡೀಕರಣವನ್ನು ವರ್ಣನೆ ಮಾಡ್ತಕ್ಕಂಥವರಾಗ್ತಾರೆ. ಅತಸ್ನಾತ್ವಾ ಮೃತಸ್ಥಾನೇ ಗೋಮಯೇ ಅನುಲೇಪಿತೆ ಶಾಸ್ತ್ರೋಕ್ತೇನ ವಿಧಾನೇನ ಸಪಿಂಡಿಂ ಕಾರ್ಯೇತ್ ಸುತಃ. ಸ್ನಾನ ಮಾಡಬೇಕು ಅಂತ ಹೇಳೋದೇನಿದೆ, ಯಾವ ಕಾರ್ಯ ಮಾಡಿದ್ರೂ ಸ್ನಾನ ಮಾಡೋದೆ. ಮತ್ತು ಸ್ನಾನ ಮಾಡು ಅಂತ ಅದೇನು 20 ಸಾರಿ ಹೇಳೋದು ಅಂದರೆ ಎಷ್ಟು ಸೂಕ್ಷ್ಮ ಹೇಳ್ತಾರೆ. ಸ್ನಾನ ಮಾಡು ಅಂದರೆ ಸ್ನಾನ ಸುಮ್ಮನೆ ಹುಯ್ಕೊಂಡು ಸೋಪಾಕಿ ಮೈ ತೊಳ್ಕೊಳ್ಳೋದಲ್ಲ. ಯಾವ ಕಾರ್ಯಕ್ಕೋಸ್ಕರ ಉದ್ದೇಶಕ್ಕೋಸ್ಕರ ಸ್ನಾನ ಮಾಡ್ತೀಯೋ ಅದರ ಸಂಕಲ್ಪ ಅಂತ ಅರ್ಥ. ಆಯ್ತಾ? ಸಂಕಲ್ಪ ಇಲ್ಲದೆ ಸ್ನಾನ ಮಾಡಿದ್ರೆ ಅದು ಪಿಶಾಚಿ ಸ್ನಾನ ಅಂತ ಅರ್ಥ. ಸುಮ್ಮನೆ ಬಕೆಟಲ್ಲಿ ನೀರು ತೊಡ್ಕೊಂಡು ಹುಯ್ಕೋತೀವಲ್ಲ, ಅವತ್ತವತ್ತಿನ ತಿಥಿ ನಕ್ಷತ್ರ ವಾರ ಸಂಕಲ್ಪ ಇಲ್ಲದೆ ಸ್ನಾನ ಮಾಡಿಬಿಟ್ರೆ ಅದು ಪಿಶಾಚಿ ಸ್ನಾನ ಅಂತಾರೆ. ಅಂದರೆ ಬ್ರಹ್ಮಪಿಶಾಚಿಗಳು ಹೋಗಿ ನೀರಲ್ಲಿ ಅದ್ದುತ್ತೆಲ್ಲ ಹಾಗೆ ಅಂತ. ಆದ್ದರಿಂದನೇ ದಿನದಲ್ಲೂ ಕೂಡ ನಾವು ಸ್ನಾನ ಮಾಡಬೇಕಾದ್ರೆ ಮಾನಸಿಕವಾದ ಸಂಕಲ್ಪ ಆದರೂ ಕೂಡ ಮಾಡಿಕೊಳ್ಳೇಬೇಕು. ಅದನ್ನ ಆಯಾ ದಿನದ ಉಚ್ಚಾರಣೆಯನ್ನು ಮಾಡಿ ನದ್ಯಾಯುಮಾನಿ ದೇವತೆಗಳ ತೀರ್ಥಗಳನ್ನು ಸ್ಮರಣೆ ಮಾಡಿ ಭಗವಂತನ ಸ್ಮರಣೆ ಮಾಡಿಕೊಂಡೇ ಸ್ನಾನ ಮಾಡಬೇಕು. ಹಾಗೆ ಮಾಡದೇ ಇದ್ರಿಲ್ಲ. ಬರೀ ನೀರು ಹುಯ್ಕೊಳ್ಳೋದು ಬೇರೆ, ಸಂಕಲ್ಪ ಮಾಡಿ ಸ್ನಾನ ಮಾಡೋದು ಬೇರೆ, ಶ್ರಾದ್ದಕ್ಕೆ ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡೋದು ಬೇರೆ, ಅಭ್ಯಂಗನಾದಿಗಳ ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡೋದು ಬೇರೆ, ಯಾವ್ಯಾವುದಕ್ಕೆ ದೇವ್ರ ಪೂಜೆಗೆ ಸ್ನಾನ ಮಾಡೋದು ಬೇರೆ. ಅಂದರೆ ಯಾವ ಉದ್ದೇಶಕ್ಕಾಗಿ ಸ್ನಾನ ಮಾಡ್ತೀಯೋ ಆ ಉದ್ದೇಶಕ್ಕೆ ಸ್ನಾನ ಮಾಡು ಅಂತ ಇಲ್ಲಿ ಹೇಳ್ತಾರೆ. ಆದ್ದರಿಂದ ಸಪಿಂಡೀಕರಣಾರ್ಥವಾಗಿ ಸ್ನಾನ. ಈಗ ಯಾತಕ್ಕೋಸ್ಕರ ಸ್ನಾನ ಮಾಡ್ತಾ ಇದ್ದೀನಿ, ತಂದೆಯ ಸಪಿಂಡೀಕರಣ ಮಾಡ್ತೇನೆ ಎಂಬತಕ್ಕಂಥದ್ದಕ್ಕೆ ಸ್ನಾನ ಮಾಡ್ತೇನೆ ಅಂತ ಮೊದಲು ಅತಸ್ನಾತ್ವ ಅಂದರೆ ಮೊದಲು ಸ್ನಾನವನ್ನು ಸಂಕಲ್ಪ ಪುರಸ್ಸರವಾಗಿ ಮಾಡು. ಮರಣ ಹೊಂದಿದ ಸ್ಥಳದಲ್ಲಿ ಮಾಡೋದು ಬಹಳ ಮುಖ್ಯ ಅಂದರು. ಅದು ಮನೆಯಲ್ಲಿ ಎಲ್ಲಾಗಿದೆಯೋ, ಬಚ್ಚಲ ಮನೇಲಿ ಹೋಗಿದ್ದ ಆಚಾರ್ಯ ಅದಕ್ಕೆ ಮರಣ ಸ್ಥಾನದಲ್ಲಿ ಮಾಡೋಕ್ಕಾಗುತ್ತೆ ಅಂತ ಕೇಳಿದ್ರೆ ಸ್ವಗೃಹ ಅಂತ ಅಷ್ಟು ತಾತ್ಪರ್ಯ ಅರ್ಥ ಮಾಡಬೇಕು. ಅರ್ಥ ಆಯ್ತಾ? ಆದ್ದರಿಂದ ಮರಣ ಹೊಂದಿದ ಸ್ಥಳದಲ್ಲೂ ಮಾಡ್ಬೋದು,
ಬೇರೆ ಕಡೆಗಳಲ್ಲೂ ಕೂಡ ಮಾಡಬಹುದು. ಶಾಸ್ತ್ರೋಕ್ತವಾದ ವಿಧಿಬದ್ಧದಿಂದ ಅಲ್ಲಿ ಪಾದಾರ್ಘ್ಯಾಚಮನಿಯಂ ದೈವಂ ಶಿವ ವೈಶ್ವದೇವಾಂಶ ಪೂಜೆಯೇತ ಕೌಪಿತ್ರೇ ವಿಕರಂ ದತ್ವಾ ಪುನರಾಪೋಪಸ್ಪೃಶೇತ್. ಅರ್ಘ್ಯ ಪಾದ್ಯ ಆಚಮನಾದಿಗಳಿಂದ ವಿಶ್ವೇದೇವರನ್ನು ಪೂಜಿಸಬೇಕು. ನಂತರ ವಿಕರಪಿಂಡ ಕೊಟ್ಟು ಕೈ ತೊಳೆಯಬೇಕು ಅಂದರು. ವಿಶ್ವೇ ದೇವತೆಗಳು ಸಪಿಂಡೀಕರಣದ ದಿವಸ ಪ್ರಾರಂಭ ಆಗ್ತಾರೆ. ಅಲ್ಲಿಯವರೆಗೂ ವಿಶ್ವೇ ದೇವತೆಗಳು ಇಲ್ಲ. ವಿಶ್ವೇ ದೇವತೆಗಳು ಇಲ್ಲದ ಕೇವಲ ಪಿತೃಪಿಂಡ ಅಂದರೆ ಒಂದೇ, ಏಕೋದಿಷ್ಟ. ಅದಿನ್ಯಾವತ್ತೂ ಬರೋದಿಲ್ಲ ಅನ್ನೋದು ನಾವು ಒತ್ತಿ ಹೇಳ್ತಾನೆ. ಆದ್ದರಿಂದನೇ ಎಷ್ಟೋ ಜನ ಈ ಘಾತಕ ಚತುರ್ದಶಿನ ಸಿಂಗಲ್ ಪಿಂಡ ಹಾಕ್ತಾರೆ, ಒಂದು ಪಿಂಡ ಅನ್ನೋ. ಅದು ಸರ್ವತೈವ ಸಾಧ್ಯವಿಲ್ಲ, ಅದು ಬರೋದಿಲ್ಲ. ಬೇಕಾದಷ್ಟು ಹೋರಾಟ ಮಾಡಿದ್ದೇನೆ, ಅದು ಅವರವರು ತಿಳ್ಕೊಂಡಿದ್ದು, ನಾವೇನೋ ಮಾಡ್ಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ವಿಶ್ವೇ ದೇವತೆಗಳು ಇಲ್ಲದೇ ಇರುವಾಗ ಒಂದು ಪಿಂಡ ಏನೋ ಬರುತ್ತೋ ಆ ಪಿಂಡ ಅನ್ನೋದು ವಿಶ್ವೇ ದೇವತೆಗಳು ಸೇರಿದ ಮೇಲೆ ಇನ್ಯಾವತ್ತೂ ಒಂದು ಪಿಂಡ ಬರೋದಿಲ್ಲ ಅಂತ ಹೇಳ್ತಾನೆ ಸ್ವಾಮಿ. ಆದ್ದರಿಂದ ಆ ಮಾತಿಗೆ ಅದೇನು ಅರ್ಥ ಮಾಡ್ಕೊಂಡಿದ್ದಾರೋ ಅವರು ಗೊತ್ತಿಲ್ಲ. ಆದ್ದರಿಂದ ಒಂದು ಪಿಂಡ ಅವತ್ತು ಬರುತ್ತೀಯ ವಿನ ಇವತ್ತು ವಿಶ್ವೇ ದೇವತೆಗಳು ಮೊದಲು ಪೂಜೆ ಎಂಬತಕ್ಕಂಥದ್ದು ನಡೀತದೆ. ದದ್ಯಾ ಪಕ್ಷಿತ ಮಹಾದೀನಾಂ ತ್ರೀನ್ ಪಿಂಡಾಂಶ್ಚ ಯಥಾಕ್ರಮಂ ವಸುರುದ್ರಾರ್ಕ ರೂಪಾಣಂ ಚತುರ್ಥಂ ಮೃತಕಸ್ಯ ಚ. ಪಿತಾಮಹ, ಪ್ರಪಿತಾಮಹ, ವೃದ್ಧ ಪಿತಾಮಹ ಎಂಬತಕ್ಕಂಥ 3 ಜನ ವಸು ರುದ್ರ ಆದಿತ್ಯ ರೂಪದಿಂದ ಕ್ರಮವಾಗಿ 3 ಪಿಂಡಗಳನ್ನು ಮಾಡಿಕೊಂಡು ಮತ್ತೆ ಮೃತ ಏನು ಆಗಿದ್ದಾನೆ ಅವನ ಹೆಸರಿನಲ್ಲಿ ಒಂದು ಪಿಂಡವನ್ನು ಇಟ್ಕೋಬೇಕು. ಅಂದರೆ ಇದು 3 ಅದು 1 ಆ ಒಂದು ಪಿಂಡ ಎಂಬತಕ್ಕಂಥದ್ದು ಇಟ್ಕೋಬೇಕು. ಚಂದನೈ ತುಳಸಿ ಪತ್ರೈ ಧೂಪ ದೀಪೈ ಸುಭೋಜನೈ ಮುಖವಾಸೈ ಸುವಶ್ಚ ದಕ್ಷಿಣಾಭಿಶ್ಚ ಪೂಜೆ. ಆ ಪಿಂಡಗಳಿಗೆ ಚಂದನ, ತುಳಸಿ, ಧೂಪ, ದೀಪ, ಭೋಜನ, ನೈವೇದ್ಯ, ಮುಖವಾಸ ಮತ್ತು ಉಪವಸ್ತ್ರ ಇತ್ಯಾದಿ ದಕ್ಷಿಣೆಗಳಿಂದ ಪೂಜೆ ಎಂಬತಕ್ಕಂಥದ್ದು ಮಾಡಬೇಕು. ಏನು ಅನ್ನದುಂಡೆಗೆ ಪೂಜೆ ಮಾಡೋದು ಅಂತ ತಿರಸ್ಕಾರ ಮಾಡಬೇಡ. ಅದರೊಳಗೆ ಅವುಗಳನ್ನು ಆವಾಹನೆ ಮಾಡಿರ್ತಾರೆ. ಅಲ್ಲಿ ಭಗವಂತನ ರೂಪ ಇರುತ್ತೆ. ಅದಕ್ಕೆ ನೀವು ಗಯಾಕ್ಕೆ ಹೋದರೂ ಗೊತ್ತಾಗುತ್ತೆ. ಪಿತೃಪಿತಾಮಹ ಪ್ರಪಿತಾಮಹ ಅನ್ನೋದೇ ಭಗವಂತನ ರೂಪ. ಗುಡಿ ಇದೆ ಅಲ್ಲಿ ಗಯಾದಲ್ಲಿ, ಗೊತ್ತಾಯ್ತಾ? ಪ್ರಪಿತಾಮಹನ ರೂಪ ಅಂದರೆ ನಮ್ಮಪ್ಪನಪ್ಪ ಅಂತಲ್ಲ. ಅಲ್ಲಿ ಗಯಾದಲ್ಲಿ ಹೋಗ್ಬಿಟ್ಟು ನಮ್ಮ ಅಪ್ಪನಪ್ಪ ಇಲ್ಲಿ ಕೂತಿದ್ದಾರೆ ಅಂತ, ಅದು ಭಗವಂತನ ರೂಪ. ವಸುರುದ್ರ ಆದಿತ್ಯ ಏನಿದೆ ಅದು ಭಗವಂತನ 3 ರೂಪಗಳು. ಆ 3 ರೂಪ ಎಲ್ಲಿರುತ್ತೋ ಅಲ್ಲಿ ಪಿತೃದೇವತೆಗಳು ವಾಸ ಮಾಡ್ತಾರೆ ಆ ರೂಪದಿಂದ ಬಂದು. ಅಂಥ ರೂಪವನ್ನು ಅಲ್ಲಿ ಆವಾಹನೆ ಮಾಡಿದ್ದೇವೆ. ಆದ್ದರಿಂದ ಅಲ್ಲಿ ಪಿತೃದೇವತೆಗಳು ವಾಸ ಮಾಡತಕ್ಕಂಥವರಾಗಿರ್ತಾರೆ. ಪ್ರೇತಪಿಂಡಂ ಪ್ರಿದಾ ಕೃತ್ವ ಸುವರ್ಣಸ್ಸ ಶಲಾಕಯ ಪಿತಾಮಹಾದಿ ಪಿಂಡೇಶು ಮೇಲೆ ತಂಪೃತ ಪೃಥಕ್. ಒಂದು ಬಂಗಾರದ ಕಡ್ಡಿ ಎಂಬತಕ್ಕಂಥದ್ದನ್ನು ತಗೊಂಡು ತಂತಿಯಿಂದ ಆ ಪ್ರೇತಪಿಂಡ ಅಂತ ಏನು ಒಂದು ಸಪರೇಟು ಹಾಕಿರ್ತೇವೆ ಅದನ್ನು 3 ಭಾಗ ಎಂಬತಕ್ಕಂಥದ್ದು ಮಾಡಿ ಪಿತಾಮಹಾದಿ 3 ಪಿಂಡಗಳಲ್ಲಿ ಅದನ್ನು ಸಂಯೋಜನೆ ಎಂಬತಕ್ಕಂಥದ್ದನ್ನು ಮಾಡಬೇಕು. ಅದಕ್ಕೋಸ್ಕರನೇ ಸಪಿಂಡೀಕರಣ ಅಂತ ಕರೀತಾರೆ. ಮೊನ್ನೆ ಹೇಳಿದ್ದೆ, ಅಲ್ಲಿಗೆ ಸಂಬಂಧ ಕೊಡ್ತಾ ಇದ್ದೀನಿ. ಇದಕ್ಕೆ ಸಪಿಂಡೀಕರಣ ಅಂತ ಕರಿತೀವಿ. ಇದನ್ನು ಕೂಡ ಕಣ್ಣಿಂದ ನೋಡಬಾರ್ದು, ಗೊತ್ತಾಯ್ತಾ? ಒಂದು ಸಾರಿ ಎಲ್ಲ ನೋಡ್ಕೊಂಬಿಟ್ಟು ಕೈಯಿಂದ ಅದನ್ನೇನು ಬಟ್ಲ ಥರ ಮಾಡ್ಕೋಬೇಕು ಇತ್ಲ ಕಡೆ ಇಟ್ಟಿರೋದು ಆ 3 ತೆಗೆದು ಇದರೊಳಗೆ ಹಾಕಿ ಅದನ್ನು ಕಟ್ಟಿ ಇಡ್ತಕ್ಕಂಥವರಾಗ್ತೇವೆ. ಕಣ್ಣಿಂದ ನೋಡಬಾರ್ದು ಸಂಯೋಜನೆ. ಇನ್ನು ವಿಚ್ಛೇದನ ಅನ್ನೋದಂತೂ ಕಣ್ಣಿಂದ ಸರ್ವತೈವ ನೋಡಬಾರ್ದು. ಆ ಸರ್ವತೈವ ವಿಚ್ಛೇದ ಅನ್ನೋದು ನೋಡಬಾರ್ದು ಅನ್ನೋ ವಿಚ್ಛೇದವನ್ನು ನೋಡಿ ಹೋಗಿ ನೀರಿಗೆ ಬೀಳೋದೇ ಸನ್ಯಾಸ, ಆಯ್ತಾ? ವಿಚ್ಛೇದನವನ್ನು ನೋಡಬೇಕು ಸನ್ಯಾಸಿ. ಆದ್ದರಿಂದನೇ ಅಷ್ಟು ದೋಷ ಅವರಲ್ಲಿ ಇರ್ತದೆ. ಅದಾದ ತಕ್ಷಣ ಹೋಗಿ ನೀರಿಗೆ ಬಿದ್ದು ಜುಟ್ಟು ಜನವಾರ ತೆಗಿತಕ್ಕಂಥವ್ರಾಗುತ್ತೆ. ಆ ಯಾರು ಸನ್ಯಾಸ ತಗೋತಾರೋ ಆ ಸನ್ಯಾಸ ತಗೊಳ್ಳುವಂಥ ತಂದೆ ಇದ್ದಾರಲ್ಲ ಅವನ ಸಂಬಂಧವನ್ನು ಮಗನಿಗೆ ಕೊಡುವಂಥ ಕ್ರಮಸ ಪಿಂಡವನ್ನು ಮಾಡಿಸಿ ಈತ ಹೋಗಿ ನೀರಿಗೆ ಬೀಳಬೇಕು. ಎಷ್ಟು ಜನ ಮಾಡ್ತಾ ಇದ್ದಾರೆ ಈಗ. ಇವನೇ ಅವರಪ್ಪನ ಕನೆಕ್ಷನ್ ತೊಗೊಳಕ್ಕೆ ಬರೋದಿಲ್ಲ. ಇವನು ಮಾಡಿ ಕೊಟ್ಟುಬಿಟ್ಟು ಹೋಗಬೇಕು. ಅದನ್ನು ನಾವು ಇಲ್ಲಿ ಹೇಳ್ತಾ ಇರೋದು ಆತ್ಮಪಿಂಡದಲ್ಲಿ. ಆತ್ಮಪಿಂಡ ಹಾಕ್ಕೊಳ್ಳೋದು ಅಂತಂದರೆ ವಿಚ್ಛೇದನ. ಇಲ್ಲಿ ಗೃಹಸ್ಥಾಶ್ರಮಗಳಿಗೆ ಸಪಿಂಡೀಕರಣ ಮಾಡ್ತೀವಿ ಅಂದರೆ ಸಂಯೋಜನೆ ಎಂಬತಕ್ಕಂಥದ್ದು. ಇಂತಹ ಸಂಯೋಜನೆ ಎಂಬತಕ್ಕಂಥದ್ದನ್ನು ಆ ಪಿತೃದೇವತೆಗಳಿಗೆ ಸೇರಿಸಬೇಕು. ಇನ್ನು ಪಿತಾಮಹ್ಯಾಂ ಸಮಂ ಮಾತೋ ಪಿತಾಮಹ ಸಮಂ ಪಿತೋ ಸಪಿಂಡೀಕರಣಂ ಕುರ್ಯಾದಿತಿ ತ್ರಾಕ್ಷಮತಂ ಮಮ. ತಾಯಿ ಮರಣ ಹೊಂದಿದ್ರೆ ಆ ಪಿತಾಮಹಾದಿಗಳ ಜಾಗದಲ್ಲಿ ಮಾತಾಮಹಿ, ಮಾತಪಿತಾಮಹಿ, ಮಾತೃಪ್ರಪಿತಾಮಹಿ. ಹೆಂಗಸರಲ್ಲಿ ಹೆಂಗಸರು, ಗಂಡಸರಲ್ಲಿ ಗಂಡಸರು. ಹೀಗೆ ಪ್ರೇತನಾಮವನ್ನು ಸಂಯೋಜನೆ ಎಂಬತಕ್ಕಂಥ 3 ಭಾಗಗಳಲ್ಲಿ ಸೇರಿಸ್ತಕ್ಕಂಥವರಾಗಬೇಕು. ಮೃತೇ ಪಿತರೇ ಸ್ಯಾತ ವಿದ್ಯತೆ ಚ ಪಿತಾಮಹ ತೇನ ದೇಯಾಸ್ತ್ರಯ ಪಿಂಡ ಪ್ರಪಿತಾಮಹ ಪೂರ್ವಕಾ. ತಂದೆ ಸತ್ತು ಪಿತಾಮಹ ಜೀವಂತ ಇದ್ದರೆ ಅಥವಾ ಪ್ರಪಿತಾಮಹಾದಿಗಳ ಹೆಸರಿನಿಂದ 3 ಪಿಂಡಗಳನ್ನು ಮಾಡಿ
3 ಪಿಂಡ ಭಾಗದಲ್ಲಿ ಸೇರಿಸ್ಬೇಕು ಅಂದು. ಏನರ್ಥ ಇಲ್ಲಿ ಅಂದರೆ, ತಂದೆ ಬದುಕಿದ್ದಾನೆ, ತಾತ ಹೋಗಿದ್ರೆ ಸರಿ, ತಂದೆ ಹೊಟ್ಟೋದ, ತಾತ ಬದುಕಿದ್ದಾನೆ, ಆಗೇನು ಮಾಡಬೇಕು ಅಂತಂದರೆ 3 ಪಿಂಡ ಮಾಡ್ಕೊಳಕ್ಕೂ ಬದುಕಿದ್ದಾನಲ್ಲ, ಪ್ರಪಿತಾಮಹನ ಪಿಂಡಾನೇ ಇನ್ನೊಂದು ಮಾಡಿಕೊಂಡು 3 ಮಾಡ್ಕೋ, ಒಟ್ಟರಲ್ಲಿ 3 ಇರಬೇಕು ಅಂತ. ಆಮೇಲೆ ಸತ್ತ ಮೇಲೆ ತಿರ್ಗಾ ಕ್ರಮಸ ಪಿಂಡ ಮಾಡ್ಕೊಂಡು ಜಾಯಿನ್ ಕೊಡಬೇಕು. ಇದು ತಪ್ಪು ಮಾಡ್ತಾ ಇದ್ದಾರೆ. ಸುಮ್ಮನೆ ಆಟೋಮೆಟಿಕ್ಕಾಗಿ ಹೊಟ್ಟೋಗ್ಬಿಡಲ್ಲ. ಅದಕ್ಕೆ ದೇವರೇನು ಮಾಡ್ದ ಅಂದರೆ, ಒಂದು ಸುಲಭವಾದ ಹೇಳ್ತೀನಿ ಕೇಳು ಅಂದ. ಅದು ಯಾಕಪ್ಪ ಯಾರು ಅದ್ರ ಕಡೆಗೆ ಗಮನವೇ ಕೊಟ್ಟಿಲ್ಲ. ಭಾಳ ಸುಲಭವಾಗಿ ಹೇಳ್ತಾನೆ ಸ್ವಾಮಿ. ಏನು ಹೇಳ್ತಾ ಇದ್ದಾನೆ? ತದಾ ಮಾತೃಕ ಶ್ರಾದ್ದೇಪಿ ಕುರ್ಯಾತ್ರೈವಿಕ ವಿಧಂ ವಿಧಿ ಯದ್ವಾ ಮಹಿ ಮಹಾಲಕ್ಷ್ಮ್ಯಾಂ ತಯೋ ಪಿಂಡಾಂಚ ಮೇಲೇತ್. ಬಹಳ ಚೆನ್ನಾಗಿದೆ ಈ ಪ್ರಮೇಯ. ತಾತ ಬದುಕಿದ್ದಾನೆ, ಅಪ್ಪ ಹೋಗಿದ್ದಾನೆ, 2 ಪಿಂಡ ಮಾಡಿಕೊಂಡು ಪ್ರಪಿತಾಮಹಂದು ಒದ್ದಾಡೋ ಬದಲು ನನ್ನ ಹೆಸರಿನಲ್ಲಿ ಇಟ್ಬಿಡು, ವಿಷ್ಣು ಹೆಸರಿನಲ್ಲಿ, ಮಹಾಲಕ್ಷ್ಮಿ ಹೆಸರಿನಲ್ಲಿ ಒಂದು ಪಿಂಡ ಇಟ್ಬಿಡು ಮದ್ದಿದ್ದು. ಆ ನಂತರದಲ್ಲಿ ಸತ್ತದ ಮೇಲೆ ಆಟೋಮೆಟಿಕ್ಕಾಗಿ ಅದೇ ಸೇರ್ಕೊಂಡ್ಬಿಡುತ್ತೆ, ನೀ ತಿರ್ಗ ಕ್ರಮಸ ಪಿಂಡ ಮಾಡಬೇಕಾದಿಲ್ಲ ಅಂತ ಹೇಳ್ತಾನೆ. ಎಷ್ಟು ಸುಲಭವಾಗಿ ಮಾಡಿಕೊಟ್ಟಿದ್ದಾನೆ. ನೋಡೋದೇ ಇಲ್ಲ ಜನ. ಸುಲಭ ಮಾಡಿಕೊಟ್ಟಿದ್ರು ನೋಡದೇ ಇದ್ರೆ ನಾವೇನು ಮಾಡೋಣ ಅಲ್ಲಿ ಅಲ್ವಾ? ನನ್ನ ಹೆಸರಿನಲ್ಲಿ ಒಂದು ಹಾಕ್ಬಿಡು ಒಂದ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ತಂದೆ ಹೋಗಿದ್ದಾನೆ, ತಾತ ಬದುಕಿದ್ದಾನೆ, ಆ ತಾತಂಗೇನು ಮಾಡು, ವಿಷ್ಣು ಹೆಸರಿನಲ್ಲಿ ಒಂದು ಹಾಕು ಒಂದ. ನೋಡಿ, ಅಜ್ಜಿ ಬದುಕಿದ್ದಾಳೆ, ತಾಯಿ ಹೋಗಿದ್ದಾಳೆ. ಅಜ್ಜಿ ಬದುಕಿದ್ದಾಳಲ್ಲ, ಅಜ್ಜಿ ಪಿಂಡಕ್ಕೇನು ಪ್ರಪಿತಾಮಹಿಯನ್ನು ಹೊಡ್ಕೋಬೇಕು. ಅದರ ಬದಲು ನನ್ನ ಹೆಸರು ಮಹಾಲಕ್ಷ್ಮಿ ಹೆಸರಿನಲ್ಲಿ ಹಾಕ್ಬಿಡು ಒಂದ. ಹಾಕ್ಬಿಟ್ರೆ ಆಮೇಲೆ ಅಜ್ಜಿ ಹೋದ್ಮೇಲೆ ಕ್ರಮಸ ಪಿಂಡ ಮಾಡಬೇಕಾದಿಲ್ಲ, ಆಟೋಮೆಟಿಕ್ಕಾಗಿ ಅದು ಸೇರ್ಕೊಂಡ್ಬಿಡ್ತೇನೆ. ತದಾ ಮಾತೃಕ ಶ್ರಾದ್ದೇಪಿ ಕುರ್ಯಾ ಪ್ರೇತ್ಯಕ ವಶವಿಧಿ ಯದ್ವಾ ಮಹಿ ಮಹಾಲಕ್ಷ್ಮ. ಮಹಾಲಕ್ಷ್ಮಿ ಹೆಸರಿನಲ್ಲಿ ತ್ರಯೋಪಿಂಡಂ ಚ ಮೇಲೆಯೇತ್. ಆ ಕ್ರಮವನ್ನು ಕೂಡ ಹೇಳಿದ್ದೇನೆ, ಸುಲಭ ಇದು ಅಂತ ಹೇಳ್ತಾ ಇದ್ದಾನೆ. ಅಪುತ್ರಾಯ ಸ್ತ್ರೀಯಾಯ ಕುರ್ಯಾತ್ ಪತಿಸಪಿಂಡನಾದಿಕಂ ಕ್ಷದ್ವಾದಿಭಿ ಸೈವಾಸ್ಯ ಸಪಿಂಡೀಕರಣಂ ಭವೇತ್. ಯಾರಿಗೆ ಪುತ್ರನಿಲ್ಲವೋ ಅವಳ ಸಪಿಂಡನಾದಿ ಕರ್ಮಗಳನ್ನು ಪತಿಯು ಮಾಡಬೇಕು. ಅವಳ ಸಪಿಂಡೀಕರಣ ಅತ್ತೆ ಮಾವಂದರ ಪಿಂಡಗಳಲ್ಲಿ ಮೇಲೆ ಮಾಡಬೇಕು. ಗೊತ್ತಾಯ್ತಾ? ಇದೇನು ದೊಡ್ಡ ಕಷ್ಟದ್ದಲ್ಲ. ಸಪಿಂಡೀಕರಣ ಮಾಡೋ ಕಾಲಕ್ಕೆ ಕರ್ತನಾಗಿರ್ತಕ್ಕಂಥ ಅವನು ಯಾರ 3 ಹೆಸರಿನಲ್ಲಿ ಮಾಡಬೇಕು ಅನ್ನೋದನ್ನು ಸರಿಯಾಗಿ ನೋಡಿಕೊಂಡು ಮಾಡು. ಇದು ತಾತ್ಪರ್ಯಾರ್ಥ ಅಂತ ಇದ್ದಾರೆ. ಭರ್ತಾದಿಭಿ ಸ್ತ್ರೀಭಿ ಕಾರ್ಯಂ ಸಪಿಂಡೀಕರಣಂ ಸ್ತ್ರೀಯಾ ನೈತನ್ಮಮ ಮತಂ ತ್ರಾಕ್ಷ ಪತ್ವಾ ಸಪಿಂಡಿರ್ಮಹತಿ. ಪಿತಾಮಹಾದಿ ಪಿಂಡಗಳಲ್ಲಿ ಸ್ತ್ರೀಯರ ಸಪಿಂಡೀಕರಣ ಮಾಡುವುದಕ್ಕೆ ನನ್ನ ಮತವಿಲ್ಲ ಅಂದ ಭಗವಂತ. ಅಂದರೆ ಗಂಡಸರ ಪಿತಾಮಹದಲ್ಲಿ ಹೆಂಗಸರನ್ನು ಸೇರ್ಸಕ್ಕೆ ಬರೋಲ್ಲ, ಹೆಂಗಸರಲ್ಲಿ ಗಂಡಸರನ್ನು ಸೇರ್ಸಕ್ಕೆ ಬರೋಲ್ಲ. ಹೆಂಗಸರಲ್ಲಿ ಸೇರಿಸು, ಗಂಡಸರಲ್ಲಿ ಸೇರಿಸಿ ಅದನ್ನು 3 ಮಾಡ್ಕೊಂಡು ಹೋಗು. ಅದೇ ಪಕ್ಷ ಮಾಸದಲ್ಲಿ ಮಾಡೋದು. ತಂದೆ ಅವರ ತಂದೆ ಅವರ ತಂದೆ, ತಾಯಿ ಅಲ್ವೇ ಅವರತ್ತೆ, ಮಾತಾಮಹ ಮಾತು ಪಿತಾಮಹ ಮಾತು ಪ್ರಪಿತಾಮಹ, ಅವ್ರ ಬಳಗಲ್ಲಿ ಮಾತಾಮಹಿ ಮಾತು ಪಿತಾಮಹಿ ಮಾತು ಪ್ರಪಿತಾಮಹಿ ಅಲ್ವೇ, ಅಲ್ಲಿಗೆ 12 ಪಿಂಡ ಆಗೋದು. ಇದೊಂದಾರು ಅದೊಂದಾರು. ಇದಕ್ಕೆ ದ್ವಾದಶ ಪಿತೃಗಳು ಅಂತ ಕರೀತಕ್ಕಂಥವರಾಗ್ತಾರೆ. ಪ್ರತಿ ಅಮಾವಾಸ್ಯೆ ಈ ದ್ವಾದಶ ಪಿತೃಗಳಿಗೆ ತರ್ಪಣ ಎಂಬತಕ್ಕಂಥದ್ದನ್ನು ಕೊಡಬೇಕು. ಇದು ಪ್ರಧಾನವಾದಂಥದ್ದು ಈ 12 ಪಿಂಡಗಳು. ಇನ್ನು ನಮಗೆ ಮಾಸದಲ್ಲಿ ಬರ್ತಕ್ಕಂಥದ್ದು ಅನೇಕ ಜನ ಅವ್ರಿಗೆ ಸಂಬಂಧಪಟ್ಟವರು, ಆತ್ಮ ಭಗಿನಿ, ಪಿತೃ ಭಗಿನಿ ಇತ್ಯಾದಿಗಳು ಯಾರ್ಯಾರು ಬರ್ತಾರೋ ಅದೆಲ್ಲ ಆಮೇಲೊಂದು. ಆದರೆ ಈ 12 ಪಿಂಡ ಎಂಬತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಆದ್ದರಿಂದ ಗಂಡಸರೆಲ್ಲ ಒಂದು ಕಡೆ, ಹೆಂಗಸರೆಲ್ಲ ಒಂದೊಂದು ಕಡೆ ಎಂಬತಕ್ಕಂಥ ಮೇಳನವನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ. ಏಕಾಂಚಿತಾಂ ಸಮಾರೂಢೋ ದಂಪತಿ ಅಧಿಕಾಶ್ಯಪ ತೃಣಮಂತರಥ ಕೃತ್ವ ಶುಶುರಾದಿಸ್ತದಾಚರೇತ್. ಸತಿಪತಿಯರು ಒಂದೇ ಚಿತೆಯಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ರು. ಅದು ಇತರೆ ಯುಗದಲ್ಲಿ ಒಪ್ಕೋತಿರೋ, ಈಗ ಒಪ್ಕೋತಿರೋ, ಯಾವಾಗ ಒಪ್ಕೋತಿರೋ ಅದು ಜೋರಾಗಿ ಹೇಳೋವಾಗಿಲ್ಲ, ನಿಮಗೆ ಬಿಟ್ಟಿದ್ದು. ಸತಿಪತಿಯರು ಒಂದೇ ಚಿತೆಯಲ್ಲಿ ಅವರು ಭಸ್ಮೀಭೂತವಾಗಿದ್ದರೆ ಸಪಿಂಡಿರಡ ಕಾಲಕ್ಕೆ ಮಧ್ಯದಲ್ಲಿ ಒಂದು ತೃಣ ಇಟ್ಬಿಡು, ಅಂದರೆ ಒಂದು ಗರ್ಕೆನೋ ಅಥವಾ ಒಂದು ದರ್ಬೆನೋ ಇಟ್ಟುಬಿಟ್ಟು ಎರಡನ್ನೂ ಏಕಕಾಲದಲ್ಲಿ ಮೇಲೆ ಎಂಬತಕ್ಕಂಥದ್ದನ್ನು ಮಾಡಿಬಿಡು. ಪಕ್ಕದಲ್ಲಿ ಇಟ್ಬಿಟ್ಟು ಗಂಡ ಹೆಂಡ್ತಿದ್ದು ಇಬ್ಬರದು ಕೂಡ ಆ 3 ಕರಿ ಈ 3 ಕಡಿ, ತಂದೆದ ಕರಿ ತಾಯಿ ವರ್ಗದ್ದನ್ನು ಕರಿ, ಅದರೊಳಗೆ ಮೇಲ್ನ ಎಂಬತಕ್ಕಂಥದ್ದನ್ನು ಮಾಡಿಬಿಡು ಅಂತ ಹೇಳ್ತಾ ಇದ್ದಾರೆ. ಏಕಏವ ಸುತ ಕುರ್ಯಾದಾದವು ಪಿಂಡಾದಿಕಂ ಪಿತು ತದೋದ್ವಂಚ ಪ್ರಕುರ್ವೀತ ಸತ್ಯಾಸ್ನಾನಂ ಪುನಶ್ಚರೇ. ನೋಡಿ ಎಷ್ಟು ಸುಲಭ ಹೇಳ್ತಾನೆ. ತಂದೆ ತಾಯಿಗಳಿಗೆ ಎಷ್ಟೇ ಜನ ಮಕ್ಕಳಿದ್ರೂ ಕೂಡ ಜ್ಯೇಷ್ಠ ಪುತ್ರನೇ ಸಪಿಂಡೀಕರಣವನ್ನು ಮಾಡಬೇಕು. ತಂದೆ ತಾಯಿಗೆ 5 ಜನ ಗಂಡು ಮಕ್ಕಳಿರ್ತಾರೆ, 5 ಜನವೂ ಸಪಿಂಡೀಕರಣ ಮಾಡಬಾರ್ದು. ಆದರೆ ಇದೇ ಇವತ್ತು ಪ್ರಪಂಚದಲ್ಲಿ ಏನು ಮಾಡೋಕ್ಕೆ ಬರೋಲ್ಲ. ಏನು ದೇವ್ರು ಬಂದು ಸ್ಪಷ್ಟವಾಗಿ ನಿಂತ್ಕೊಂಡು ಹೇಳಿದ್ರು ಕೂಡ ನಾವೇನು ಕೇಳೋ ಜನ ಅಲ್ಲ. ದೇವ್ರು ನಿಂತ್ಕೊಂಡು ಹೇಳಿದ್ರೇನೋ, ದೇವ್ರು ಪುರಾಣದಲ್ಲಿ ಹೇಳಿದ್ರೇನೋ, ಇದೇನೋ ಅಕ್ಷರಾಚಾರ ಸೇರಿಸಿರೋದಾ? ಯಾರು ಮಾಡಿ
ಎಷ್ಟೇ ಜನ ಮಕ್ಕಳಿದ್ರೂ ಕೂಡ ಜ್ಯೇಷ್ಠ ಪುತ್ರ ಮಾತ್ರ ಸಪಿಂಡೀಕರಣ ಮಾಡಬೇಕು ಅಂತಂದು. ಇನ್ನು ಬಾಕಿಯವರೆಲ್ಲ ಅವನಿಗೆ ಅನುವರ್ತಿಗಳಾಗಿರಬೇಕು. ಇವತ್ತು ಕೆಲವು ಕಡೆ 5 ಜನ ಮಕ್ಕಳಿದ್ರೆ 5 ಜನೂ ಸಪಿಂಡೀಕರಣ ಮಾಡಿಬಿಡ್ತಾರೆ. 5 ಜನ ಕೆಲವು ಮಾಡಿಸ್ಬಿಡ್ತಾರೆ. ಅದೇನು ದೇಶಾಚಾರ, ಇವತ್ತು ಆಡೋ ಆಗಿಲ್ಲ ಬದುಕೋ ಆಗಿಲ್ಲ ಆಡಿ, ಅರ್ಥ ಆಯ್ತಾ? ಆದ್ದರಿಂದ ಜ್ಯೇಷ್ಠ ಪುತ್ರ ಸಪಿಂಡೀಕರಣಕ್ಕೆ ಅವನು ಪಾತ್ರ. ಆದ್ದರಿಂದ ಇನ್ಯಾರ್ಯಾರು ತಮ್ಮಂದಿಗಳಿರ್ತಾರೋ ಅವರೆಲ್ಲ ಜ್ಯೇಷ್ಠನ ಹತ್ರಕ್ಕೆ ಹೋಗಿ ಮಾಡಬೇಕೇ ವಿನ ಜ್ಯೇಷ್ಠ ಇಲ್ಲದಿದ್ದರೆ ಸಪಿಂಡೀಕರಣ ಎಂಬತಕ್ಕಂಥದ್ದು ಬೇರೆಯವರು ಮಾಡಲಿಕ್ಕೆ ಬರೋದಿಲ್ಲ. ಇದು ಕೂಡ ಯಾಕೆ ಏನು ಅನ್ನೋದು ಬಹಳ ದೀರ್ಘದಿಂದ ಯೋಚನೆ ಮಾಡುವಂಥದ್ದು. ಆದ್ದರಿಂದನೇ ಜ್ಯೇಷ್ಠ ಪುತ್ರ ಸಪಿಂಡೀಕರಣವಾಗದೆ, ಅರ್ಥ ಆಯ್ತಾ, ಸನ್ಯಾಸ ತಗೊಳ್ಳಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಸನ್ಯಾಸ ತಗೋಬೇಕು ಅಂತ ಇದ್ದರೆ ಅವನಿಗೆ ಸಪಿಂಡೀಕರಣದ ಅಧಿಕಾರವನ್ನು ಕಳ್ಕೊಂಡು ತಗೋಬೇಕು ಅಂತ ಹೇಳ್ತಾರೆ. ಇದು ಕೂಡ ಅನ್ಯತ್ರ ಧರ್ಮಶಾಸ್ತ್ರಗಳಲ್ಲೂ ಕೂಡ ಸ್ಫುಟವಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಎಲ್ಲಾಗತ್ತೆ ಇವತ್ತು ಯಾರು ಬೇಕಾದ್ರೂ ತಗೋಬೋದು. ಆಚಾರ ತಗೊಳ್ಳಿಲ್ವೇನ್ರಿ ಜ್ಯೇಷ್ಠ ಪುತ್ರ ಅಂದ್ರೆ ಏನು ಮಾಡ್ತೀರಿ? ಆಚಾರ ತಗೊಂಡು ಜ್ಯೇಷ್ಠ ಪುತ್ರ ಅಂತ, ಆಮೇಲೆ ತಾನು ವಿಷ್ಣು ತೀರ್ಥರದ್ದು ಜ್ಯೇಷ್ಠ ಪುತ್ರ ತಗೊಳ್ಳಿಲ್ವೋ ಅಂದರೆ ಏನು? ಆಚಾರ ಮಾಡಿದ್ದೆಲ್ಲ ನೀ ಮಾಡ್ತೀಯಾ? ಆಚಾರ ತೊಗೊಂಡಿದ್ದು ಯಾತಕ್ಕೆ ಅಂದರೆ ಅಲ್ಲಿ ಬೇಕಾದಷ್ಟಿದೆ. ನಾನು ಮಾಡೋ ಕೆಲಸವನ್ನು ನನ್ನ ತಮ್ಮನಿಗೆ ಹ್ಯಾಂಡ್ ಓವರ್ ಮಾಡಿ ಅವನ ಕೈಲಿ ಮಾಡಿಸಿದ ಮೇಲೆ ನಿಂಗೆ ಆ ಮಗುನ ಕೊಟ್ಟ ಮೇಲೆ ನಾನು ಆಶ್ರಮ ತಗೋತೀನಿ ಇಂದ್ರು. ಹಾಗೆ ನೀನು ಕೊಡ್ತೀಯಾ? ಅಥವಾ ಅವ್ರು ಮಾಡಿದ ಕಾರ್ಯವೆಲ್ಲ ಮಾಡೋಕ್ಕಾಗತ್ತಾ? ನಮ್ಮ ಗುರುಗಳು ಹೇಳ್ತಾ ಇದ್ರು, ಸ್ಮಶಾನವಾಸಿ ರುಂಡಮಾಲೆ ಹೆಣದ ಬಾಯಿಗೆ ಹಾಕಿರೋ ಅಕ್ಕಿನ ರುದ್ರದೇವರು ಸ್ವೀಕಾರ ಮಾಡ್ತಾರೆ ಅಂದರೆ ನೀನು ಸ್ಮಶಾನದಲ್ಲಿ ಮಲ್ಕೋತೀಯಾ? ರುಂಡಮಾಲೆ ಹಾಕ್ಕೋತೀಯಾ? ಅಂದರೆ ಅವ್ರು ವಿಷ ಕೊಡಿದ್ರು ನೀ ಕುಡಿತೀಯ ಅಂತ ಕೇಳಿದ್ರೆ ಆಗತ್ತಾ? ಇನ್ನೊಬ್ಬರು ಅಲ್ಲಿರೋದನ್ನು ಆಕ್ಷೇಪ ಮಾಡೋ ಬದಲು ಮಾಡಿರೋದನ್ನೆಲ್ಲ ನೀ ಮಾಡೋಕ್ಕಾಗತ್ತಾ? ಹೀಗೆಲ್ಲ ಇವತ್ತು ಯುಕ್ತಿಗಳನ್ನು, ಕೂಟ ಯುಕ್ತಿಗಳನ್ನು ಮಾಡ್ತೇವೆ. ಯುಕ್ತಿ ಪ್ರಾಗಲ್ಭ್ಯ ದುರ್ಮದಾಹ ತೇ ಪಾಖಂಡಿನಃ ಅಂತ ಬೈದುಬಿಟ್ಟ ದೇವರು. ಅಂಥವ್ರ ವಿಷಯಕ್ಕೆ ಹೋಗಬೇಡ ಅಂತ ಹೇಳ್ತಾ ಇದ್ದಾನೆ. ಹುತಾಶಂ ನೋಡಿ. ಅದರಿಂದ ಏನು ಮಾಡ್ದ ಇವಾಗ? ಹೆಚ್ಚಿಗೆ ಮಕ್ಕಳಿದ್ದರೂ ಕೂಡ, ಒಬ್ಬನೇ ಮಗನಿದ್ದರೂ ಕೂಡ, ಒಬ್ಬನೇ ಮಗ ಇದ್ದರೆ ಇನ್ನೇನು ವಿಷಯವೇ ಇಲ್ವಲ್ಲ, ಅದನ್ನು ಹೇಳಲೇಬೇಕಾದ್ದಿಲ್ಲ. ಅನೇಕ ಮಕ್ಕಳಿದ್ದರೂ ಕೂಡ ಜ್ಯೇಷ್ಠ ಪುತ್ರನೇ ಸಪಿಂಡಿ ಎಂಬತಕ್ಕಂಥದ್ದನ್ನು ಮಾಡ್ತಕ್ಕಂಥವನಾಗಬೇಕು. ಆಮೇಲೆ ಆ ಒಂದೇ ದಿವಸ ತಂದೆ ತಾಯಿ ಹೋಗಿದ್ದರೆ ತಂದೆಯ ಸಪಿಂಡೀಕರಣವನ್ನು ಮಾಡಿ ಪುನಃ ಸ್ನಾನ ಎಂಬತಕ್ಕಂಥದ್ದು ಮಾಡಿಕೊಂಡು ಆನಂತರದಲ್ಲಿ ತಾಯಿಯ ಸಪಿಂಡೀಕರಣ ಎಂಬತಕ್ಕಂಥದ್ದನ್ನು ಮಾಡಬೇಕು ಅಂತ ಇದ್ದಾರೆ. ಹುತಾಶಮ್ಯಾ ಸಮಾರೋಢೋ ದಶಾಖ್ಯಾಭ್ಯಂತರೇ ಸತಿ ತಸ್ಯಾಭರ್ತರ್ದಿನೇ ಕಾರ್ಯಂ ಶಯಾದಾನಂ ಸಪಿಂಡನಂ. 10 ದಿವಸಗಳಲ್ಲಿ ಸಪಿಂಡೀಕರಣ ಎಂಬತಕ್ಕಂಥದ್ದು ಪ್ರೇತದ ರೂಪದಲ್ಲಿ ಮಾಡದೆ 11ನೇ ದಿನ ಏಕೋದಿಷ್ಟ, 12ನೇ ದಿವಸ ಈ ಸಪಿಂಡೀಕರಣ ಎಂಬತಕ್ಕಂಥದ್ದು ಈ 3 ಡೇಟ್ಗಳನ್ನು ಕೊಡ್ತಾನೆ. 10 ದಿನ ಮಾಡೋದು ಪ್ರೇತ ಕಾರ್ಯ, 11ನೇ ದಿನ ಮಾಡೋದು ಏಕೋದಿಷ್ಟ, 12ನೇ ದಿನ ಮಾಡೋದು ಸಪಿಂಡೀಕರಣ. ಈ 3 ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂದರೆ 10 ದಿನ ಮಾಡೋದು ಒಂದು ಕ್ರಮ, 11ನೇ ದಿನದ್ದು ಒಂದು ಕ್ರಮ, 12ನೇ ದಿನದ್ದು ಒಂದು ಕ್ರಮ ಎಂಬುದಾಗಿ ಹೇಳ್ತಾ ಇದ್ದಾನೆ. ಕೃತ್ವಾ ಸಪಿಂಡನಂ ತ್ರಾಕ್ಷ ಪ್ರಕೃರ್ವಾತ್ಪತಿ ದರ್ಪಣಂ ಉದಾರೇ ಸ್ವಾದಾಕಾರಂ ವೇದ ಮಂತ್ರೈ ಸುಮನ್ವಿತಂ. ಸಪಿಂಡೀಕರಣದ ನಂತರದಲ್ಲಿ ವೇದ ಮಂತ್ರ ಸಹಿತವಾಗಿರ್ತಕ್ಕಂಥ ಸ್ವಧಾಕ್ರಮ ಎಂಬತಕ್ಕಂಥ ಶಬ್ದ ಬರುತ್ತಪ್ಪ. ಆದ್ದರಿಂದ ಸ್ವದಾಕಾರ, ಹಂತಾಕಾರ ಇತ್ಯಾದಿಗಳು ಬೇರೆ ಬೇರೆ. ದೇವತೆಗಳಿಗೂ ಒಂದು ಹಂತಾಕಾರ, ಪಿತೃಗಳಿಗೆ ಸ್ವಧಾಕಾರ ಎಂಬತಕ್ಕಂಥದ್ದು. ಆ ಸ್ವಧಾಕಾರ ಎಂಬತಕ್ಕಂಥದ್ದು 12ನೇ ದಿನ ಪ್ರಾರಂಭವಾಗುತ್ತೆ. ಅತಿಥಿಂಬೋಜಯತ್ ಪಶ್ಚಾತ್ ಹಂತಾಕಾರಂ ಚ ಸರ್ವದಾ. ಹಂತಾಕಾರದಿಂದ ಭೋಜನ ಮಾಡಿಸು, ಸ್ವಧಾಕಾರದಿಂದ ಪಿತೃದೇವತೆಗಳಿಗೆ ಕೊಡ್ತಕ್ಕಂಥವನ. ತೇನ ತೃಪ್ಯಂತಿ ಪಿತರೋ ಮುನಿಯೋ ದೇವದಾನವಾ. ಗ್ರಾಸ ಮಾತ್ರ ಭವೇದ್ ದೀಕ್ಷಾ ಚತುರ್ಗ್ರಾಸಂತು ಪುಷ್ಕಲಂ ಪುಷ್ಕಲಾನಿ ಚ ಚತ್ವಾರಿ ಹಂತಾಕಾರೋ ವಿಧೀಯತೆ. ಸಪಿಂಡ್ಯಾಂ ವಿಪ್ರಚರಣಂ ಪೂಜೆ ಚಂದನಾಕ್ಷತೈ ದಾನಂ ತಸ್ಮೈ ಪ್ರದಾತವ್ಯ ಅಕ್ಷಯಂ ತೃಪ್ತಿ ಹೇತುವೆ. ಸಪಿಂಡಿ ಶ್ರಾದ್ದ ದಿವಸ ಚಂದನಾಕ್ಷತೆಗಳಿಂದ ಬ್ರಾಹ್ಮಣರ ಚರಣ ಪೂಜೆ ಎಂಬತಕ್ಕಂಥದ್ದು ಮಾಡಿ ಪಿತೃಗಳ ಅಕ್ಷಯ ತೃಪ್ತಿಗಾಗಿ ಅವನಿಗೆ ನಿನ್ನ ಯೋಗ್ಯತೆ ಇದ್ದಷ್ಟು ಎಲ್ಲದ ದಾನಗಳನ್ನು ಕೊಡ್ತಕ್ಕಂಥವನಾಗು. ವರ್ಷವೃತ್ತಿಂ ಘೃತಂ ಚ ಹೇಳಲ್ಲ ಅದನ್ನೆಲ್ಲ, ಎಷ್ಟು ಕೊಡಬೇಕು ಅಂತ. ಅದನ್ನ ಬೇಕಾದ್ರೆ ಹೇಳಿ ಆಚಾರ್ಯ ಅಂತಾರೆ. ಗೊತ್ತಾಯ್ತಾ? ನೀವು ಆ ಕೇಳಿರೋಷ್ಟು ಕೊಡೋಕ್ಕೂ ಆಗಲ್ಲ, ಈಗಿರೋರು ಕೊಟ್ಟರೂ ಕೂಡ ಬೇರೆ ಥರ ಆಗಿಬಿಡುತ್ತೆ. ಗೊತ್ತಾಯ್ತಾ? ಅದನ್ನ ಹೇಳ್ತಾರೆ 1 ವರ್ಷಕ್ಕೆ ಅವನಿಗೆ ಜೀವನಕ್ಕಾಗುವಷ್ಟು ಕೊಟ್ಟಿರಬೇಕು ಅಂತ ಹೇಳ್ತಾರೆ. ಹೌದು, 1 ವರ್ಷಕ್ಕಾಗೋಷ್ಟು ಜೀವನಕ್ಕೆ ಕೊಡಬೇಕು. ಯಾಕೆ ಅದನ್ನು ಹೇಳಿದ್ದಾರೆ ಅಂದರೆ 1 ವರ್ಷ ನೀನು ಇನ್ಯಾರನ್ನೂ ಆಚರಣೆ ಮಾಡಬಾರ್ದು, ಇನ್ನೆಲ್ಲಿಗೂ ನೀವು ಹೋಗಬಾರ್ದು ಅಂತ ಅಷ್ಟು ದೋಷ ಬಂದಿರುತ್ತೆ ಅಂತ ಅರ್ಥ. ಇಲ್ಲೂ ಇಸ್ಕೋತೀವಿ, ಇನ್ನೊಂದು ಕೂತ್ಕೋತೀವಿ, ತಗೋತಾನೆ ಇರ್ತೀವಿ ಅಂತೀವಿ. ಆಗುತ್ತಾ? ಅದರಿಂದ ಅದೆಲ್ಲ ನಡೀತಾ ಇದೆ. ತಿಳ್ಕೊಳ್ಳಿ ಅಷ್ಟೇ. ಆಗೋದು ಬಿಡೋದು ಬೇರೆ, ತಿಳ್ಕೊಳ್ಳೋದು ಬೇರೆ ಅಂತ ಇದೆ.
ವರ್ಷವೃತ್ತಿಂ ಘೃತಂಚಾನ್ನಂ ಸುವರ್ಣಂ ರಜತಂ ಸುಗಾಂ ಅಶ್ವಂ ಗಜಂ ರಥಂ ಭೂಮಿ ಅಚಾಯ ಪ್ರಾದಯೇಪೈತು. ವಸ್ತ್ರಾಭರಣಗಳು, ಗಜ, ರಥ, ಅಶ್ವ, ಆಕಳು. ಯಾಕೆಂದರೆ ಇವೆಲ್ಲವೂ ಕೂಡ ಇತರೆ ಯುಗಗಳಲ್ಲಿ ಶುದ್ಧ ಕ್ಷತ್ರಿಯರು ಕೂಡ ಮಾಡ್ತಾರಾದ್ದರಿಂದ ರಥ, ಗಜ, ಅಶ್ವ ಎಲ್ಲ ಅಂತ. ಈಗ ನಾವೆರಡು ಕುದುರೆ ಕೊಡ್ತೀವಿ, ಆಚಾರ್ಯ ತಗೊಳ್ಳಿ ಅಂದ್ರೆ ಯಾರು ತಗೋತಾರೆ? ಗಜ ಅಂತ ಹೇಳಿದಾರೆ. ಒಂದು ಆನೆ ಕೊಡ್ತೀವಿ, ತಗೋತೀರಾ ಅಂದರೆ ಸಪಿಂಡೀಕರಣ ಮಾಡಿಬಿಟ್ಟು ಕೊಡೋದು ಇಲ್ಲ, ಇವನು ತಗೊಳ್ಳೋಂಗೂ ಇಲ್ಲ ಅಂತ ಇಟ್ಕೊಳ್ಳಿ. ಹಾಗೆ ತಥಸ್ಸ ಪೂಜೆಯನ್ಮಂತ್ರೇ ಸ್ವಸ್ತಿವಾಚನ ಪೂರ್ವಕಂ ಕುಂಕುಮಾಕ್ಷತ ನೈವೇದ್ಯ ಗ್ರಾಹ್ಯಂ ದೇವಿ ವಿನಾಯಕಂ ಆಚಾರ್ಯಸ್ತು ತತ್ಕುರ್ಯಾದಭಿಷೇಕಂ ಸಮಂತ್ರಕಂ ಬದ್ವಾ ಸೂತ್ರಂ ಕರಂ ದದ್ಯ ಮಂತ್ರಪೂತಾಂ ಸ್ತತಾಕ್ಷತಾನ್. ಯಜಮಾನನ ಕೈಗೆ ರಕ್ಷಾಸೂತ್ರವನ್ನು ಕಟ್ತಕ್ಕಂಥವರಾಗಿ ವೇದ ಮಂತ್ರಗಳಿಂದ ಅಭಿಮಂತ್ರಿಸಿದ ಅಕ್ಷತೆಯನ್ನು ಯಜಮಾನ ಕೈನಲ್ಲಿ ಕೊಟ್ಟು ವೇದ ಮಂತ್ರಗಳಿಂದ ಅಭಿಷೇಕ ಮಾಡತಕ್ಕಂಥವರಾಗುತ್ತಾರೆ. ಯಜಮಾನನು ನಾನಾ ಥರದ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ 12 ಜನ ಬ್ರಾಹ್ಮಣರಿಗೆ ದಕ್ಷಿಣೆ ದಾನಾದಿಗಳನ್ನ ಕೊಡಬೇಕು ಎಂಬುದಾಗಿ ಹೇಳ್ತಾ ಅನೇಕ ದಾನಗಳನ್ನು ಹೇಳ್ತಕ್ಕಂಥವರಾಗಿದ್ದಾರೆ. ಅಂದರೆ ಏನೇನು ದಶದಾನಗಳು ಹೇಳಿದಾರೋ ಸತ್ತಾಗ ವಿಶೇಷವಾಗಿ ಮಾಡತಕ್ಕಂಥದ್ದು. ಆಗಲಿಲ್ಲ ಅಂದರೆ ಒಂದೊಂದನ್ನು ಮಾಸಾನುಮಾಸಕದಲ್ಲೂ ಕೂಡ ಮಾಡಬಹುದು ಅಂತ ಹೇಳಿದ್ದಾರೆ. ಅದು ಆಗಲಿಲ್ಲ ಅಂದರೆ ವರ್ಷದ ಕೊನೆಯಲ್ಲಿ ಬೇಕಾದರೆ ಮತ್ತೆ ತಿರ್ಗ ಈ ಅಷ್ಟು ದಾನಗಳನ್ನು ಮಾಡಬಹುದು. ಆದ್ದರಿಂದ ಅವತ್ತೇ ಮಾಡಬೇಕು ಅಂತೇನಿಲ್ಲ. ಆದರೆ ಸತ್ತ ಈ 13ನೇ ದಿನ ಏನು ಮಾಡ್ತೀವೋ ಆ ದಾನ ವಿಶೇಷ ಅಂತ ಹೇಳಿದ್ದಾರೆ. ಆದಷ್ಟು ಆ ದಾನಗಳನ್ನ ಅದರಲ್ಲಿ ಪೂರೈಸೋದೇ ಒಳ್ಳೆಯದು ಅಂತ ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ತೋರ್ತಾ ಇದ್ದಾರೆ. ತತ್ಸರ್ವಂ ಮುಂಜತೆ ಯತ್ರ ಚಿತ್ರಗುಪ್ತಸ್ಯ ಶಾಸನಾತ್ ಚಿತ್ರಗುಪ್ತಲಯಾತ್ಯಾಜಂ ಜ್ವರಸ್ಯಾಪಿ ಮಹಾಗ್ರಹ್ಮ. ಇನ್ನು ಮುಂದೆ ವರ್ಣನೆ ಮಾಡ್ತಾ ಸಪಿಂಡೀಕರಣ ಯಾರು ಮಾಡ್ತಾರೋ ಅವನಿಗೂ ಕೂಡ ಮುಂದೆ ಕರ್ತನಿಗೆ ಮುಕ್ತಿ ಕಾರಣವಾಗುತ್ತೆ. ಅವನಿಗೆ ಅವನ ಮಕ್ಕಳು ಮಾಡುವಂಥ ಬುದ್ಧಿ ಬರುತ್ತೆ. ಅವನಿಗೆ ವಂಶಾಭಿವೃದ್ಧಿ ಎಂಬತಕ್ಕಂಥದ್ದು ಆಗುತ್ತೆ. ನಾಸ್ತಿಕರು ಎಂಬತಕ್ಕಂಥ ಅವರು ಹುಟ್ಟೋದಿಲ್ಲ. ನಾಸ್ತಿಕ ಬರತಕ್ಕಂಥ ಬುದ್ಧಿ ಇದ್ದವನು ಕೂಡ ಆಸ್ತಿಕ ಬುದ್ಧಿಗೆ ಕನ್ವರ್ಷನ್ ಆಗ್ತಾನೆ. ಸಪಿಂಡೀಕರಣ ಅನ್ನೋದು ಈ ವಂಶ ಪಾರಂಪರೆಯ ಮೇಲೆ ವಿಶಿಷ್ಟವಾದ ಕಿರಣವನ್ನು ಬೀಳುತ್ತೆ. ಆದ್ದರಿಂದಾನೇ ಇಂಥ ಒಂದು ಯೋಗ, ತಂದೆ ತಾಯಿಯರ ಸಪಿಂಡೀಕರಣ ಮಾಡ್ತಕ್ಕಂಥ ಯೋಗ ಯಾವ ಮಗನಿಗೆ ಸಿಕ್ಕುತ್ತೋ ನಿಜವಾದ ಪುತ್ರ ಅಂದ್ರೆ ಅವನೇ. ಯಾರಿಗೆ ಸಿಗೋದಿಲ್ಲ, ಅವಕಾಶ ಇದ್ದು ಕಳ್ಕೊತಾರೆ, ಅವಕಾಶ ಇದ್ದು ನಾಸ್ತಿಕವಾದದಿಂದ ಕಳ್ಕೊಳ್ತಕ್ಕಂಥವರಾಗುತ್ತಾರೆ. ಅವರಂಥ ಭ್ರಷ್ಟರು, ಅವರಂಥ ವಂಶಘಾತಕರು, ಅದೆಲ್ಲ ಪಾಪವು ಅವರಿಗೆ ಬರ್ತಕ್ಕಂಥದ್ದಾಗತ್ತೆ. ಆದ್ದರಿಂದಾನೇ ಈ ಜೀವವನ್ನು 3 ರೀತಿಯಿಂದ ಬಿಡುಗಡೆ ಮಾಡುವಂತಹ ಅವಕಾಶ ಮಗನಿಗೆ ಕೊಟ್ಟಿರೋ ಜೊತೆಯಲ್ಲಿ ಮಗನ ಸಂಸಾರದ ಪರಂಪರೆಗೂ ಕೂಡ ಇಷ್ಟು ಅವಕಾಶವನ್ನು, ಪುಣ್ಯವನ್ನು ಕೊಡ್ತಕ್ಕಂಥ ಯಜ್ಞ ಅಂದರೆ ಪಿತೃಯಜ್ಞ ಒಂದೇ. ಆದ್ದರಿಂದ ಸಪಿಂಡೀಕರಣವನ್ನು ಭಕ್ತಿಯಿಂದ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಎಂಬತಕ್ಕಂಥದ್ದು ಮಾಡಿ ತಂದೆ ತಾಯಿಯರ ಋಣ ಪರಿಹಾರದಿಂದ ಅವರ ಆಶೀರ್ವಾದದಿಂದ ನಿನ್ನ ವಂಶವನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥವನಾಗು ಅಂತ ವರ್ಣನೆ ಎಂಬತಕ್ಕಂಥದ್ದನ್ನು ಮಾಡಿ ಇನ್ನು ಯಮಪಟ್ಟಣವನ್ನು ಒಂದು ಸ್ವಲ್ಪ ವರ್ಣನೆ ಮಾಡ್ತಕ್ಕಂಥವರಾಗುತ್ತಾರೆ. ಗರುಡವಾಚ ಯಮಲೋಕ ಕ್ರಿಯಾನ್ ಮಾತ್ರ ಕೀದೃಶಕ್ಕೇನ ನಿರ್ಮಿತ ಸಭಾಚ ಕೀದೃಶಿ ತಸ್ಯಾಂ ಧರ್ಮಾಸ್ತೆ ಚ ಕೈಸಹ. ಹೇ ದಯಾ ಧರ್ಮ ಮಾರ್ಗೈಕಚ್ಚಂತಿ ಧಾರ್ಮಿಕ ಧರ್ಮ ಮಂದಿರಂ ತಾನ್ ಧರ್ಮಾನಪಿ ಮಾರ್ಗಾಶ್ಚ ಸಮಾಸಕ್ಕೆ ಹಿ ದಯಾನಿದೆ. ಗರುಡ ಕೇಳ್ತಾ ಇದ್ದಾನೆ ಪರಮಾತ್ಮನನ್ನ, ಯಮಲೋಕ ಎಂಬತಕ್ಕಂಥದ್ದು ಎಷ್ಟು ದೊಡ್ಡದಿದೆ, ಹೇಗಿದೆ, ಅದನ್ನು ಯಾರು ನಿರ್ಮಾಣ ಮಾಡಿದ್ರು, ಧರ್ಮರಾಜನ ಸಭೆ ಹೇಗಿದೆ, ಆ ಸಭೆಯಲ್ಲಿ ಧರ್ಮರಾಜರು ಯಾರ ಸಂಗಡ ಇರ್ತಾರೆ, ಯಾವ ಥರ ಅಲ್ಲೆಲ್ಲ ಕೋರ್ಟು ಕಚೇರಿ, ಯಮಪಟ್ಟಣ ಹೇಗಿದೆ ಒಂದು ರೌಂಡ್ ಹಾಕೊಂಬರೋಣ ಅಂತ. ಭೂಲೋಕಕ್ಕೆ ಬಂದ ಯಮರಾಜ ಅಂತಾರಲ್ಲ, ಹಾಗೆ ನಾವು ಯಮಲೋಕಕ್ಕೆ ಹೋಗಿ ಒಂದು ರೌಂಡ್ ಹೊಡಿಬೇಕಲ್ಲ. ಹಾಗೆ ಅದಕ್ಕೆ ಪರಮಾತ್ಮ ಹೇಳ್ತಕ್ಕಂಥ ಅವನಾಗಿದ್ದಾನೆ. ಶೃಣುತ್ರಾಕ್ಷ ಪ್ರವೀಕ್ಷಾಮಿ ಯದ್ಗಮ್ಯಂ ನಾರದಾದಿಭಿ ತದ್ಧರ್ಮನಗರಂ ದಿವ್ಯಂ ಮಹಾಪುಣ್ಯೈರವಾಪ್ಯತೆ. ಪುಣ್ಯ ಜನಗಳಿಂದ ಹೋಗಲ್ಪಡತಕ್ಕಂಥದ್ದು ಯಮ ಮಾರ್ಗ ಎಂಬತಕ್ಕಂಥದ್ದು. ಮೊದಲನೇ ದಿನ ಹೇಳಿದ್ದೆ, ಯಮ ಮಾರ್ಗಕ್ಕೆ 4 ದ್ವಾರ ಇದೆ. ದಕ್ಷಿಣ ದ್ವಾರ ಮಾತ್ರ ಈ ನರಕಾದಿಗಳಿಗೆ ಹೋಗ್ತಕ್ಕಂಥ ವೈತರಣಿ ಇತ್ಯಾದಿಗಳು ಇರ್ತಕ್ಕಂಥದ್ದು. ಇನ್ನು ಪೂರ್ವ ಪಶ್ಚಿಮ ಉತ್ತರ ದಿಕ್ಕುಗಳಲ್ಲಿ ಅದು ಮಹಾಪುಣ್ಯವಂತರು ಹೋಗ್ತಕ್ಕಂಥದ್ದು ಅಂತ ಇದ್ದಾರೆ. ಚತುರಸ್ರಂ ಚತುರ್ದ್ವಾರ ಮುಚ್ಚ ಪ್ರಾಕಾರವೇಷ್ಟಿತಂ ಯೋಜನಾನಂ ಸಹಸ್ರಂ ಹಿ ಪ್ರಮಾಣೇನ ತದುಚ್ಯತೆ. ಈ ನಗರ ಎಂಬತಕ್ಕಂಥದ್ದು ಚಚ್ಚೌಕಾಕಾರವಾಗಿದೆ. ಯಮಪಟ್ಟಣ ಇದೆಯಲ್ಲ, ಇದು ನಮ್ಮ ಮ್ಯಾಪ್ಗಳಲ್ಲಿ ಸಿಗುತ್ತಲ್ಲ, ಕರ್ನಾಟಕ ಆಗಿದೆ, ಆಂಧ್ರ ಪ್ರದೇಶ ಆಗಿದೆ, ಮಹಾರಾಷ್ಟ್ರ ಆಗಿದೆ. ಹಾಗಿಲ್ಲ, ಪರ್ಫೆಕ್ಟಾಗಿ ಚೌಕಾಕಾರವಾಗಿದೆ. ಚತುಸ್ರ ಮಂಡಲಾಕಾರಂ ಮಂಡಲಂ ಕೃತ್ವ ಅಂತಾರಲ್ಲ, ಹಾಗೆ ಚಚ್ಚೌಕಾಕಾರವಾಗಿದೆಯಂತೆ. ಅದಕ್ಕೆ 4 ಭಾಗಗಳಿದೆಯಂತೆ.
ಮಹಾದ್ವಾರಗಳು. ಯೋಜನಾನಾಂ ಸಹಸ್ರ ಯೋಜನ ವಿಸ್ತೀರ್ಣವಾಗಿದೆ ಅಂತ ಇದ್ದಾರೆ. ಈ ಪಟ್ಟಣದಲ್ಲಿ ತಸ್ಮಿನ್ ಪುರಸ್ತಿ ಸುಭಗಂ ಚಿತ್ರಗುಪ್ತಸ್ಯ ಮಂದಿರಂ, ಈ ಮಧ್ಯದಲ್ಲಿ 25 ಯೋಜನ ಅಗಲ ಉದ್ದ ಇರತಕ್ಕಂಥ ಚಿತ್ರಗುಪ್ತರ ಮನೆ ಇದೆಯಂತೆ. ಇಲ್ಲಿ ಲೋಹ ಪ್ರಕಾರ, ಆಮೇಲೆ ಬಂಗಾರದ ಆಭರಣಗಳು ಇತ್ಯಾದಿಗಳು, 100 ಓಣಿಗಳು, ಧ್ವಜ ಪತಾಕೆಗಳಿಂದ ಶೋಭಿತವಾಗಿದೆಯಂತೆ. ವಿಮಾನಗಣ ಸಂಕೀರ್ಣಂ, 4 ದಿಕ್ಕಿನಲ್ಲಿ ಕಟ್ಟಡಗಳಿವೆ. ಅವುಗಳಲ್ಲಿ ಗೀತಾವಾದ್ಯ ಧ್ವನಿಗಳು ಭಗವಂತನನ್ನು ಕುರಿತು ಆಗ್ತಾ ಇರುತ್ತೆ. ಅವೆಲ್ಲವೂ ಕುಶಲರಾದ ದೇವಶಿಲ್ಪಿಗಳಿಂದ ಚಿತ್ರಿತವಾಗಿದೆಯಂತೆ. ಸತ್ಸಭಾಯಾಂ ಚಿತ್ರಗುಪ್ತ ಸ್ವಸ್ಥಾನೇ ಪರಮಾದ್ಭುತೆ ಸಂಸ್ಥಿತೋ ಗಣೇದಾಯು ಮನುಷ್ಯಾಣಾಂ ಯಥಾಕ್ರಮಂ. ಈ ಸಭೆಯಲ್ಲಿ ಚಿತ್ರಗುಪ್ತರು ತನ್ನ ಸುಂದರ ಆಸನದಲ್ಲಿ ಕುಳಿತು ಎಲ್ಲ ಮಾನವರ ಆಯುರ್ಗಣನೆ ಎಂಬತಕ್ಕಂಥದ್ದನ್ನು ಯಥಾರ್ಥವಾಗಿ ಖರ್ಚು ಹೊಡಿತಾ ಹೇಗೆ ಬರ್ತಾರೆ, ಇವರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಚಿತ್ರೀಕರಣವನ್ನು ಮಾಡ್ಕೋತಾರಂತೆ. ನ ಮುಖ್ಯಂತಿ ಕಥಂಚಿತ್ ಸುಕೃತೆ ದುಷ್ಕೃತೆ ವಾಪಿಬ, ಮಾನವನ ಸುಕೃತ ದುಷ್ಕೃತಗಳಲ್ಲಿ ಮೋಹಿತರಾಗದೆ, ಪಾರ್ಶಿಯಾಲಿಟಿ ಮಾಡದೆ, ಅರ್ಥ ಆಯ್ತು ಇವನು ನಮ್ಮವನು ಅವರು ಇವನು ಸ್ವಲ್ಪ ಜಾಸ್ತಿ ಬರ್ಕೋತೀನಿ ಹಾಗೆಲ್ಲ ಇಲ್ವಂತೆ. ಅವರು ಶುಭಾಶುಭ ಕರ್ಮಗಳನ್ನು ಬರೆದಿಡ್ತಾರಂತೆ. ತತ್ಸರ್ವಂ ಭುಂಜತೆ ಯತ್ರ ಚಿತ್ರಗುಪ್ತಸ್ಯ ಶಾಸನ, ಏನು ಚಿತ್ರಗುಪ್ತರು ಬರೆದಿರ್ತಾರೋ ಅದರಂತೆ ಭೋಜನವನ್ನು ಮಾಡ್ತಾನೆ. ಸುಖ ದುಃಖಗಳ ಭೋಜನ ಅಂದರೆ ಅನ್ನ ತಿನ್ನೋದು ಅಂತ ಅರ್ಥ ಮಾಡಬಾರ್ದು. ಜಗತ್ತಿನಲ್ಲಿ ಏನೇನು ರೋಗಗಳಿದೆಯೋ, ವೈರಲ್ ಫೀವರಿಂದ ಹಿಡಿದು ಅವ್ರದ್ದೆಲ್ಲ ಕ್ವಾರ್ಟರ್ಸ್ಗಳಿದೆಯಂತೆ. ಇದೆಲ್ಲ ನಂಬೋದೇ ಆಗಲಿ, ಸುಮ್ಮನೆ ಇದೆಲ್ಲ ಕೇಳಿ ಏನು ಪ್ರಯೋಜನ ಅಂದರೆ ಅರ್ಥ ಆಯ್ತಾ. ಏನೇನು ರೋಗಗಳಿದೆಯೋ ಆ ರೋಗಗಳ ಮೂಲಕ್ಕೆ ಬೇಕಾದ ಅಭಿಮಾನಿ ದೇವತೆಗಳು ಕ್ವಾರ್ಟರ್ಸ್ ಇದೆಯಂತೆ. ಇಲ್ಲಿ ಯಮಧರ್ಮರಾಜರು ಯಾರಿಗೇನು ರೋಗ ಬರಬೇಕಾದರೂ ಚಿತ್ರಗುಪ್ತರನ್ನು ಕೇಳ್ತಾರಂತೆ. ಆ ಚಿತ್ರಗುಪ್ತರು ಆ ಸೆಟ್ಟನ್ನು ಕಳಿಸ್ಕೊಡ್ತಾರಂತೆ. ಅವರು ಇನ್ನೆಲ್ಲ ಇರಲ್ಲ, ಈ ಶರೀರದೊಳಗೆ ಇರ್ತಾರೆ, ಅವರು ಉಪಟಳ ಶುರು ಮಾಡ್ತಾರಂತೆ. ನಾನು ಇದನ್ನೆಲ್ಲ ಸುಳ್ಳು ಅಂದ್ಕೊಂಡಿದ್ದೆ. ಒಬ್ಬ ದೊಡ್ಡ ಡಾಕ್ಟ್ರ್ ಸಿಕ್ಕಿದ್ರು ನನಗೆ. ಅವ್ರನ್ನ ಕೇಳಿದೆ, ನಮ್ಮಲ್ಲಿ ಹೇಗಂತಾರೆ ನಿಮ್ಮಲ್ಲಿ ಏನಂತೀರಿ ಅಂತ. ಇಲ್ಲ ನಮ್ಮಲ್ಲೂ ಒಪ್ಪಿದ್ದೀವಿ ಅಂದರು. ನಂಗೆ ಬಲು ಸಂತೋಷ ಆಯಿತು. ಎಲ್ಲ ರೋಗಗಳ ವೈರಸ್ಸು ಕೂಡ ಈ ದೇಹದಲ್ಲೇ ಇದೆಯಂತೆ. ಯಾವಾಗ ಆ ವೈರಸ್ಸು ಕೆಲಸ ಮಾಡುತ್ತೋ ಆ ರೋಗ ಬರುತ್ತೆ. ಅಲ್ಲಿವರೆಗೂ ಅದರ ಪಾಡಿಗೆ ಅದಿರುತ್ತಂತೆ. ಈ ದೇಹದಲ್ಲೇ ಇದೆ ಅಂತಾರೆ ಡಾಕ್ಟ್ರುಗಳು. ಒಮ್ಮೆ ಇದ್ದಕ್ಕಿದ್ದಾಗ ಯಾರಿಗೋ ಹರ್ಪೀಸ್ ಬಂತು, ಸರ್ಪರೋಗ ಅಂತ ಕರೀತಾರೆ. ಅದಕ್ಕೆ ಆ ಡಾಕ್ಟ್ರ ಒಳಗೆ ಇದೆಯಲ್ಲ ಈ ಸರ್ಪ ಹೇಗೆ ಓಪನ್ ಆಯಿತು ಅಂದೆ. ಒಳಗೆ ಕೂತಿರುತ್ತೆ, ಅದು ಕೆರಳಿದಾಗ ಬುಸ್ ಅನ್ನುತ್ತೆ ಅಂದರು. ಅಂದರೆ ಎಲ್ಲ ರೋಗಗಳ ವೈರಸ್ಸು ಈಗ ನೋಡಿ ಸಿಕ್ಕಾಬಟ್ಟೆ ಬೆವರು ಬಂದು ಹೋಗ್ತಾ ಇದೆ. ಅಂದರೆ ಆ ವೈರಲ್ಲು ಆ ರೋಗದ ಅಣುಗಳು ಏನಿದೆಯೋ ಅದ್ರ ಮೇಲೆ ಔಷಧಿ ಕೆಲಸ ಮಾಡುತ್ತೆ. ಕೆಲಸ ಮಾಡಿದಾಗ ಎರಡು ಹೊಡೆದಾಡ್ತಾ ಇರುತ್ತಂತೆ ಒಳಗೆ. ಈಗ ನಾವು ಗರುಡ ಪ್ರಾಣ ಹೇಳ್ತಿದ್ರು, ಒಳಗೆ ಹೊಡೆದಾಡ್ತಾ ಇದೆ ಎರಡು. ಅದಕ್ಕೋಸ್ಕರನೇ ದೇಹದಲ್ಲಿ ಶಕೆ, ಶಾಖ ಉತ್ಪತ್ತಿ, ಆ ಬೆವರುಗಳು ಬರೋದು, ಇದೆಲ್ಲ ಯಾವುದು ಅಂದರೆ ಅದು ಯುದ್ಧದ ವಿಕಾರ. ಅವೆರಡರ ಯುದ್ಧದ ವಿಕಾರ. ಶರೀರದಲ್ಲೇ ಎಲ್ಲ ರೋಗಗಳ ಕಾರಣವಾದಂಥದ್ದು ಇದೆ. ಅವುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಾರಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾನೆ ನಮ್ಮ ಸ್ವಾಮಿ. ಈಗ ಬೀಜ ಪ್ರಸಾರ ಅಂತೀವಿ, ಗಿಡಗಳು ಹೇಗೆ ಹುಟ್ಟುತ್ತೆ ಇದು ಅಂತ ಅಲ್ವೇ. ನೀರಿನಿಂದ, ಗಾಳಿಯಿಂದ ಇತ್ಯಾದಿಗಳಿಂದ ಪ್ರಸಾರ ಆಗುತ್ತೆ ಬೀಜಗಳು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗಾಳಿಲಿ ಹಾರ್ಕೊಂಡು ಹೋಗಿ ಅಲ್ಲಿ ಗಿಡ ಆಗುತ್ತೆ. ನೀರು ಸಮುದ್ರ ತೀರದಲ್ಲೋ ನದಿ ತೀರದಲ್ಲೋ ಒಂದು ತೆಂಗಿನ ಮರ ಇತ್ತು, ತಬ್ಬತ್ತ ಒಂದು ಕಾಯಿ ಬಿತ್ತು, ತೇಲ್ಕೊಂಡು ಹೋಯ್ತು, ಇನ್ನೆಲ್ಲ ಊದ್ಕೊಂತು, ಅಲ್ಲೊಂದು ಗಿಡ ಆಯಿತು ಅಂತ ಬೀಜ ಪ್ರಸಾರ ಅಂತ ನಾವು ಓದ್ತಾ ಇದ್ವಲ್ಲ. ಹಾಗೆ ರೋಗಗಳು ಹರಡುತ್ತಲ್ಲ, ಈ ಬೀಜ ಪ್ರಸಾರದಂತೆ ಗಿಡಗಳು ಮತ್ತೊಂದು ಹೇಗೆ ಹೋಗುತ್ತೋ ಹಾಗೆ ರೋಗಗಳು ಇನ್ನೊಂದು ಕಡೆಗೆ ಸಂಚಾರ ಮಾಡುತ್ತೆ. ಹೇಗೆ ಮಾಡುತ್ತೆ ಅಂದರೆ ಸೊಳ್ಳೆಗಳು ನೋಡಿ ದೇವರು ವ್ಯವಸ್ಥೆ ಮಾಡಿದ್ದಾನೆ. ಇವನ ರಕ್ತವನ್ನು ಹೀರಿ ತಾನು ಬದುಕುತ್ತೆ. ಆದರೆ ಇನ್ನೊಬ್ಬನ ಕಚ್ಚುವಾಗ ಆ ಕೊಂಡಿನ ಬಿಡ್ತು ಅಂದರೆ ಇದರೊಳಗಿರೋ ಇನ್ಫೆಕ್ಷನ್ ಅವನಿಗಾಗುತ್ತೆ. ಅರ್ಥ ಆಯ್ತಾ. ಹೀಗೆ ಸೊಳ್ಳೆಗಳು, ನೊಣಗಳು, ಇನ್ಯಾವುದೋ ಒಂದು ಕೀಟಗಳಿಂದ ರೋಗಗಳನ್ನು ಒಂದು ಕಡೆಗೆ ಇನ್ನೊಂದು ಕಡೆಗೆ ಹೊತ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಭಗವಂತ ಮಾಡಿಟ್ಬಿಟ್ಟಿದ್ದಾನಲ್ವ. ನೀವು ಯಾರು ಯೋಚನೆ ಮಾಡೋಕ್ಕೆ ಸಿಗೋದೇ ಇಲ್ಲ. ಅಷ್ಟು ಸೂಕ್ಷ್ಮವಾದ ವಿಚಾರದಿಂದ ರೋಗಾದಿಗಳನ್ನ ಹರಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಭಗವಂತ ಮಾಡಿಬಿಟ್ಟಿದ್ದಾನೆ. ಇದೆಲ್ಲ ಯಾತಕ್ಕೆ ಅಂದರೆ ಅವನವನ ಪಾಪಕ್ಕೆ ಅನುಸಾರವಾಗಿ. ಅಂದರೆ ಆಸ್ಪತ್ರೆಯಲ್ಲೂ ಹಾಕಿರ್ತಾರೆ, ರೋಗಗಳು ಪಾಪವಿಂದ ಹರಡುತ್ತದೆ ಎಂಬ ಮೂಢನಂಬಿಕೆಯನ್ನು ಬಿಡಬೇಕು ಅಂತ. ಅವ್ರು ಬೋರ್ಡ್ ಹಾಕ್ಬಿಟ್ರೆ ಬಿಟ್ಬಿಡ್ತೀಯ. ಅದು ಪೂರ್ವಜನ್ಮ ಕೃತಂ ಅಲ್ವಾ, ವ್ಯಾಧಿ ರೂಪೇಣ ಬಾಧತೆ. ವ್ಯಾಧಿ ಯಾತ್ರೆಯಿಂದ ಬರುತ್ತೆ ಅಂದರೆ ಪೂರ್ವಜತ ಕೃತಂ ಪಾಪಂ ಅಂತಲೇ ಅಲ್ಲಿ ಹೇಳಿರೋದು. ಆದರೆ ಅದನ್ನು ಅಲ್ಲಿ ಬಟ್ಟೆ ಮೇಲೆ ಹಂಗೆ ಬರೆಯೋಕ್ಕಾಗಲ್ಲ ಆಸ್ಪತ್ರೆ ಹತ್ರ. ಇದೆಲ್ಲ ಮೂಢನಂಬಿಕೆ ಅಂತ ಅವನು ಹಾಕ್ತಾನೆ. ಮೂಢನಂಬಿಕೆನೋ ಯಾವುದು ನಂಬಿಕೆನೋ ಬರೋದಂತೂ ಬಿಟ್ಟಿಲ್ವಲ್ಲ ಅಂತಾರೆ.
7 ಗಂಟೆ ತನಕ ಚೆನ್ನಾಗಿರ್ತಾನೆ, 7:30 ಮಲಗ್ತಾನೆ. ಯಾಕೋ ತಲೆ ಸುತ್ತು, ತಲೆನೋವು, ತಲೆ ಭಾರ ಒಂಥರ ಆಗ್ತಿದೆ ಅಂತಾನೆ. ಆಸ್ಪತ್ರೆಗೆ ಹೋಗೋತ್ತು ವೈರಲ್ಲು ಅಂತಾರೆ. ಅರ್ಥ ಆಯ್ತಾ? ಬೆಳಗಾಗೋತ್ತಿಗೆ ಇನ್ನೊಂಥರ ವಿಚಿತ್ರ. ಒಂದೇ ದಿನದಲ್ಲಿ ಮನುಷ್ಯ ಈ ರಿಪ್ಪೆ ಆಗ್ಬಿಡ್ತಾನೆ. ಏನಾಯಿತು ಒಳಗಡೆ ಅಂತ ಕೇಳಿದ್ರೆ ಅರ್ಥ ಆಯ್ತಾ? ಅದು ಅವನು ತಿರ್ಗಾ ಅವನು ಮಾಮೂಲಿ ಬರಬೇಕಾದ್ರೆ 8 ದಿನ ಬೇಕಾಗುತ್ತೆ. ಅಷ್ಟು ಹಿಂಡುಬಿಡುತ್ತೆ ಶರೀರ ಎಂಬತಕ್ಕಂಥದ್ದು. ಅಂಥ ರೋಗಗಳ ಅಭಿಮಾನಿಗಳ ಅಂದರೆ ರೋಗಾಭಿಮಾನಿಗಳ ಕ್ವಾರ್ಟರ್ಸು ಒಂದು ಕಡೆ ಇದೆ. ಅದೆಲ್ಲ ಪೋಸ್ಟು ರೋಗಾಭಿಮಾನಿಗಳದು ಅನ್ನೋದು. ಅಂಥ ಪೋಸ್ಟ್ನವ್ರದೆಲ್ಲ ಇಲ್ಲಿರ್ತಾರೆ ಅಂತ ಇರೋದು. ಉದಿಚ್ಚಾಂ ರಾಜರೋಗೋಸ್ತಿ ಪಾಂಡುರೋಗಸ್ತತೈವಚ ಐಶಾನ್ಯಂ ತು ಶಿರೋರ್ತಿ ಸ್ಯಾದಾಗ್ನೇಯಮಸ್ತಿ ಮೂರ್ಛನ. ನೋಡಿ, ಮೂರ್ಛ ರೋಗ, ಪಾಂಡುರೋಗ, ಕುಷ್ಠರೋಗ ಅಂತ ಏನೇನು ದೊಡ್ಡ ರೋಗಗಳು ನೋಡ್ತೀವೋ ಅದಕ್ಕೆ ಬೇಕಾಗಿರ್ತಕ್ಕಂಥವ್ರದೆಲ್ಲ ಈ ಚಿತ್ರಗುಪ್ತರ ಮನೆ ಹತ್ರ ಇರುತ್ತೆ ಅಂತ ಹೇಳಿದ್ದಾರೆ. ಅತಿಸಾರೋ ನೈಋತ್ಯೆ ವಾಯುವ್ಯಾಂಶಿತೋದಕೈ, ಅತಿಸಾರ ರೋಗ ಇತ್ಯಾದಿಗಳು ಇವರೆಲ್ಲ ಮನೆಗಳು ಅಲ್ಲಿದೆ. ಲಿಖಿತೆ ಚಿತ್ರಗುಪ್ತಸ್ತು ಮನುಷ್ಯಾಣಾಂ ಶುಭಾಶುಭಂ ಚಿತ್ರಗುಪ್ತಾಲಯಾದಗ್ರೆ ಯೋಜನಾಂಚ ವಿಶ್ಯತಿ. ಅದರ ಮಧ್ಯದಲ್ಲಿ ದ್ವಿಶತ ಯೋಜನಾಂತಂ ವಿಸ್ತಾರ ಯಾಮತ ಸ್ಫುಟಂ. ಅವುಗಳ ಮಧ್ಯದಲ್ಲಿ 200 ಯೋಜನ ವಿಸ್ತಾರವಾಗಿರ್ತಕ್ಕಂಥ ಯಮಧರ್ಮರಾಜರ ಪಟ್ಟಣ ಎಂಬತಕ್ಕಂಥ ಅರಮನೆ ಎಂಬತಕ್ಕಂಥದ್ದು ಇದೆಯಪ್ಪ. ಪುರಮಧ್ಯೆ ಮಹಾದಿವ್ಯಂ ಧರ್ಮರಾಜಸ್ಯ ಮಂದಿರಂ ಅಸ್ತಿ ರತ್ನಮಯಂ ದಿವ್ಯಂ ವಿದ್ಯುತ್ ಜ್ವಾಲಾರ್ಕ ವರ್ಚಸಂ. ವಿದ್ಯುತ್ ಪಟ್ಟಣ ಅಂತೆ ಅದು, ವಿದ್ಯುತ್ ಜ್ವಾಲಾರ್ಕ ಅಂತ ತೇಜೋಮಯವಾಗಿರ್ತಕ್ಕಂಥ ಅರಮನೆ ನಮ್ಮ ಯಮಧರ್ಮರಾಜರದು ಅಂತ ಹೇಳ್ತಾ ಇದ್ದಾರೆ. ಧೃತಂ ಸ್ತಂಭ ಸಹಸ್ರೈಹಿ, ಗೊತ್ತಾಯ್ತಾ? ವಜ್ರದ ಕಂಬಗಳು 1000, ವೈಡೂರ್ಯ ಮಣಿಮಂಡಿತಂ ಕಾಂಚನಾಲಂಕೃತಂ ನಾನಾ ಹರ್ಮ್ಯ ಪ್ರಸಾದ ಸಂಕುಲಂ. ಇಂಥ ಪ್ರಾಸಾದ ದೇವತಾ ಮಂದಿರಗಳಿಂದ ಆ ಯಮಧರ್ಮರಾಜರ ಅರಮನೆ ಕೂಡಿದ್ಯಪ್ಪ ಅಂತ ಇದ್ದಾರೆ. ಇದೆಲ್ಲ ನಾವು ನೋಡ್ಬೋದೇ ಅಂದರೆ ಹಣೆಯಲ್ಲಿ ಬರೆದಿದ್ರು ನೋಡ್ಬೋದು, ತಪ್ಪೇನಿಲ್ಲ, ಕರ್ಕೊಂಡು ಹೋಗ್ತಾರೆ. ತಸ್ಮಿನ್ನಸ್ತಿ ಸಭಾ ದಿವ್ಯ ಶತಯೋಜನಾಯುತ ಅರ್ಕಪ್ರಕಾಶ ಬ್ರಾಜಿಷ್ಣು ಸರ್ವತಃ ಕಾಮರೂಪಿಣಿ. ಈ ಮಂದಿರದ ಮಧ್ಯಭಾಗದಲ್ಲಿ ಮತ್ತೊಂದು 100 ಯೋಜನ ವಿಸ್ತೀರ್ಣವಾದ ಒಂದು ಸಭಾ ಇದೆ. ಆ ಸಭಾನೇ ನಮ್ಮ ಸುಪ್ರೀಂ ಕೋರ್ಟ್ ಇದಕ್ಕೆಲ್ಲ ಅಂತಾರೆ ಸಂಯಮಿನಿ ಸಭಾ ಅಂತ ಕರೀತಾರೆ. ಯಮಧರ್ಮರಾಜರು ಅಲ್ಲಿ ಅವರು ಚೀಫ್ ಜಸ್ಟಿಸ್. ಅಲ್ಲಿ ಒಂದು ಬೆಂಚು, ಇಬ್ಬರಿರೋ ಬೆಂಚು, 3 ಜನ ಜಡ್ಜಿಗಳು ಬೆಂಚು ಅಂತಾರಲ್ಲ, ಅಂಥ ಬೆಂಚುಗಳೆಲ್ಲ ಕೋರ್ಟಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ವೇ ಕಾಮ ಸ್ಥಿತ ಯಾಸ್ಯಂ ಯೇ ದಿವ್ಯ ಯೇ ಚ ಮಾನುಷಾ ರಸವಚ್ಚ ಪ್ರಭೂತಂಚ ಭಕ್ಷಂ ಭೋಜ್ಯಂಚ ಸರ್ವಶಃ. ಇಲ್ಲಿ ದೇವತೆಗಳಿಗೆ ಮಾನವರಿಗೆ ಬೇಕಾದ ಎಲ್ಲ ಪದಾರ್ಥಗಳು ಸಿಗ್ತವೆ. ರಸಯುಕ್ತ ಭಕ್ಷಭೋಜ್ಯಾದಿಕ ಎಲ್ಲ ಪದಾರ್ಥಗಳು ಈ ಕ್ವಾರ್ಟರ್ಸ್ಗಳಲ್ಲಿ, ಅರಮನೆಗಳಲ್ಲಿ, ಯಮಧರ್ಮರಾಜರ ಅರಮನೆಗಳಲ್ಲಿ ರೆಡಿಮೇಡ್ ಆಗಿರುತ್ತೆ. ಇಲ್ಲಿ ಯಾರೂ ಆಗ ತಯಾರು ಮಾಡೋದಿಲ್ಲ ಅಡುಗೆಗಳನ್ನ ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಎಲ್ಲ ರೆಡಿಮೇಡ್ ಇರುತ್ತೆ. ರಸವಂತಿ ಚ ತೋಯಾನಿ, ರುಚಿಕರವಾದ ಶೀತಲವಾದ ಜಲ, ಬಿಸಿ ಬೇಕಾದರೆ ಬಿಸಿ ಜಲ, ಪವಿತ್ರವಾದ ಶಬ್ದಾಧಿಕ ಕಾಮನೆಗಳನ್ನು ಪೂರ್ಣ ಮಾಡತಕ್ಕಂಥ ಅನೇಕ ದೇವತಾ ವೃಕ್ಷಗಳು ಇಲ್ಲಿವೆ. ಅದ್ರ ಮುಂದೆ ನಿಂತ್ಕೊಂಡು ಕೇಳಿದ್ರೆ ನಿಂಗೆ ಏನು ಬೇಕೋ ಅದು ಕೊಡುತ್ತೆ ಅಂತ. ಅದು ಒಂದು ಮರ ಸಿಕ್ಕಿದ್ದಿದ್ರೆ ನಮ್ಮ ಬೆಂಗಳೂರಿನವ್ರಿಗೆ ಎಷ್ಟು ಅನುಕೂಲ ಆಗೋದು. ಒಂದೇ ಒಂದು ಗಿಡ, ಜಾಸ್ತಿ ಬೇಡ, ಏನು ಕೇಳಿದ್ರೆ ಅದು ಕೊಟ್ಟಿದ್ರೆ ಎಷ್ಟು ಕ್ಯೂ, ಎಷ್ಟು ಜನ, ಹೇಗಿರೋರು ಬೆಂಗಳೂರು ಅಂದರೆ ದೇವತಾ ವೃಕ್ಷಗಳಿದೆ. ಅದು ಎಲ್ಲ ಕಾಮನೆಗಳನ್ನು ಪೂರ್ಣ ಮಾಡುತ್ತೆ ಆ ವೃಕ್ಷಗಳು. ಅಂಥ ವೃಕ್ಷಗಳು ಯಮಧರ್ಮರಾಜರ ಹತ್ರ ಇದೆಯಪ್ಪ. ಸರ್ವೇ ಭಾಸ್ಕರ ದೇಹಾಸ್ತೆ. ಯಮಧರ್ಮರಾಜರ ಊರಿನಲ್ಲಿರ್ತಕ್ಕಂಥ ದೇವತೆಗಳಿದಾರಲ್ಲ ಇವರೆಲ್ಲ, ಅವ್ರು ಹೇಗಿರ್ತಾರೆ ಅಂದರೆ ಸರ್ವೇ ಭಾಸ್ವರ ದೇಹಾಸ್ತೆ ಅಲಂಕೃತ ವಿರಜಾಂಬರಾಹ. ಅಂಥ ಪ್ರಕಾಶಮಾನವಾದ ದೇಹಯುಕ್ತರಾಗಿ ರಜರಹಿತ ವಸ್ತ್ರಾಲಂಕಾರಗಳಿಂದ ಅಲಂಕಾರದಿಂದ ಕೂಡಿರ್ತಕ್ಕಂಥವರಾಗುತ್ತಾರೆ. ಈ ಸಭಾ ಮಧ್ಯದಲ್ಲಿ 10 ಯೋಜನ ವಿಸ್ತಾರವಾಗಿರ್ತಕ್ಕಂಥ ಒಂದು ಸಿಂಹಾಸನ ಇದೆ. ಅಲ್ಲಿ ಯಮಧರ್ಮರಾಜರು ಕೂಡ್ತಾರೆ. ಉಪವಿಷ್ಟ ಸತಾಂ ಶ್ರೇಷ್ಠ ಶ್ವೇತಚ್ಛತ್ರೋಭಿಮಸ್ತಕ ಕುಂಡಲಾಲಂಕೃತ ಶ್ರೀಮನ್ ಮಹಾಮುಕುಟಮಂಡಿತ. ಶಂಕರ ಚಾನಲ್ ನೋಡಿದ್ರೆ ಕೂತ್ಕೊಳ್ಳೋರು ತೋರಿಸ್ತಾರೆ ನೋಡಿ, ಹಾಗಿದು ಅಂತ ಒಳ್ಳೆ ಸಿಂಹಾಸನಗಳು. ಅದ್ರ ಮೇಲೆ ಭದ್ರವಾದ ಛತ್ರಿ, ಅದರ ಮೇಲೆ ಭದ್ರವಾಗಿ ಕೂತಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾರೋ ಅದರ ಅಪ್ಪ ಯಮಧರ್ಮರಾಜರು ಅಂತಾರೆ. 10 ಯೋಜನ ವಿಸ್ತಾರವಾದ ಸಿಂಹಾಸನ, ಅದರ ಮೇಲೆ ಯಮಧರ್ಮರಾಜರು ಕೂತಿರ್ತಾರೆ. ಸರ್ವಾಲಂಕಾರ ಸಂಯುಕ್ತ ನೀಲಮೇಘ ಸಮಪ್ರಭ. ಇದು ಕೇಳಬೇಕು ಯಮಧರ್ಮರಾಜರದು ಅಲ್ವಾ. ಅವ್ರ ಯೋಗ ನೋಡಿ ಹೇಗಿದೆ. ದೇವರ 3 ರೂಪವನ್ನು ಜಗತ್ತಿಗೆ ಕೊಟ್ಟಂಥ ಮಹಾವ್ಯಕ್ತಿ ಯಮಧರ್ಮರಾಜರು. ನರನಾರಾಯಣರು ಅಂತ ಇವತ್ತೇನು ಬದ್ರಿ ಯಾತ್ರೆ ಹೋಗ್ತಾ ಇದ್ದೀವಿ ನಾವು. ಬದ್ರಿಲಿ ನಾರಾಯಣ ಇಲ್ವೇನ್ರಿ? ಬದ್ರಿ ಯಾತ್ರೆಗೆ ಹೋಗ್ತಾ ಇಲ್ವೇ ನಾವು? ಅವ್ರು ಯಾರು ಅಂದ್ಕೊಂಡ್ರಿ? ಆ ಬದ್ರಿ ನಾರಾಯಣ ಯಮಧರ್ಮರಾಜರ ಮಗ ನರನಾರಾಯಣ ಮೂರ್ತಾದೇವಿಯಲ್ಲಿ ಅವತಾರ ಮಾಡಿರ್ತಕ್ಕಂಥ ಅವರು. ಆದ್ದರಿಂದ ನಮ್ಮ ಹಿಂದೂಗಳಲ್ಲಿ
ಯಾರು ಬದ್ರಿ ಯಾತ್ರೆ ಹೋಗಿ ಬಂದ್ಬಿಡ್ತಾರೋ ಅವ್ನು ಮುಕ್ತನಾದ ಅಂತ ತಿಳ್ಕೊಂಬಿಟ್ಟಿಲ್ವೇ ನಾವು? ಇನ್ನೊಬ್ರು ಹೇಗೆ ಮೆಕ್ಕ ಹೋದರೆ ಅಚ್ಚ ಹೈರೆ ಅಂತ ಗಡ್ಡ ಬಿಟ್ಬಿಡ್ತಾನೆ, ಅವನು ಹಿಂದೂಗಳ ಮೇಲೆ ಒಂದು ಕಲ್ಲು ಹೊಡೆದ್ರೆ ಅವನು ಪೂರ್ತಿ ಇಲ್ಲರೂ ಇಲ್ವೇ ಇಲ್ಲ, ಅಷ್ಟು ಮುಕ್ತನಾಗ್ಬಿಡ್ತಾನೆ ಅಂತ ಅವರು ತಿಳ್ಕೊಂಡಿದ್ದಾರೆ. ಹಾಗೆ ನಾವು ಬದ್ರಿ ಯಾತ್ರೆ ಮಾಡಿದವರು ತಿಳ್ಕೊಂಡಿಲ್ವೇ ಅಂತ ಹೇಳ್ಬೇಕಾದ್ರೆ ಯಮಧರ್ಮರಾಜರ ವೈಭೋಗವನ್ನು ಯಾರು ತಾನೇ ವರ್ಣನೆ ಮಾಡ್ತಕ್ಕಂಥ ಅವರಾಗ್ತಾರಪ್ಪ. ವಾಲವ್ಯಾಜನ ಹಸ್ತಾಭಿ ಅಪ್ಸರೋಭಿಷ್ಟ ವಿಜಯಿತಃ, ಬೀಸಣಿಕೆ ಹಿಡ್ಕೊಂಡಿರ್ತಾರೆ ಅಪ್ಸರೆಯರು. ಗಂಧರ್ವಾಣಂ ಸಮೂಹಾಶ್ಚ ಸಂಗೈಶ್ಚ ಅಪ್ಸರೋ ಗುಣಾ ಗೀತವಾದ್ರಿ ನೃತ್ಯಾದ್ಯೈ ಪರಿತ ಸೇವಯಂತಿ ತಂ ಮೃತ್ಯುನಾ ಪಾಶಹಸ್ತೇನ ಕಾಲೇನ ಚ ಬಲೀಯಸ ಚಿತ್ರಗುಪ್ತೇನ ಚಿತ್ರೇಣ ಕೃತಾಂತೇನ ನಿಮೇಷಿತಃ. ಅವರ ಎರಡುಗಡೆ ಮಧ್ಯದಲ್ಲಿ ಚಿತ್ರಗುಪ್ತರು ಯಾರೋ ಬೇರೆ ಅಲ್ಲ, ಯಮಧರ್ಮರಾಜರ ಮಕ್ಕಳೇ. ಅವರಿಬ್ಬರು ಆ ಕಡೆ ಈ ಕಡೆ ನಿಂತಿರ್ತಾರೆ. ಪಾಶದಂಡಧರೈ ಉಗ್ರೈಹಿ, ಎರಡು ರೂಪ ಯಮಧರ್ಮರಾಜರಿಗೆ, ಒಂದು ಸೌಮ್ಯ ರೂಪ, ಒಂದು ಉಗ್ರ ರೂಪ ಅಂತ ಹೇಳ್ತಾ ಇದ್ದಾರೆ. ಅಗ್ನಿಶ್ವಾತ್ತಾಶ್ಚ ಪಿತರಃ ಸೋಮಪಾಶ್ವೋಷ್ಪತೆಯೇ ಸ್ವಧಾವಂತೋ ಬಹಿರ್ಷದೋ ಮೂರ್ತಾಮೂರ್ತಶ್ಚ ಏಕಗ. ಆದ್ದರಿಂದ ಪಿತೃದೇವತೆಗಳಾಗಿರ್ತಕ್ಕಂಥ ಅಗ್ನಿಶ್ವಾತ್ತರು ಪಿತೃಗಳು, ಸೋಮಪರು, ಉಷ್ಮಪರು, ಸ್ವಧಾವಂತರು, ಬರಿಹಿಷದರು ಮುಂತಾದವರು ಮೂರ್ತಿದಾರಿಗಳಾಗಿ ಧರ್ಮರಾಜನ ಎದುರಿಗೆ ಸೇವೆ ಮಾಡ್ತಾ ನಿಂತಿರ್ತಾರೆ. ಅವರೇ ನಮ್ಮನ್ನು ಕರ್ಕೊಂಡು ಹೋಗೋರು. ಪಿತೃದೇವತೆಗಳು ಅಂತೀವಲ್ಲ, ಇವರೇ, ಇನ್ಯಾರು ಅಲ್ಲ. ಅಲ್ಲ ನಮ್ಮಪ್ಪನೇ ಪಿತೃದೇವತೆ ಅಂತ ನಾನು ತಿಳ್ಕೊಂಡಿದ್ದೆ ಆಚೆ, ನೀ ತಿಳ್ಕೊ ಆಯ್ತಾ. ನಿಮ್ಮಪ್ಪನೇ ಪಿತೃದೇವತೆ ಅಂತ ಕರ್ಕೊಂಬರೋರು ಅಷ್ಟೇ ಅವರು, ನಿಮ್ಮಪ್ಪ ಪಿತೃದೇವತೆ ಅಲ್ಲ. ಆಯುರ್ಮಾದ್ಯ ಪಿತೃಗಣ, ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಅಲ್ವೇ. ಆದ್ದರಿಂದ ಅರ್ಯಮಾದಿ ಪಿತೃಗಣ ಮೂರ್ತಿಮಂತಸ್ತತಾ ಪರೆ ಸರ್ವೇ ತೇ ಮುನಿಭಿಸ್ಸಾರ್ಧ ಧರ್ಮರಾಜ ಉಪಾಸತೆ. ಅವರೆಲ್ಲ ಧರ್ಮರಾಜ ಹತ್ರ ಎದ್ದು ಉಪಾಸನೆ ಮಾಡ್ತಾ ಇದ್ದಾರೆ. ಹತ್ತಿರ ವಸಿಷ್ಠ ಪುಲಹೋ ದಕ್ಷ ಕ್ರತು ಅಂಗಿರಾಹ ಜಮದಗ್ನಿ ಭೃಗುಶ್ಚೈವ ಪುಲಸ್ತ್ಯ ಅಗಸ್ತ್ಯ ನಾರದಾಹ. ಆ ಕೋರ್ಟು ಅಂತ ಹೇಳಿದ್ವಲ್ಲ, ಅಲ್ಲಿ 2 ಬೆಂಚು 3 ಬೆಂಚು ಅಂದ್ವಲ್ಲ, ಅಲ್ಲೆಲ್ಲ ಯಾರಿರ್ತಾರೆ ಅಂದರೆ ಇವರು ಇರ್ತಾರೆ. ಅಂದರೆ ಈ ಸರ್ವ ಋಷಿಗಳು, ಸಪ್ತದ್ವೀಪ ಚಕ್ರವರ್ತಿಗಳು ಯಾರ್ಯಾರಿದ್ದಾರೋ ಎಲ್ಲ ಯಮಸಮಾದಲ್ಲಿ ವಿರಾಜಮಾನರಾಗಿರ್ತಾರೆ. ಅಗಸ್ತ್ಯ, ಪುಲಸ್ತ್ಯ, ಭೃಗು, ಪರಶುರಾಮ, ಅಂಗೀರಸರು, ದಕ್ಷ ಪ್ರಜಾಪತಿ, ಅತ್ರಿ, ವಸಿಷ್ಠ ಇವರೆಲ್ಲರೂ ಕೂಡ ಧರ್ಮರಾಜನ ಸಭೆಯಲ್ಲಿ ಕೂತ್ಕೊಂಡಿರ್ತಾರೆ. ಮತ್ತು ಏನು ಮಾಡ್ತಿರ್ತಾರೆ ಅಲ್ಲಿ ಅಂದರೆ ಸರ್ವರ ಕರ್ಮಗಳ ವ್ಯವಸ್ಥೆಗೆ ಏನೇನು ಅವ್ರಿಗೆ ಆಗಬೇಕೋ, ಒಳ್ಳೆಯದು ಕೆಟ್ಟದ್ದು, ಅದನ್ನು ತೀರ್ಮಾನ ಮಾಡ್ತಾ ಕೂತಿರ್ತಾರೆ. ಧರ್ಮಶಾಸ್ತ್ರದ ವ್ಯಾಖ್ಯಾನ ಕರ್ತೃಗಳು, ಅದನ್ನು ನಿರ್ಣಯಿಸಿರ್ತಕ್ಕಂಥ ಮಹಾತ್ಮರು ಬ್ರಹ್ಮನ ಆಜ್ಞೆಯಂತೆ ಧರ್ಮರಾಜನ ಹತ್ರ ಕೆಲಸ ಮಾಡ್ತಿರ್ತಾರೆ. ಅಂದರೆ ಕೆಲವು ಪೋಸ್ಟ್ಗಳನ್ನು ದೇಶದಲ್ಲಿರ್ತಕ್ಕಂಥ ರಾಷ್ಟ್ರಪತಿ ಹೇಗೆ ಅದನ್ನು ತುಂಬುತ್ತಾನೋ ಹಾಗೆ ಬ್ರಹ್ಮದೇವರು ಧರ್ಮರಾಜನ ಸಭೆಗೆ ಕೆಲವು ಜಡ್ಜಿಸ್ಗಳನ್ನ ಹಾಕ್ತಾರೆ. ಅಂಥ ಜಡ್ಜಿಗಳನ್ನ ಈ ಯಮಸಭಾಗೆ ಕೊಡ್ತಕ್ಕಂಥವರು ಬ್ರಹ್ಮದೇವರು. ಅವರ ಆಜ್ಞೆಯಂತೆ ಧರ್ಮರಾಜನ ಸಭೆಯಲ್ಲಿ ಅವರು ಆ ಕೆಲಸವನ್ನು ಮಾಡ್ತಕ್ಕಂಥವರಾಗ್ತಾರೆ. ರಾಜನ ಸೂರ್ಯವಂಶೀಯ, ಸೂರ್ಯವಂಶದ ರಾಜರುಗಳಿದ್ದಾರೆ. ಸೋಮವಂಶಾಸ್ತತಾಪರೆ ಸಭಾಯಾಂ ಧರ್ಮರಾಜಂತೆ ಧರ್ಮಜ್ಞ ಪರ್ಯುಪಾಸತೆ ಅಂತ ಧರ್ಮರಾಜನ ಸಭೆಯಲ್ಲಿ ಸಪ್ತದ್ವೀಪ ಚಕ್ರವರ್ತಿಗಳಾಗಿರ್ತಕ್ಕಂಥ ಸೂರ್ಯವಂಶದವರು, ಚಂದ್ರನ ವಂಶದವರು ಎಲ್ಲರೂ ಕೂಡ ಇಲ್ಲಿ ಆಸೀನರಾಗಿರ್ತಕ್ಕಂಥವರ. ಯಾರ್ಯಾರಿದ್ದಾರಪ್ಪ? ಮನು, ದಿಲೀಪ, ಮಾಂದಾತ, ಸಗರ, ಭಗೀರಥ, ಅಂಬರೀಷ, ಆಯ್ತದ, ಮುಚುಕುಂದ, ನಿಮಿ, ಪೃಥು, ಯಯಾತಿ, ನಹುಷಃ, ಪುರಶ್ಯಂತ, ಶಿಬಿ, ಅನಲ, ಭರತ, ಶಂತನು, ಪಾಂಡು, ಸಹಸ್ರಾರ್ಜುನ ಏವಚ ಏತೇ ರಾಜಋಷಯ ಪುಣ್ಯ ಕೀರ್ತಿಮಂತೋ ಬಹುಶ್ರುತಾ. ಇಲ್ಲೂ ಅವರು ಸಪ್ತದ್ವೀಪ ಚಕ್ರವರ್ತಿಗಳು, ಅಲ್ಲೂ ಚಕ್ರವರ್ತಿಗಳಾಗಿ ನ್ಯಾಯ ತೀರ್ಮಾನಕ್ಕೆ ಅಲ್ಲಿ ಕೂತಿರ್ತಾರಪ್ಪ. ಇಷ್ಟಾವಶ್ಯವದ್ಯೈ ಬಹುರ್ಜಾತಾಭಿ ಧರ್ಮಸಭಾಸದ ಸಭಾಯಾಂ ಧರ್ಮರಾಜಸ್ಯ ಧರ್ಮ ಏವ ಪ್ರವರ್ತತೆ. ತುಂಬ ಚೆನ್ನಾಗಿದೆ. ಧರ್ಮರಾಜನ ಸಭಾ ಅಂದರೆ ಅಲ್ಲಿ ಅಜ್ಞಾನ ಅಧರ್ಮ ಪ್ರವೇಶ ಮಾಡೋ ಹಾಗೆ ಇಲ್ಲ. ಧರ್ಮ ಏವ ಪ್ರವರ್ತತೆ, ಧರ್ಮ ಬಿಟ್ಟು ಅಲ್ಲಿ ಇನ್ನೇನೂ ಇಲ್ಲ. ನ ತತ್ರ ಪಕ್ಷಪಾತೋಸ್ತಿ, ಪಕ್ಷಪಾತ ಎಂಬತಕ್ಕಂಥದ್ದು ಧರ್ಮರಾಜ ಸಭೆಯಲ್ಲಿಲ್ಲ. ನಾನೃತಂ, ಸುಳ್ಳು ಎಂಬತಕ್ಕಂಥದ್ದು ಪ್ರವೇಶ ಮಾಡೋ ಹಾಗಿಲ್ಲ. ನಚ ಮತ್ಸರಹ, ಹೊಟ್ಟೆ ಕಿಚ್ಚು ಎಂಬತಕ್ಕಂಥ ಜನ ಅಲ್ಲಿಲ್ಲ. ಆ ಗುಣವೇ ಆ ಪಟ್ಟಣದೊಳಗೆ ಪ್ರವೇಶ ಮಾಡೋ ಹಾಗಿಲ್ಲ. ಸಭ್ಯಾ ಸರ್ವೇ, ಅಲ್ಲಿರೋರೆಲ್ಲ ಸಭ್ಯರು, ಶಾಸ್ತ್ರವಿದರು, ಸರ್ವೇ ಧರ್ಮಪರಾಯಣ. ತಸ್ಯಾಂ ಸಭಾಯಾಂ ಸತತಂ ವೈವಸ್ವತಮುಪಾಸತೆ, ಎಲ್ಲರೂ ವೈವಸ್ವತ ಮನುವಿನಂತೆ ಅವರು ಪ್ರಕಾಶಮಾನರಾಗಿದ್ದಾರೆ. ಈದೃಶಿ ಸಾ ಸಭಾ ತ್ರಾಕ್ಷ
ಧರ್ಮರಾಜ್ಞೋ ಮಹಾತ್ಮನಃ ನತಾಂ ಪಶ್ಯಂತಿ ಯೇ ಪಾಪ ದಕ್ಷಿಣೇನ ಪತಾಗತ. ದಕ್ಷಿಣದಿಂದ ಹೋದವರು ಮಾತ್ರ ಈ ಥರ ಯಮರಾಜ ಪಟ್ಟಣನ ದರ್ಶನವಿಲ್ಲ. ಬೇರೆ ಪೂರ್ವ ಪಶ್ಚಿಮಾದಿ ದ್ವಾರಗಳಿಂದ ಹೋದವರು ಇಂತಹ ಸಭೆಯನ್ನು ನೋಡ್ತಾರಪ್ಪ ಅಂತ ಹೇಳ್ತಾ ಇದ್ದಾರೆ. ಧರ್ಮರಾಜ ಪುರೇ ಗಂತುಂ ಚತುರ್ಭಾಗ ಭವಂತಿ ಚ ಪಾಪಿನಾಂ ಗಮನೆ ಪೂರ್ವಂ ಸತತೆ ಪ್ರವರ್ತಿತ. 4 ದಾರಿಗಳಲ್ಲಿ ದಕ್ಷಿಣಕ್ಕೆ ಹೋಗ್ತಕ್ಕಂಥ ಅವರು ಮಾತ್ರ ಪಾಪಿಗಳು. ಇನ್ನು 3 ದ್ವಾರದಿಂದ ಹೋಗ್ತಕ್ಕಂಥವರು ಈ ಪಟ್ಟಣವನ್ನು ದರ್ಶನ ಮಾಡ್ತಾರೆ. ಪೂರ್ವಾದಿಭಿ ತ್ರಿಭಿರ್ಮಾರ್ಗೈ ಯೇ ಗತಾ ಧರ್ಮ ಮಂದಿರೆ ತೇ ವೈ ಸುಕೃತನ ಪುಣ್ಯ ಗಚ್ಚಂತಿ ತಾನ್ ಶೃಣು. ಹಾಗಾದ್ರೆ ಈ 3 ಬಾಗಲುಗಳಿಂದ ಹೋಗೋರು ಏನೇನು ಪುಣ್ಯ ಮಾಡಿರ್ತಾರೆ ಹೇಳ್ತೀನಿ ಕೇಳು ಅಂತ ಇದ್ದಾರೆ. ದೇವತಾ ಅರ್ಚನೈ ಭಕ್ತಿಪರಾಯಣಾಃ ಗ್ರೀಷ್ಮೆ ಪ್ರಪಾದನರತ ಮಾಘಿ ಕಾಷ್ಟಪ್ರದಾಯಿನಃ. ದೇವತಾ ಪೂಜೆಯನ್ನು ಮಾಡ್ತಕ್ಕಂಥವರು, ಅನ್ನಛತ್ರವೃತ್ತಿಗಳನ್ನು ಮಾಡ್ತಕ್ಕಂಥವರು, ಅರವಟ್ಟಿಗೆಗಳನ್ನು ಮಾಡ್ತಕ್ಕಂಥವರು, ಮಹಾ ಅನ್ನದಾನವನ್ನು ಮಾಡತಕ್ಕಂಥವರು ಅವರೆಲ್ಲ ಈ ಭಾಗದಿಂದ ಹೋಗ್ತಾರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಕುಲದೇವರಿಗೆ ಸಂಬಂಧಪಟ್ಟಿದ್ದನ್ನು ಅರವಟ್ಟಿಗಳು, ಕೋಸಂಬರಿ ಹಂಚೋದು, ಪಾನಕ ಕೊಡೋದು ಅಲ್ಲೇ, ಮತ್ತು ಅನೇಕ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸೋದು. ಈಗಲೂ ನಮ್ಮ ಕರಿಗಿರಿ ಅಥವಾ ತಿರುಪತಿಯೊಳಗೆ ಅನ್ನದಾನದ ಛತ್ರಗಳಿದೆ, ಅಲ್ಲೆಲ್ಲ ಅನ್ನದಾನ ಎಂಬತಕ್ಕಂಥದ್ದು ಮಾಡ್ತಾರೆ. ಅದೆಲ್ಲ ಇನ್ನೋರು ಯಾಕೆ ಮಾಡ್ಕೊಂಬರ್ತಾ ಇದ್ದೀವಿ ಅಂದರೆ ಈ ಕಾರಣಕ್ಕೆ, ಅದನ್ನು ಬಿಡಬಾರ್ದು ಎಂದಿಗೂ ಅಂತೇಳಿ. ಇಂಥ ಅರವಟ್ಟಿಗೆಗಳು, ಅನ್ನದಾನಗಳು ಇದೆಲ್ಲ ಯಾರು ಬಿಡದೇ ಮಾಡ್ಕೊಂಬರ್ತಾರೋ ಅಂಥವ್ರು ಈ ಮಾರ್ಗದಲ್ಲಿ ಬರ್ತಕ್ಕಂಥವರಾಗತ್ತಾರಪ್ಪ. ಸತ್ಯಧರ್ಮ ರಥ ಯೇ ಚ ಕ್ರೋಧಲೋಭ ವಿವರ್ಜಿತ ಪಿತೃಮಾತೃಷು ಯೇ ಭಕ್ತ. ತಂದೆ ತಾಯಿಗಳಲ್ಲಿ ಭಕ್ತಿಯನ್ನು ಮಾಡಿ, ಗುರು ಶುಶ್ರೂಷೆ ಎಂಬತಕ್ಕಂಥದ್ದು ಮಾಡಿ, ಅಧ್ಯಯನಾದಿಗಳನ್ನ ಮಾಡಿ, ಭಗವಂತನ ಗುಣಗಾನವನ್ನು ಮಾಡ್ತಾ ತಾವೂ ಮಾಡಿ ಮತ್ತೊಬ್ಬರಿಗೂ ಮಾಡಿಸುವಂತೆ ಯಾರು ಮಾಡ್ತಾರೋ ಅವರು ಈ ಮಾರ್ಗದಿಂದ ಬರ್ತಕ್ಕಂಥವರಾಗತ್ತಾರಪ್ಪ. ಭೂದಾನ ಮಾಡೋರು, ಭೂದಾನ ಮಾಡಿದವರು, ಗೋದಾನ ಮಾಡಿದವರು, ವಿದ್ಯಾದಾನ ಮಾಡಿದವರು, ಪುರಾಣವನ್ನು ಹೇಳುವವರು, ಸದ್ಯ ನಾ ಸೇರ್ಕೊಂಡಪ್ಪ, ಪುರಾಣವನ್ನು ಹೇಳುವವರು, ಪುರಾಣ ಕೇಳುವವರು, ಸದಾ ಪುರಾಣ ಕೇಳ್ತಾ ಇರಬೇಕು. ಕೇಳ 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 ಅಂತ ಅಲ್ವಾ? ಅಂದರೆ ಪುರಾಣ ರಥರು ಅಂತ ಅರ್ಥ, ತಾತ್ಪರ್ಯ. ಪುರಾಣ ಹೇಳೋಣ ಕೇಳೋಣ ಅನ್ನೋದರಲ್ಲೇ ಯಾರಿಗೆ ಮನಸ್ಸಿದೆಯೋ ಆ ಮನಸ್ಸು ಸುಮ್ಮನೆ ಬರೋದಿಲ್ಲ. 7 ಜನ್ಮದ ಪುಣ್ಯ ಇದ್ದರೆ ಮಾತ್ರ ಪುರಾಣ ಶ್ರವಣ ಮಾಡಬೇಕು ಅನ್ನೋ ಮನಸ್ಸು ಬರುತ್ತಂತೆ ಅಂತ ಶಾಸ್ತ್ರ ಹೇಳುತ್ತೆ. ಅರ್ಥಾಯ್ತಾ? ಆದ್ದರಿಂದ ಪುರಾಣವನ್ನು ಶ್ರವಣ ಮಾಡಬೇಕು ದಿವಸ ಅಂತ ಯಾರಿಗೆ ಆಸೆ ಇರುತ್ತೋ ಅಂಥ ಶ್ರವಣವನ್ನು ಮಾಡಿ ಚಿಂತನ ಮಂಥನಾದಿಗಳನ್ನ ಮಾಡ್ತಾರೋ ಅವರು ಈ ಭಾಗದಿಂದ ಬರ್ತಕ್ಕಂಥವರಾಗತ್ತಾರಪ್ಪ. ಏತೇ ಸುಕೃತಿನಾಶ್ಚೆ ಪೂರ್ವದ್ವಾರೇ ವಿಶಂತಿ. ಅವರೆಲ್ಲ ಪೂರ್ವದ್ವಾರದಿಂದ ಬರ್ತಕ್ಕಂಥವರಾಗುತ್ತಾರೆ. ಇನ್ನು 2ನೇ ಮಾರ್ಗದಲ್ಲಿ ಅವರು ಯಾವ ಥರದವರು ಬರ್ತಾರೆ ಅಂದರೆ, ಏ ಮೃತ ಧರ್ಮ ಸಂಗ್ರಾಮೇ, ದೊಡ್ಡ ದೊಡ್ಡ ಯುದ್ಧಗಳಲ್ಲಿ ಯುದ್ಧ ಮಾಡಿ ದೇಶಕ್ಕಾಗಿ ಸತ್ತಿರ್ತಾರಲ್ಲ ಅವರು ಈ ಮಾರ್ಗದಿಂದ ಬರ್ತಾರೆ. ಇನ್ನೊಂದು ಮಧ್ಯ ಬಿಟ್ಟೋಗಿತ್ತು ನಾ ಹೇಳೋದ್ರಲ್ಲಿ, ಈ ಪ್ರೇತ ಜನ್ಮದಲ್ಲಿ ಸಾಮಾನ್ಯವಾಗಿ ಪ್ರೇತ ಜನ್ಮ ಸಹಜವಾಗಿ ಬರದೇ ಇರತಕ್ಕಂಥ ಅವರು ಇಬ್ಬರಿದ್ದಾರೆ. ಅವರು ಪ್ರೇತ ಜನ್ಮ ಇಲ್ಲ ಅಂತ ಹೇಳಿದ್ದಾರೆ. ಒಬ್ಬರು ಮಹಾನ್ ಯೋಗಿಗಳು, ಅವರಿಗೆ ಪ್ರೇತ ಜನ್ಮ ಇಲ್ಲ. 2ನೂರು ಯಾರು ಅಂದರೆ ದೇಶಕ್ಕೆ ಪ್ರಾಣ ಬಿಟ್ಟವರಿಗೆ ಪ್ರೇತ ಜನ್ಮ ಇಲ್ಲ ಅಂತ ಹೇಳಿದ್ದಾರೆ. ಅದು ಆ ಕಾಲಕ್ಕೆ ಈ ಕಾಲಕ್ಕೆ ಅಂದರೆ, ಈ ಕಾಲಕ್ಕೂ ಯಾರು ಮಿಲಿಟ್ರಿ ಇತ್ಯಾದಿಗಳಲ್ಲಿದ್ದು ದೇಶಕ್ಕಾಗಿ ಪ್ರಾಣ ಬಿಡ್ತಾರೋ ಅವರಿಗೆ ಈ 10 ದಿನದ ಪ್ರೇತದ ಜನ್ಮವೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅವರು ಡೈರೆಕ್ಟ್ ಹೊರಟೋಗ್ತಾರೆ. ಆ ಥರ ಸಂಗ್ರಾಮಗಳಲ್ಲಿ ಯಾರು ಪ್ರಾಣ ಬಿಟ್ಟು ದೇಶಕ್ಕಾಗಿ ಹೋಗ್ತಾರೋ ಅಂಥವರು ಈ ಭಾಗದಿಂದ ಬರ್ತಕ್ಕಂಥವರಾಗತ್ತಾರಪ್ಪ ಅಂತಾರೆ. ಮತ್ತು ಏ ಮೃತ ಧರ್ಮ ಸಂಗ್ರಾಮೇ ಅಶನೇಶ ಮೃತಾಶ್ಚಯೇ, ಸರ್ವಾಂತ ಪ್ರಾಯಶ್ಚಿತೆಯಿಂದ ಉಪವಾಸ ಮಾಡಿ ಪ್ರಾಣ ಬಿಟ್ಟುಬಿಡೋದು, ಸರ್ವ ಪಾಪಗಳು ನಿವೃತ್ತಿಯಾಗಲಿ ಅಂತ. ಅರ್ಥ ಆಯ್ತಾ? ಉಪವಾಸ ಮಾಡಿ ಪ್ರಾಣ ಬಿಡೋರು. ಇದನ್ನೇ ಕೆಲವರು ತಿಳ್ಕೊಂಡು ಬೇರೆ ಥರ ತಿಳ್ಕೊಂಡಿರೋದು. ಇದೆಲ್ಲ ನಾವು ಜೋರಾಗಿ ಹೇಳೋ ಹಾಗಿಲ್ಲ. ಅರ್ಥ ಆಯ್ತಾ? ಅಂದರೆ ದೇಹಾಂತ ಪ್ರಾಯಶ್ಚಿತ್ತ ಮಾಡ್ಕೋತಾರೆ, ರಾಮಾಯಣದಲ್ಲಿ ಬರ್ತದಲ್ಲ ಹಾಗೆ. ದೇಹಾಂತ ಪ್ರಾಯಶ್ಚಿತ್ತ ಮಾಡಿಕೊಂಡು ಯಾರು ಪ್ರಾಣ ಬಿಡ್ತಾರೋ ಅವರು ಈ ಲೈನ್ನಲ್ಲಿ ಬರ್ತಕ್ಕಂಥವರಾಗುತ್ತಾರೆ. ಇನ್ನು ವಾರಾಣಸ್ಯಾಂ, ಕಾಶಿಯಲ್ಲಿ ಪ್ರಾಣ ಬಿಟ್ಟವರು, ಹೆಸರಾಗ ಕಾಶಿಲೇ ಇದ್ಬಿಡೋಣ, ಅಲ್ಲೇ ಪ್ರಾಣ ಹೋದ್ರೆ ಆಯ್ತಲ್ಲ, ಈ ಭಾಗಲಿಗೆ ಬಂದ್ಬಿಡ್ತೀವಿ ಅಂತ ಆಯ್ತಾ? ಹಾಗಲ್ಲ. ಯಾವ ಥರ ಬಿಡಬೇಕು? ವಾರಣಾಸಿಯಲ್ಲಿ ರುದ್ರದೇವರಿಂದ ರಾಮತಾರಕ ಮಂತ್ರ ಉಪದೇಶ ಹೊಂದಿ ಪ್ರಾಣ ಬಿಟ್ಟವನು. ಹಾಗಾದ್ರೆ ಅಲ್ಲಿ ಸತ್ತವರಿಗೆಲ್ಲ ರಾಮದೇವರು ಹೇಳಲ್ವಿ ಅಂದರೆ ಹೇಳ್ತಾರೆ ಅಂತ ಯಾರು ಹೇಳಿದ್ರು? ಇದೆಲ್ಲ ಕಥೆಗಳಿದೆ. ಆದ್ದರಿಂದ
ಶಬ್ದ ಸರಿಯಾಗಿ ನೋಡಿಕೊಂಡು ವ್ಯಾಖ್ಯಾನ ಮಾಡಬೇಕು. ವಾರಾಣ್ಯಸ್ಯಾಂ ಗೋಗ್ರಹೇಚ, ಆಕಳುಗಳನ್ನು ರಕ್ಷಣೆ ಮಾಡಲಿಕ್ಕೆ, ಗೋವನ್ನು ರಕ್ಷಣೆ ಮಾಡ್ತಾ ಯಾರು ಪ್ರಾಣ ಬಿಡ್ತಾರೋ, ಗೋವಿನ ರಕ್ಷಣೆಯಲ್ಲಿಯೇ ಇದ್ದು ಅದಕ್ಕಾಗಿ ತಮ್ಮ ಪ್ರಾಣವನ್ನು ಬಿಡ್ತಾರೋ ಅಂಥವ್ರು ಈ ಮಾರ್ಗದಲ್ಲಿ ಬರ್ತಾ ಇರ್ತಾರೆ. ಬ್ರಾಹ್ಮಣಾರ್ಥೆ, ಬ್ರಾಹ್ಮಣರ ಸಲುವಾಗಿ ಪ್ರಾಣ ಕೊಡಬೇಕು, ಸ್ವಾಮಿ ಕಾರ್ಯಕ್ಕೋಸ್ಕರ ಪ್ರಾಣ ಬಿಡಬೇಕು, ತೀರ್ಥಕ್ಷೇತ್ರಾದಿಗಳಿಗೋಸ್ಕರ ಪ್ರಾಣ, ತೀರ್ಥಕ್ಷೇತ್ರದಲ್ಲೇ ಪ್ರಾಣ ಬಿಟ್ಬಿಟ್ಟ. ಏ ಮೃತ ದೈವ ವಿದ್ವಂಸೆ, ದೈವರ ಅಸ್ತಿತ್ವಕ್ಕಾಗಿ ಪ್ರಾಣ ಬಿಡೋರು, ಇಂಥವರೆಲ್ಲರೂ ಈ ಭಾಗದಲ್ಲಿ ಬರ್ತಾರೆ. ಸತ್ಪುತ್ರ ಪೂಜಕ ನಿತ್ಯ ಮಹಾದಾನ ರಥಾಶ್ಚಯೇ ಪ್ರವಿಶಂತ್ ಉತ್ತರೇ ದ್ವಾರೆ ಯಾಂತಿ ಧರ್ಮಸಭಾ ಅಂಚಾಂ. ತೃತೀಯ ಪಶ್ಚಿಮೋ ಮಾರ್ಗೋ, ಅವಲ್ಲಿಂದ ಯಾರು ಬರ್ತಾರಪ್ಪ ಅಂದರೆ ಬ್ರಹ್ಮಚರ್ಯ ವ್ರತಧರಾಹ ವಾನಪ್ರಸ್ಥಾಸ್ತಪಸ್ವಿನಃ ಶ್ರೀಪಾದ ಸನ್ಯಾಸ ಪರಾಹ ಅಂದರು. ಉತ್ತರ ದಿಕ್ಕಿಂದ ಅವರು ಪ್ರವೇಶ ಮಾಡ್ತಾರೆ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ದಿದ್ದು, ನೀ ದಕ್ಷಿಣದಲ್ಲಿ ಹೋಗ್ತೀಯಾ, ನಾವು ಉತ್ತರದಲ್ಲಿ ಹೋಗ್ತೀನಿ, ನನ್ನಿಂದೆ ನೀ ಬರೋ ಹಾಗಿಲ್ಲ, ನಿನ್ನಿಂದೆ ನಾ ಬರೋ ಹಾಗಿಲ್ಲ ಅಂತ ಹಾಸ್ಯ ಮಾಡ್ತಾಯಿದ್ದೆ. ಆದ್ದರಿಂದ ನಿನ್ನ ಪೂಜೆ ನಿನ್ನ ಸಂಧ್ಯಾವನೆ ನೀನು ಇಟ್ಕೋ, ನನ್ನ ಪೂಜೆ ಸಂಧ್ಯಾವನೆ ನಾನು ಇಟ್ಕೋತೀನಿ ಅಂತ. ನಾ ಮಾಡಿಬಿಟ್ರೆ ನಿಂಗೆ ಪುಣ್ಯ ಬರುತ್ತೇನೋ, ನನ್ನ ತೀರ್ಥ ನಿಂಗೆ ವಿಶೇಷ ಜ್ಞಾನ ಅಷ್ಟೇ, ಆದ್ದರಿಂದ ನಿಂದು ಮುಖ್ಯ ನೋಡ್ಕೋ ಅಂತ. ಅದಕ್ಕೆ ತಿಳಿದು ಬುದ್ಧಿಯ ಪೇಳದ ಗುರುವು ತಾನೇಕೆ, ಗುರು ಸರಿಯಾಗಿರಬೇಕು ಅಂಥವ್ರು ಬರ್ತಾರೆ. ಶ್ರೀಪಾದ ಸನ್ಯಾಸ ಪರಾಹ, ವಾನಪ್ರಸ್ಥಾಶ್ರಮಿಗಳು ಬ್ರಹ್ಮಚರ್ಯದಲ್ಲಿ ಪ್ರಾಣ ಬಿಡೋರು. ಬ್ರಹ್ಮಚರ್ಯದಲ್ಲಿ ಪ್ರಾಣ ಬಿಡೋರು ಅಂದರೆ ಬ್ರಹ್ಮಚರ್ಯದಲ್ಲಿ ಈಗ ಹೋದವ್ರಿಗೆ ಹೇಳಿದೀವಲ್ಲ ನಾರಾಯಣ ಬಲಿ ಮಾಡೋ ಅಂತ, ಅವರಲ್ಲ ಬರೋದಿಲ್ಲ. ಬ್ರಹ್ಮಚರ್ಯದಲ್ಲಿ ಹೋದವರು ಅಂದರೆ ಭೀಷ್ಮರು ತರದವರು ಅಂತ ಅರ್ಥ. ಅಂಥವ್ರು ಈ ಭಾಗದಲ್ಲಿ ಬರ್ತಾರೆ. ಮತ್ತು ಕಾಂಚನವನ್ನು ಸಮಲೋಷ್ಟ ಕಾಂಚನದಿಂದ ತಿಳಿದು ಮತ್ತು ಸರ್ವ ವಸ್ತುಗಳ ಅಭಿಮಾನವನ್ನು ಬಿಟ್ಟಿರ್ತಕ್ಕಂಥ ಅವರು ಸನ್ಯಾಸಿಗಳು, ಅವರೆಲ್ಲ ಈ ಭಾಗದಲ್ಲಿ ಬರ್ತಾರೆ. ಜ್ಞಾನ ವೈರಾಗ್ಯ ಸಂಪನ್ನ ಸರ್ವಭೂತ ಹಿತೇರತಾಹ, ಇದು ಹೆಚ್ಚಿಗೆ ಭಾಗವತದಲ್ಲಿ ಸಿಕ್ಕಾಪಟ್ಟೆ ಇದಕ್ಕೆ ಹೇಳ್ತಾರೆ. ಸರ್ವಭೂತ ಹಿತೇರತಾಹ ಇದೆಯಲ್ಲ, ಇದು ಎಲ್ರಿಗೂ ಬರೋಲ್ಲ, ಜನ್ಮಾಂತರದ ಪುಣ್ಯ ವಿಶೇಷ ಇರಬೇಕು. ಅಂಥವರು ಇಲ್ಲಿಗೆ ಬರ್ತಕ್ಕಂಥವರಾಗುತ್ತಾರೆ. ವಿಷ್ಣು ವ್ರತಕರಾಹ, ವಿಷ್ಣು ವ್ರತಗಳನ್ನು ವಿಶೇಷವಾಗಿ ಮಾಡ್ತಕ್ಕಂಥವ್ರು. ವಿಷ್ಣು ಪಂಚಕ ಮಾಡ್ತಾರೆ ಅಲ್ವೇ, ಇನ್ನು ಏನೇನು ವಿಷ್ಣುಗೆ ಸಂಬಂಧಪಟ್ಟಿದೆಯೋ ಅಂಥ ವ್ರತಗಳನ್ನು ಮಾಡ್ತಾರೆ. ಕರ್ಮ ಬ್ರಹ್ಮ ಸಮರ್ಪಕಾಹ, ಆಮೇಲೆ ಋಣೈಸ್ತ್ರಿಭಿರ್ ನಿಮುಕ್ತಾಹ, ದೇವ ಋಷಿ ಪಿತೃಗಳ ತರ್ಪಣವನ್ನು ಕೊಟ್ಟು ಅವರ ಋಣಗಳಿಂದ ಪರಿಹಾರವಾಗ್ತಕ್ಕಂಥವರು ಪಂಚಯಜ್ಞರತಾಹ ಅಂಥವರೆಲ್ಲ ಇಲ್ಲಿಂದ ಬರ್ತಾರೆ. ಪಿತೃಣಾಂ ಶ್ರಾದ್ದದಾತಾರ, ಪಿತೃಗಳ ಉದ್ದೇಶವಾಗಿ ಮಾಡ್ತಕ್ಕಂಥ ಶ್ರಾದ್ದಗಳನ್ನು ಬಹುಭಕ್ತಿಯಿಂದ ತನ್ನ ಜನ್ಮ ಇರೋವರೆಗೂ ಯಾರು ಮಾಡ್ತಾರೋ ಅವರು ಈ ಭಾಗದಲ್ಲಿ ಬರ್ತಾರೆ. ನೋಡಿದ್ರ ಸಪಿಂಡೀಕರಣ ಅಪ್ಪ ಅಮ್ಮಂಗೆ ಮಾಡಿಬಿಟ್ಟು ನಾವು ಬದುಕಿರೋವರೆಗೂ ಭಕ್ತಿಯಿಂದ ತಂದೆ ತಾಯಿಗಳ ಶ್ರಾದ್ದವನ್ನು ಮಾಡಿದವರು ಕೂಡ ಈ ಮಾರ್ಗದಲ್ಲಿ ಬರ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಸಂಪತ್ತನ್ನು ಕೇಳಲಿಲ್ಲ ನಮ್ಮ ಮಧುಮತದಲ್ಲಿ, ಅರ್ಥ ಆಯ್ತಾ? ನಿಂಗೆ ಏನು ಸಂಪತ್ತಿದೆ ಅದರಲ್ಲೇ ಮಾಡು, ಆದರೆ ಶ್ರದ್ಧಾಭಕ್ತಿಯಿಂದ ಮಾಡಿ ಉದ್ಧಾರ ಆಗು ಅಂತ ಹೇಳಿದರು. ಇದು ಇನ್ಯಾವ ಮತದಲ್ಲೂ ಇಲ್ಲ. ನಮ್ಮ ಮಧುಮತದ ವೈಶಿಷ್ಟ್ಯವೇ ಅಂಥದ್ದು. ನೀನು ಏನು ಕೊಡ್ತಿ, ಏನು ಮಾಡ್ತಿ, ಯಾವ ವಸ್ತುವಿನಲ್ಲಿ ಮಾಡ್ತಿ ಅಂತ ನಮ್ಮ ಮಧುಮತದಲ್ಲಿ ಕೇಳಲ್ಲ. ಎಷ್ಟು ಮನಸ್ಸು ಕೊಟ್ಟು, ಎಷ್ಟು ಪ್ರೇಮ ಯುಕ್ತನಾಗಿ ಮಾಡ್ತಾ ಇದ್ದಿ, ಎಷ್ಟು ಭಗವಂತನ ಭಕ್ತಿಯುಕ್ತವಾಗಿ ಮಾಡ್ತಾ ಇದೆಯಾ ಅಂತ ಕೇಳ್ತಾರಿಯೇ ವಿನ ಪದಾರ್ಥದ ಬಗ್ಗೆ ಮಾತಾಡೋದಿಲ್ಲ ಅಂತಾರೆ. ನೀಚ ಸಂಘ ವಿನಿರ್ಮುಕ್ತಾಹ, ನೀಚರ ಸಂಘವನ್ನು ಬಿಡಬೇಕು ಅಂತ ಪ್ರಯತ್ನ ಪಡಬೇಕು ಅಂಥವ್ರು ಇಲ್ಲಿಗೆ ಬರ್ತಾರಪ್ಪ. ನೀಚ ಸಂಘ ಅಂದರೆ ಮನಸ್ಸಿನಿಂದ ಬಂದಂತಹ ನೀಚತ್ವವನ್ನು ಬಿಡಬೇಕು ಅಂತ ಅರ್ಥ. ಕೆಟ್ಟದ್ದನ್ನು ಯೋಚನೆ ಮಾಡೋದು, ಕೆಟ್ಟದ್ದನ್ನು ನೋಡೋದು, ಕೆಟ್ಟದ್ದನ್ನು ತಿನ್ನೋದು, ಕೆಟ್ಟದ ಕಡೆಗೆ ಹೋಗಬೇಕು ಅನ್ನೋದು, ಅಂಥದನ್ನು ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಯಾರು ಬಿಡಿಸ್ಕೊಂಡಿರ್ತಾರೋ ಅವರು ಇಲ್ಲಿ ಬರ್ತಾರೆ. ಸತ್ಸಂಗತಿ ಪರಾಯಣ ಏತೆ ಅಪ್ಸರುಗಣೈರ್ಯುಕ್ತ ವಿಮಾನವರ ಸಂಸ್ಥಿತಾ ಸುಧಾಪಾನಂ ಪ್ರಕುರ್ವಂತೋ, ಇಂಥವರು ಈ ಉತ್ತರ ಭಾಗದಲ್ಲಿ ಬರ್ತಕ್ಕಂಥವರಾಗುತ್ತಾರೆ. ಸಿಂಹಾಚನಂಚ ದತೆ ನಮಸ್ಕಾರಂ ಕರೋ ಬಿಚ್ಚ, ಮತ್ತು ಪಾದಾರ್ಘ್ಯಂ ಕುರುತೆ ತತ್ಪೂಜಾ. ಇಂಥ ಇಲ್ಲಿಗೆ ಬರ್ತಾರಲ್ಲ, ಈ ದಕ್ಷಿಣ ದಿಕ್ಕಿಂದ ಹೋದವರಿಗೆ ಶಾಲ್ಮಲಿ ವೃಕ್ಷಕ್ಕೆ ನೇತಾಕಿ ಒದಿತಾರೆ. ಈ ಭಾಗದಲ್ಲಿ ಬರ್ತಕ್ಕಂಥವರಿಗೆ ಸಿಂಹಾಸನ ಕೊಡ್ತಾರೆ, ಅರ್ಘ್ಯಪಾದ್ಯಾಚಮನಾದಿಗಳನ್ನ ಮಾಡ್ತಾರೆ, ಅಲ್ಲ ಬೀಸಣಿಕೆಗಳನ್ನು ಹಾಕ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಕೂತ್ಕೊಂಡು, ಅಂದರೆ ಸುಖಪಡಿಸಿ ಕರ್ಕೊಂಡು ಹೋಗ್ತಾರೆ. ಭೋ ಬುದ್ಧಿಮತಾಂ ಶ್ರೇಷ್ಠ ನರಕ ಕ್ಲೇಶ ವಿರವಹ ಭವದ್ಭಿಸ್ಸಾದಿತಂ ಪುಣ್ಯೈಹಿ ದೈವತ್ವಂ ಸುಖದಾಯಕಂ. ಹೇಳ್ತಾರಂತೆ ಬಾಯಿನಲ್ಲಿ, ಹೇ ಧಾರ್ಮಿಕರೇ, ಎಷ್ಟು ಅನ್ನದಾನ ಮಾಡಿದ್ರಿ, ಎಷ್ಟು ಬುದ್ಧಿವಂತರಾಗಿ ನೀವು ಭಗವಂತನ ಆರಾಧನೆ ಮಾಡಿದ್ರಿ, ಎಷ್ಟು ಕಷ್ಟಪಟ್ಟು ನೀಚ ವೃತ್ತಿಗಳಿಂದ ದೂರ ಆದ್ರಿ, ಎಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ನೀವು ಕಷ್ಟಪಟ್ಟು ಬಂದಿದ್ದೀರಿ. ಆದ್ದರಿಂದ ದೈವತ್ವದ ಥರ ನೀವು ಸದೃಶರಾಗಿದ್ದೀರಿ ಎಂಬುದಾಗಿ ಹೊಗಳ್ತಾರಂತೆ. ಮಾನುಷಂ ದುರ್ಲಭಂ ಪ್ರಾಪ್ಯ ನಿತ್ಯಂ ಯಸ್ತುನ ಸಾಧಯೇತ್
ಮನುಷ್ಯ ಜನ್ಮ ದುರ್ಲಭ. ಅದನ್ನು ದೊರಕಿಸಿ ಧರ್ಮವನ್ನು ಯಾರು ಆಚರಣೆ ಮಾಡಲು ಸಯಾತಿ ನರಕಂ ಘೋರಂ ಕೋನ್ಯಸ್ತತ್ಮಾತ್ ಚೇತನಃ. ಆದ್ದರಿಂದ ಮೂರ್ಖರಾಗಿ ಬಿಡ್ತಾರಪ್ಪ. ಮನುಷ್ಯ ಜನ್ಮ ಬಂದು ಸಾಧನೆ ಮಾಡಿಕೊಳ್ಳದೆ ಹೋದರೆ ಅಸ್ಥಿರೇಣ ಶರೀರೇಣ ಯೋ ಸ್ಥಿರೈಶ್ಚ ಧನಾದಿಭಿ ಸಂಚಿತೋ ಸ್ಥಿರಂ ಧರ್ಮಂ ಸ ಏಕೋ ಬುದ್ಧಿಮಾನ್ ನರಃ. ಕ್ಷಣಭಂಗುರದಂತೆ ಇರತಕ್ಕಂಥ ಈ ದೇಹವನ್ನು ನಚ್ಕೊಳ್ಳದೆ ಈ ದೇಹದಿಂದ ಯಾರು ವಿಶಿಷ್ಟವಾದ ಸಾಧನೆಯನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾರೋ ಅಂಥವರೆಲ್ಲರೂ ಈ ಮಾರ್ಗವಾಗಿ ಬರ್ತಕ್ಕಂಥವರಾಗುತ್ತಾರಪ್ಪ. ಇದೇ ಧರ್ಮವಚ ಶ್ರುತ್ವ ತಂ ಪ್ರಣಮ್ಯ ಸಭಾಂಚತಾಂ. ಧರ್ಮರಾಜನ ಮಾತು ಆ ಪುಣ್ಯಪುರುಷರು ರಾಜರಿಗೆ ವರ್ಣನೆ ಮಾಡ್ತಕ್ಕಂಥದ್ದನ್ನೆಲ್ಲ ಸಭಿಕರು ಕೇಳಿ ಬಹಳ ಸಂತೋಷ ಪಡ್ತಕ್ಕಂಥವರಾಗ್ತಾರೆ ಎಂದರು. ತಸ್ಮಾತ್ ಸರ್ವ ಪ್ರಯತ್ನೇನ ಕರ್ತವ್ಯೋ ಧರ್ಮ ಸಂಚಯ ಗಚ್ಚದ್ವಂ ಪುಣ್ಯವಸ್ಥಾನಂ ಸರ್ವಭೋಗ ಸಮನ್ವಿತಂ. ಇಂಥ ಪುಣ್ಯವನ್ನು ಸಂಪಾದನೆ ಮಾಡಿ ಸಪಿಂಡೀಕರಣಾದಿಗಳನ್ನ ಮಾಡಿ ಪಿತೃದೇವತೆಗಳನ್ನ ಉದ್ಧತರನ್ನಾಗಿ ತಂದೆ ತಾಯಿಗಳನ್ನು ಮಾಡತಕ್ಕಂಥ ಮಗ ಇದ್ದಾನಲ್ಲ, ಅವನು ಮಗ ಅಂದರೆ ಪುತ್ರ ಅಂತ ಅವನಿಗೆ ಹೆಸರೇವಿನ. ಬಾಕಿಯವರೆಲ್ಲ ಹೆಸರಿನಿಂದ ಪುತ್ರರಷ್ಟೇ, ಅವರೆಲ್ಲ ನಮ್ಮನ್ನು ನರಕಕ್ಕೆ ತಳ್ತಕ್ಕಂಥವರಾಗ್ತಾರೆ ಎಂಬುದಾಗಿ ಏತತೆ ಕಥಿತಂ ಸರ್ವಂ ತ್ವಯಾ ಪುಷ್ಪಂ ಯಮಾಲಯಂ ಇದಂ ಶೃಣ್ವನ್ನರ ಭಕ್ತ್ಯ ಧರ್ಮರಾಜ ಸಭಾಂ ರಜೇತ್. ಇಂಥ ಧರ್ಮರಾಜರ ಸಭೆಯನ್ನು, ಯಮಲೋಕದ ಸಭೆಯನ್ನು ಶ್ರವಣ ಮಾಡಿದರೆ ಶ್ರದ್ಧಾಭಕ್ತಿಯಿಂದ ಅಂಥವರು ಧರ್ಮರಾಜನ ಅನುಗ್ರಹಕ್ಕೆ ಪಾತ್ರರಾಗತಕ್ಕಂಥವರಾಗುತ್ತಾರೆ ಅಂತ ವರ್ಣನೆ ಎಂಬತಕ್ಕಂಥದ್ದನ್ನು ಮಾಡಿ ಈ ಗರುಡ ಪುರಾಣವನ್ನು ಮುಗಿಸುವಾಗ ಸಾಧಾರಣ ರುಕ್ಮಿಣಿ ಕಲ್ಯಾಣ ಹೇಳಬೇಕು, ಶ್ರೀನಿವಾಸ ಕಲ್ಯಾಣ ಹೇಳಬೇಕು ಅಂತ ಕೆಲವು ವಿಧಿ. ಅದು ಸತ್ತೋರ್ ಮನೆಯಲ್ಲಿ ಹೇಳುವಾಗ. ಇಂತಹ ಮಠಗಳು, ದಿವ್ಯ ದೇವರ ಸನ್ನಿಧಾನಗಳು ಪಕ್ಷಮಾಸದಂಥ ದೇಶ ಕಾಲದಲ್ಲಿ ಹೇಳ್ತಕ್ಕಂಥ ಗರುಡ ಪುರಾಣಕ್ಕೆ ಅವ್ಯಾವೂ ಇಲ್ಲ. ಅರ್ಥಾಯ್ತಾ? ಅದೇ ವ್ಯತ್ಯಾಸ ಎಂಬತಕ್ಕಂಥ. ಗರುಡ ಪುರಾಣ ಸಹಜವಾಗಿ ಪುರಾಣದಂತೆ ಹೇಳೋ ಕಾಲಕ್ಕೆ ಆ ದೋಷಗಳು ಯಾವುದೂ ಇಲ್ಲ. ಸತ್ತೋರ ಮನೆಯಲ್ಲಿ ಹೇಳಿದಾಗ ಅದು ಹೇಳಿರ್ತೇವಪ್ಪ, ಅದಕ್ಕೋಸ್ಕರ ಏನೋ ಒಂದು ಹೇಳಬೇಕು ಅಂತ ಕೊಟ್ಟಿರ್ತಾರೆಯೇ ವಿನ ಇಂತಹ ಕಾಲಗಳಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಾಗೆ ಹೇಳಿದ್ರೆ ಈ ಮಂತ್ರಾಕ್ಷತೆನೇ ಹುಟ್ಟಲ್ಲ. ಆಮೇಲೆ ಆ ಸತ್ತೋರ ಮನೇಲಿ ಹೇಳ್ತಕ್ಕಂಥ ಗರುಡ ಪುರಾಣದ ಏನೋ ಮಂಗಳಾರತಿ ಮಾಡಿ 2 ದಕ್ಷಿಣೆ ಹಾಕಿರ್ತಾರಲ್ಲ, ಅದೊಂದು ಸೂತಕ ಕಳೆದ ಮೇಲೆ ತೊಗೊಂಡು ಹೋಗ್ಬೇಕು, ಮಧ್ಯ ತೊಗೊಂಡು ಹೋಗಬಾರ್ದು. ಗೊತ್ತಾಯ್ತಾ? ಅದೆಲ್ಲ ನಿಯಮಗಳಿದೆ. ಆ ಥರ ಗರುಡ ಪುರಾಣ ಹೇಳೋದಲ್ಲವಾದ್ದರಿಂದ ಗರುಡ ಪುರಾಣದ ಶ್ರವಣವನ್ನು ಹೇಳ್ತಾ ಇದ್ದಾರೆ. ಭಗವಾನ್ ವಾಚ ಇತ್ಯಾಖ್ಯಾತಮ್ಮ ಯಾತ್ರಾಕ್ಷ ಸರ್ವಮೇವೋರ್ಧಿಕಮ್ಮ ದಶಾಭ್ಯಂತರೇ ಶ್ರುತ್ವ ಸರ್ವ ಪಾಪೈ ಪ್ರಮುಚ್ಯತೆ. 10 ದಿನದ ಈ ದಶಗಾತ್ರಾದಿಯ ಕೆಲಸವನ್ನು ಮುಗಿಸ್ತಕ್ಕಂಥ ಪ್ರೇತ ಕಾರ್ಯದ ಯಜ್ಞವನ್ನು ಯಾರು ಶ್ರವಣ ಮಾಡತಕ್ಕಂಥವರಾಗುತ್ತಾರೋ ಅವರು ಪರಲೋಕಕ್ಕೆ ಸಂಬಂಧಿಸಿದ ಕ್ರಿಯೆಗಳನ್ನು ಆಖ್ಯಾನವನ್ನು 10 ದಿನದೊಳಗಾಗಿ ಅಲ್ಲಿ ಸತ್ವನ ಮನೇಲಿ ಹೇಳ್ತಾರೆ ಅಲ್ವಾ. ಯಾವಾಗ ಬೇಕಾದರೆ ಇದನ್ನು ಕೇಳಿದವರೇ ಪಾಪಗಳಿಂದ ದೂರರಾಗತಕ್ಕಂಥವರಾಗುತ್ತಾರೆ. ಇದಂ ಚಾಮುಷ್ಮಿಕಂ ಕರ್ಮ ಪಿತೃಮುಕ್ತಿ ಪ್ರದಾಯಕಂ. ಪರಲೋಕದ ಸಂಬಂಧದ ಈ ಕೃತ್ಯವನ್ನು ಯಾರು ಕೇಳ್ತಾರೆ ಹೇಳ್ತಾರೆ ಅವರು ಪಿತೃಗಳಿಗೆ ಮುಕ್ತಿದಾಯಕವಾಗತಕ್ಕಂಥವರಾಗುತ್ತಾರೆ. ಪುತ್ರವಾಂಚಿತಂತದಾ ಚೈವ ಪರತ್ರೇಯ ಸುಖಪ್ರದಂ. ಪುತ್ರರು ಕೂಡ ಸಮಸ್ತ ವಾಂಛಿತವಾದ ಫಲಗಳನ್ನು ಗರುಡ ಪುರಾಣದ ಶ್ರವಣದಿಂದ ಕೊಡ್ತಕ್ಕಂಥವರಾಗುತ್ತಾರೆ. ಇದಂ ಕರ್ಮನ ಕುರುವಂತಿಯೇ ನಾಸ್ತಿಕ ನರಾಧಮ. ಯಾರು ಗರುಡ ಪುರಾಣದೋಕ್ತಂತೆ ತಂದೆ ತಾಯಿಗಳಿಗೆ ವಿಹಿತವಾದ ಈ ಕರ್ಮಗಳನ್ನು ಮಾಡಲ್ವೋ ಅವರೆಲ್ಲರೂ ತೇಷಾಂ ಜಲಮುಪೇಯಂ. ಅಂಥವ್ನ ಮನೇಲಿ ನೀರು ಕುಡಿಬಾರ್ದು ಅಂತ ಹೇಳಿಬಿಟ್ರು, ಅಂಥವ್ರನ್ನ ಸ್ಮರಣೆನೂ ಮಾಡಬಾರ್ದು ಅಂತ ಹೇಳಿಬಿಟ್ರು. ದೇವತಾ ಪಿತರಶ್ಚೈವ ನೈವ ಪಶ್ಯಂತಿ ತದ್ಗೃಹಂ. ಯಾರ ಮನೆಯಲ್ಲಿ ಇಂಥ ಪಿತೃ ಕಾರ್ಯ ಮಾತೃ ಕಾರ್ಯಗಳ ಕಾರ್ಯ ನಡೆಯೋದಿಲ್ಲ, ದಶಗ್ರಾತಾದಿಗಳ ಕಾರ್ಯದಿಂದ ಸಪಿಂಡೀಕರಣ ಎಂಬತಕ್ಕಂಥದ್ದು ಮಾಡಿ ಪಿತೃಗಣಕ್ಕೆ ಅವರನ್ನು ಸೇರಿಸೋದಿಲ್ಲ, ಅಂಥವನ ಮನೆಯನ್ನು ದೇವತೆಗಳು ಪಿತೃದೇವತೆಗಳು ಎಂತ ಮಾತಾಡ್ತಾರೆ ನೋಡಿ, ನೈವ ಪಶ್ಯಂತಿ ತದ್ಗೃಹಂ. ಅವನ ಮನೆ ಕಡೆ ದೃಷ್ಟಿನೂ ಕೊಡಲ್ಲ, ನೋಡೋದೂ ಇಲ್ಲ ಅಂದರು. ಇನ್ನು ಆ ಮನೆ ಹೇಗೆ ಉದ್ಧಾರ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾಶ್ಚೈವ ಏತರಪಿಚ ಏ ಚಂಡಾಲ ಸಮಾಜ್ಞೆಯ ಸರ್ವೇ ಪ್ರೇತಕ್ರಿಯಾಂ ವಿನ. ಪ್ರೇತಕ್ರಿಯೆ ಎಂಬತಕ್ಕಂಥದ್ದು ಯಾರು ಮಾಡುವುದಿಲ್ಲ ಅವನು ಇದಕ್ಕೆ ಸಮಾನನಾಗ್ತಾನೆ. ನೋಡಿ ಮುಂದೆ, ಪ್ರೇತಕಲ್ಪಂ ಇದಂ ಪುಣ್ಯಂ ಶೃಣೋತಿ ಶ್ರಾವಯೇಚ್ಛ ಯಹ ಉಭೌತೌ ಪಾಪ ನಿರ್ಮುಕ್ತೌ ದುರ್ಗತಿಂ ನೈವ ಗಚ್ಚತಃ. ಯಾರು ಈ ಪವಿತ್ರವಾದ, ಯಾರು ಪ್ರೇತಕಾಂಡಕ್ಕೆ ಪವಿತ್ರ ಅಂತ ಶಬ್ದ ಆಗ್ತಾರಂದ್ರೆ, ಪವಿತ್ರ ಅಂತ ಇಲ್ಲಿ ಪದಪ್ರಯೋಗ ಮಾಡಬೇಕಾದ್ರೆ ಇದಕ್ಕೆ ಕೂತ್ಕೊಂಡ್ರೆ ಇನ್ನೊಂದು ದಿನ ಆಗುತ್ತೆ. ಪ್ರಕರ್ಷೇಣ ಏತಃ ಪ್ರೇತಃ ಅಂತ ಉಪನಿಷತ್ತು ಹೇಳುತ್ತೆ. ಮೋಕ್ಷವನ್ನು ಕೊಡ್ತಕ್ಕಂಥದ್ದು, ಮೋಕ್ಷ ಬೇಕು ಅಂತ ಬಯಸ್ತಕ್ಕಂಥ ವ್ಯಕ್ತಿ ಪ್ರತಿ ಜನ್ಮದಲ್ಲಿ ಯಾವಾಗ ಮನುಷ್ಯ ಜನ್ಮ ಬರುತ್ತೋ ಆವಾಗೆಲ್ಲ ಈ ಕ್ರಮದಲ್ಲೇ ಅವನ ಮೇಲೆ ಏರ್ಕೊಂಡು ಹೋಗಬೇಕು.
ಈ ಕ್ರಮ ಬಿಟ್ಟು ಮೇಲೆ ಹೋಗಿಲ್ಲ. ದೇವೋವ ದಾನವೋವ, ಯಾವನಾದರೂ ಪ್ರೇತಕಾರಿ ಆಗದೆ ಇದ್ರೆ ಸಿಕ್ಕಾಕೊಂಡ್ಬಿಡ್ತಾನೆ. ಅದೊಂದು ಮೆಥಡ್ಡು, ಹಾಗೇ ಹೋಗಬೇಕು ಅಂತ. ಅದಕ್ಕೆ ದೃಷ್ಟಾಂತ ಕೊಡ್ತೇನೆ, ಗೊತ್ತಾಗುತ್ತೆ. 84 ಲಕ್ಷ ವೆರೈಟೀಸ್ ಯೋನಿಸ್ ಇದೆ. ಆ ಯೋನಿಲಿ ಜೀವರುಗಳು ಬಂದೇ ಬರಬೇಕು. ಆ 84 ವೆರೈಟೀಸಿನ ಯೋನಿಗಳು ಹುಟ್ಟಕ್ಕೆ 4 ಮೆಥಡ್ಡು ದೇವರು ಮಾಡಿರೋದು. ಒಂದು ಜರಾಯುಜ, ಒಂದು ಸ್ವೇದಜ, ಒಂದು ಅಂಡಜ, ಒಂದು ಉದ್ಬೀಜ. 4 ಕ್ರಮ ಬಿಟ್ಟರೆ ತಿರ್ಗಾ ಹುಟ್ಟೋಗಿಲ್ಲ. ಅವನು ಅಂಥ ಜೀವಿ ಆದರೂ ಇಲ್ಲ ಮೊಟ್ಟೆ ಹೊಡೆದು ಬರಬೇಕು, ಇಲ್ಲ ಭೂಮಿ ಭೇದಿಸ್ಕೊಂಡು ಬರಬೇಕು, ಅಲ್ವೇ ವೃಕ್ಷಗಳು ಇತ್ಯಾದಿಗಳಾದರೆ ಇಲ್ಲ ತಾಯಿ ಗರ್ಭದಿಂದ ಬರಬೇಕು, ಇನ್ನು ಕೊಳತ ವಸ್ತುಗಳಿಂದ ಬರಬೇಕು. ಅದಿಷ್ಟು ಬಿಟ್ಟುಬಿಟ್ರೆ ಬೇರೆ ಮಾರ್ಗ ಇಲ್ಲ. ಜ್ಞಾನಿಗಳು ಅದರಿಂದನೇ ಬರ್ತಾರೆ, ಪಾಪಿಗಳು ಅದರಿಂದನೇ ಬರ್ತಾರೆ. ಹಾಗೆ ಹೇಳ್ತಾ ಇದ್ದಾರೆ. ಪ್ರತಿ ಮಾನುಷ ಜನ್ಮದಲ್ಲಿ ದೇವತೆ ಆಗಲಿ, ಅವನು ಮನುಷ್ಯನಾಗಿ ಹುಟ್ಟಲಿ, ಭೂಲೋಕದಲ್ಲಿ ಸಾಧನಾರ್ಥವಾಗಿ ಈ ಕ್ರಮದಿಂದಲೇ ಬರಬೇಕಾಗಿದೆ. ಆದ್ದರಿಂದ ಸಾಕ್ಷಾತ್ ಶ್ರೀಮದಾಚಾರ್ಯ ತಮ್ಮಂದರು ಕೂಡ ಕೃತ ಪ್ರತಿಕ್ರಿಯಾ ಮುಂದರು. ತಂದೆ ತಾಯಿಗಳ ಪ್ರೇತ ಕರ್ಮವನ್ನು ಮುಗಿಸ್ಕೊಂಡು ಬಂದ ಮೇಲೆ ಆಶ್ರಮ ಕೊಡ್ತೇನೆ ಎಂದರು ವಿಷ್ಣು ತೀರ್ಥರಿಗೆ. ಮುಗಿಸಿದ ಮೇಲೆ ಅಲ್ವೇ ಪಾಪ ಸನ್ಯಾಸ ತಗೋತೀನಿ ಅಂತ ವಾಸುದೇವಾಚಾರ್ಯ ಅಂದೆಟ್ಟಿಗೆ ನಡುಗ್ಬಿಟ್ರಂತೆ. ಅಲ್ಲೊಂದು ಶಬ್ದ ಹಾಕಿದ್ದಾರೆ ಮಧ್ವಿಜಯದಲ್ಲಿ, ಕೃಚ್ಛಾದ್ ಉಪಗಮ್ಯ ಮಂದಿರಂ ಅಂತ. ಮಗ ಸನ್ಯಾಸ ತಗೋತಾನೆ ಅಂತ ಶಬ್ದ ಬಿತ್ತಂತೆ, ಕೃಚ್ಛಾತ್ ಅಂದಿದ್ದಾರೆ. ಬಹಳ ಕಷ್ಟದಿಂದ ಮನಸ್ಸನ್ನು ತಡ್ಕೊಂಡು ಅದೇನು ಮನೆ ಕಡೆಗೆ ಹೆಜ್ಜೆ ಹಾಕೋದ್ರಂತೆ. ಅಯ್ಯೋ ಮಗ ಸನ್ಯಾಸ ತಗೊಂಡ್ಬಿಡ್ತಾನೆ, ಇನ್ನು ನಂಗೆ ಯಾರು ಪಿಂಡ ಪ್ರದಾನ ಮಾಡ್ತಾರೆ? ಏನು ಪಿಂಡ ಅಂತ ಹುಡ್ಕೋತೀರಿ ಆಚಾರ್ಯ, ಸುಮ್ಮನೆ ಪಿಂಡ ಪ್ರದಾನ ಅಂತ. ಆಗಲಿ ನೋಡೋಣ, ಯಾರೋ ಒಬ್ರು ಹಾಕ್ತಾರೆ, ಯಾರು ಇಲ್ಲದ್ರೆ ಮುನ್ಸಿಪಾಲ್ಟಿಯವರು ಹಾಕ್ತಾರೆ. ಅದಕ್ಕೆ ಯಾಕೆ ಒದ್ದಾಡ್ತೀರಿ? ಹಾಗನ್ನಕ್ಕಾಗತ್ತಾ ಹೇಳಿ ನೀವೇ? ಅದರದರ ಅವಶ್ಯಕತೆ ಬಂದಾಗ ಮಾತ್ರ ದುಃಖ ಗೊತ್ತಾಗೋದು. ಮಕ್ಕಳೇ ಕರಿಬೇಕು ಅಂತ ಒಬ್ಬರು, ಮಕ್ಕಳ ಬೆಳ್ಳೇ ಬೇಡ ಅಂತ ಒಬ್ಬರು, ಏನು ಮಕ್ಕಳು ಮಾಡಿ ಅಡಗೋದು ಅಂತ ಒಬ್ಬರು, ಏನು ಮದುವೆ ಮಾಡ್ಕೊಳ್ಳೇಬೇಕು ಅಂತ ಒಬ್ಬರು, ಏನು ಗಂಡಂಗೆ ದಾಸನಾಗಿ ಬಿದ್ದಿರಬೇಕು ಅಂತ ಒಬ್ಬರು, ಅಲ್ವೇ? ಎಲ್ಲ ಇರುವಾಗ ಹೇಳಕ್ಕೆ ಚಂದ. ಅದರದರ ಅವಶ್ಯಕತೆ ಬರುತ್ತಲ್ಲ, ಆವಾಗ ಗೊತ್ತಾಗುತ್ತೆ ಇದ್ದಿದ್ರೆ ಚೆನ್ನಾಗಿತ್ತೇ, ಎದುರು ಮನೆಯವರು ಎಷ್ಟು ಸುಖವಾಗಿದ್ದಾರೆ, ನನ್ನ ದುಃಖ ಹೀಗಾಯ್ತೆ ಅಂತ. ಎಲ್ಲ ಅಷ್ಟೇ. ಆ ವಸ್ತುವಿನ ಅವಶ್ಯಕತೆ ಇದ್ದಾಗ ಮಾತ್ರ ಅದರ ಮಹತ್ವ ಗೊತ್ತಾಗೋದು. ಅವಶ್ಯಕತೆ ಇಲ್ಲದಿದ್ದಾಗ ಎಲ್ಲರೂ ವೈರಾಗ್ಯವಾಗೇ ಮಾತಾಡೋದು, ಅಭಾವ ವೈರಾಗ್ಯ ಅಂತ. ಅವಶ್ಯಕತೆ ಇದ್ದಾಗ ಆಗ ಶಂಖವಾದ್ಯ ಹೊಡ್ಕೋತೇವೆ. ಹಾಗಿಲ್ಲ ಹೇಳ್ತಾ ಇದ್ದಾರೆ. ಕ್ರಮ ಅನ್ನೋದು ಹೀಗೆ ಕೊಟ್ಟುಬಿಟ್ಟಿದ್ದಾರೆ. ಆದ್ದರಿಂದ ಶವ, ಪ್ರೇತ ಇತ್ಯಾದಿಗಳೇನು ಶಬ್ದ ಇದೆಯೋ ಅದೆಲ್ಲವೂ ವೇದಾಂತದ ದೃಷ್ಟಿಯಿಂದ ಎಲ್ಲವೂ ಉತ್ತಮವಾದ ಶಂ ಸುಖಮುದ್ದೇಶ್ಯ ಅಂತಲೇ ಶಾಸ್ತ್ರ ಹೇಳೋದು. ಶಂ ಸುಖಂ ವಹತೀತಿ ವಾಹಯತೀತಿ ಶವ ಅಂತಲೇ ಹೇಳೋದು. ಅಂದರೆ ಈ ದೇಹದಿಂದ ಮಾಡಿದ ಸಾಧನೆ ಅದು ನಮ್ಮ ಜೀವರಿಗೆ ಸಾಧನೆಯನ್ನು ವರ್ಗಾವಣೆ ಮಾಡಲಿಕ್ಕೆ ಇರ್ತಕ್ಕಂಥ ವಸ್ತುನೇ ಈ ದೇಹ. ಅದಕ್ಕೆ ಈ ದೇಹಕ್ಕೆ ಅಷ್ಟು ಮರ್ಯಾದೆ. ಇಲ್ಲೇ ಈ ದೇಹದಿಂದ ಯಾರು ಮೂರ್ಖಾಸನ ಪ್ರಯೋಜನ ಕೊಡ್ತಿದ್ರು? ಈ ಕೊಳತ ದೇಹಕ್ಕೆ. ಇಂಥ ಕೊಳತ ದೇಹವಾದರೂ ಎಷ್ಟು ಸಾಧನೆ ಮಾಡಿಸುತ್ತೆ ಇದು. ಅಂಥ ಸಾಧನೆಯನ್ನು ಜೀವನಿಗೆ ವರ್ಗಾವಣೆ ಎಂಬತಕ್ಕಂಥದ್ದಕ್ಕೆ ಇದು ಸಹಕಾರಿಯಾಗತ್ತಾದ್ದರಿಂದ ಈ ದೇಹವನ್ನು ಬೈಯಕ್ಕೆ ಹೋಗಬೇಡ, ಸುಡುಗಾಡು ದೇಹ ಅನ್ಕೋಬೇಡ, ನೆಗದು ಬಿದ್ದೋಕ್ ದೇಹ ಅನ್ಕೋಬೇಡ. ಇದು ಸಾಧನಾ ಶರೀರವಿದು, ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಬಂದು ಎಂಬುದಾಗಿ ಈ ದೇಹವನ್ನು ಕೊಂಡಾಡ್ತಕ್ಕಂಥವರಾಗ್ತಾರೆ. ಆದ್ದರಿಂದ ಪ್ರೇತ ಕಲ್ಪಂ ಇದಂ ಪುಣ್ಯಂ ಶೃಣೋತಿ ಶ್ರಾವಯಚ್ಚ. ಯಾರು ಹೇಳ್ತಾರೋ ಯಾರು ಕೇಳ್ತಾರೋ ಪವಿತ್ರವಾದ ಪ್ರೇತ ಕಲ್ಪವನ್ನು ಉಭೌ ಹೇಳೋರು ಕೇಳೋರು ತವು ಪಾಪ ನಿರ್ಮುಕ್ತವು, ಅವರು ಪಾಪದಿಂದ ಬಿಡುಗಡೆ ಆಗ್ತಕ್ಕಂಥವರಾಗ್ತಾರೆ. ದುರ್ಗತಿಂ ನೈವ ಗಚ್ಚತಃ. ಆ ನಂಬಿಕೆಯನ್ನು ನಾನು ಕೊಡೋಕ್ಕಾಗಲ್ಲ, ನೀವು ಉಳಿಸ್ಕೋಬೇಕಷ್ಟ. ನನಗೇನೋ ನಮ್ಮ ಗುರುಗಳ ಅನುಗ್ರಹ ನಾನು ನಂಬಿದ್ದೇನಪ್ಪ, ನೀವು ನಂಬೇಡಿ ಅಂತ ನಾ ಹೇಳಲೆ. ದುರ್ಗತಿಂ ನೈವ ಗಚ್ಚತಿ. ಇದನ್ನು ಯಾರು ಭಕ್ತಿಯಿಂದ ಕೇಳ್ತಕ್ಕಂಥವರಾಗುತ್ತಾರೋ ದುರ್ಗತಿ ಅವರಿಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾತಾಪಿತರೋಶ್ಚ ಮರಣೆ ಸೌಪರ್ಣಂ ಶೃಣುತೇತು ಯಹ ಪಿತರೌ ಮುಕ್ತಿಮವಾಪನ್ನೌ ಸುತ ಸಂತತಿಮಾನ್ ಭವೇ. ತಂದೆ ತಾಯಿಯರ ಮರಣವಾದಾಗ ಯಾರು ಶಿಲೆಯಲ್ಲಿ ಆವಾಹಿತವಾಗಿರ್ತಕ್ಕಂಥ ತಮ್ಮ ತಂದೆ ತಾಯಿಗಳ ಜೀವಿಗೆ ಈ ಗರುಡ ಪುರಾಣವನ್ನು ಕೇಳಿಸ್ತಕ್ಕಂಥವರಾಗುತ್ತಾರೋ ಅವರು ನಿಜವಾದ ಪುತ್ರರು. ಅವರ ಸಂತತಿ ಬೆಳೀತಕ್ಕಂಥದ್ದಾಗತ್ತೆ. ಸಂತತಿ ಮಾನ್ ಭವೇತ್ ಅಂದಿದ್ದಾರೆ. ಆದ್ದರಿಂದ ಅವಶ್ಯಕವಾಗಿ ತಿಳಿಸು. ನಶ್ರುತಂ ಗಾರುಡಂ. ಯಾರು ಗರುಡ ಪುರಾಣವನ್ನು ಕೇಳೋದಿಲ್ಲ, ಏ ಗಯಾಶ್ರಾದ್ದಂ ಚ ನೋ ಕೃತಂ. ಗಯಾಶ್ರಾದ್ದ ಮಾಡೋದಿಲ್ಲ, ಗರುಡ ಪುರಾಣ ಕೇಳೋದಿಲ್ಲ, ವೃಷೋತ್ಸರ್ಗ ಮಾಡೋದಿಲ್ಲ, ಮಾಸಿಕಾನುಮಾಸಿಕಗಳನ್ನು ಮಾಡಿ ವರ್ಷದಲ್ಲಿ
ಅವನು ಮೈಲಿಗೆಯಿಂದ ವಿಮುಕ್ತನಾಗುವುದಿಲ್ಲ ಅಂತಿದ್ದಾರೋ ಅವನ ಮನೆ ಹತ್ರಕ್ಕೆ ಯಾವ ದೇವತೆಗಳು ದೃಷ್ಟಿಯನ್ನು ಕೊಡೋದಿಲ್ಲ. ನ ಕಥಂ ಕಥ್ಯತೆ ಪುತ್ರ ಕಥಂ ಮುಚ್ಚೇತ್ ದೃಢಂಬಯಾತ್ ಮಾತರಂ ಪಿತರಂ ಚೈವ ಕಥಂ ತಾರಯಿತುಂ ಕ್ಷಮಃ. ಅಂಥ ಮಕ್ಕಳಿಗೆ ಮಕ್ಕಳು ಅಂತ ಯಾರು ಕರೀತಾರೆ? ಅಂಥ ಮಕ್ಕಳು ಈ 3 ಋಣಗಳಿಂದ ಹೇಗೆ ಮುಕ್ತರಾಗ್ತಾರೆ? ಆದ್ದರಿಂದ ಸಂಸಾರ ಸಾಗರದಿಂದ ದಾಟಲು ಈ ಗರುಡ ಪುರಾಣದ ಶ್ರವಣ ಎಂಬತಕ್ಕಂಥದ್ದು ಅತ್ಯುಗ್ರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ತಸ್ಮಾತ್ ಸರ್ವ ಪ್ರಯತ್ನೇನ ಅಂದರು. ಪ್ರಯತ್ನ ನೀವೇನು ಪಟ್ಟಿಲ್ಲ, ಅಪ್ರಯತ್ನವಾಗಿ ಬಂದ್ಬಿಟ್ಟಿದೆ ನೋಡಿ ಅಲ್ವಾ. ಇದೇನು ಯಾರನ್ನಾರು ಇಲ್ಲೊಬ್ಬರನ್ನ ಮರ್ಡರ್ ಮಾಡಿ ಅವ್ರನ್ನ ಮಲಗಿಸಿ ಅವ್ರ ಎದುರು ಗರುಡ ಪುರಾಣ ಹೇಳ್ತಾ ಇದ್ದೇವೆ. ಸರ್ವ ಪ್ರಯತ್ನದಿಂದ ಗರುಡ ಪುರಾಣ ಕೇಳಿ ಹೊಂದಿದ್ದಾರೆ ಆಚಾರ್ಯ, ಅದಕ್ಕೆ ಕೇಳಬೇಕು ಅನ್ನಿಸ್ತು, ಅದಕ್ಕೆ ಒಬ್ರಿಗೆ ಚೂರಿ ಹಾಕ್ಬಿಟ್ವು, ಇದ್ರ ಒಬ್ಬ ಸತ್ತೋದ ಅವನು ಗರುಡ ಪುರಾಣ ಶ್ರವಣ ಮಾಡಿಸೋಣ ಅಂತ ನಾವು ಕೇಳ್ದಂಗೆ ಆಗತ್ತೆ, ಏನು ಮಾಡ್ತೀವಿ ಅಂತಾರ ಯಾರು. ತಸ್ಮಾತ್ ಸರ್ವ ಪ್ರಯತ್ನೇನ ಅಂದ್ರೆ ಏನರ್ಥ? ಸರ್ವ ಪ್ರಯತ್ನೇನ ಅಂದ್ರೆ ಏನರ್ಥ? ಸತ್ತಿರೋರ ಮನೆಯಲ್ಲಿ ಮಾತ್ರ ಕೇಳಬೇಕು ಅಂದ್ರೆ ಸರ್ವ ಪ್ರಯತ್ನ ಅಂತ ಅರ್ಥವೇ ಅದಕ್ಕೆ? ಸರ್ವ ಪ್ರಯತ್ನ ಅಂದ್ರೆ ಏನು? ಅದನ್ನು ಕೇಳಲಿಕ್ಕೆ ಹೇಳಲಿಕ್ಕೆ ಕಾಲ ವಿಶೇಷವನ್ನು ದೇವರು ಈ ಪಿತೃಪಕ್ಷದಲ್ಲಿ ಕೊಟ್ಟು, ಅರ್ಥ ಆಯ್ತಾ, ಸಹಜವಾಗಿ ಇಂಥ ಸಂಘ ಸಂಸ್ಥೆಗಳು ಮಠಗಳು ದೇವರ ಸನ್ನಿಧಾನಗಳು ಇಂಥ ಕಡೆ ಈ ಗರುಡ ಪುರಾಣವನ್ನು ಹೇಳ್ತಕ್ಕಂಥ ಒಂದು ಕ್ರಮವನ್ನು ಮಾಡಿದ್ದಾರೆ. ಆದ್ದರಿಂದ ಪ್ರಾಚೀನರು ಅಂತಹ ಕಡೆ ಸರ್ವ ಪ್ರಯತ್ನದಿಂದ ಅಂದರೆ 108 ಕಾರ್ಯಗಳಿದ್ದರೂ ಅದನ್ನು ಬಿಟ್ಟುಬಿಟ್ಟು ಸರ್ವ ಪ್ರಯತ್ನವನ್ನು ಕೇಳಿ ಗರುಡ ಪ್ರಯಾಣವನ್ನು ಕೇಳು. ಆದ್ದರಿಂದ ಇಲ್ಲಿ ಹೇಳ್ತಾ ತಸ್ಮಾತ್ ಸರ್ವ ಪ್ರಯತ್ನೇನ ಶ್ರೋತವ್ಯಂ ಗಾರುಡಂ ಕಿಲ. ಏನೇನು ಕೊಡುತ್ತೆ ಗರುಡ ಪುರಾಣ ಶ್ರವಣ ಮಾಡಿದರೆ? ಧರ್ಮ ಅರ್ಥ ಕಾಮ ಮೋಕ್ಷಾಣಂ ದಾಯಕಂ ದುಃಖನಾಶನಂ. ಇಹದ ದುಃಖವನ್ನು ಕಳೀತೆ, ಪಾರಮಾರ್ಥಿಕದ ದುಃಖವನ್ನು ಕಳೀತಕ್ಕಂಥದ್ದಾಗತ್ತೆ. ಇನ್ನೇನ್ರಿ ಬೇಕೋ ಗರುಡ ಪುರಾಣಕ್ಕೆ ಹೇಳ್ದಂಗೆ ಧರ್ಮಾರ್ಥ ಕಾಮ ಮೋಕ್ಷಗಳಾಗೋದ್ಮೇಲೆ ಬೇರೆ ಇನ್ನೇನು ಕೂತಿದೆ ಅಂದರೆ ಭಾಗವತ ಶ್ರವಣ ಮಾಡಿದ್ರೆ ಏನು ಧರ್ಮಾರ್ಥ ಕಾಮ ಮೋಕ್ಷಗಳು ಫಲ ಅಂತ ಹೇಳ್ತಿರೋ ಅದೇ ಫಲವನ್ನು ಗರುಡ ಪುರಾಣಕ್ಕೂ ಕೇಳಿದ್ದಾರೆ. ಅನ್ವೇಕಾರೆ ಗರುಡ ಪುರಾಣ ಎಷ್ಟು ಸಾತ್ವಿಕ ಪ್ರಾಚುರ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಹೆಣ ಪ್ರೇತ ಗಡಿಗೆ ಬಂದ್ಬಿಡುತ್ತೆ ಶಬ್ದ ಅಂದೇಟಿಗೆ ಹೆದರೋ ಹೋಗಿಲ್ಲ. ಇದು ಕೂಡ ಒಂದು ತಿಳ್ಕೋಬೇಕಾದಂತಹ, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಅತೀಂದ್ರಿಯ ಸ್ಥಿತಿಗಳನ್ನು ಹೊಂದಿರತಕ್ಕಂಥ ಕಾಲದಲ್ಲಿ ನಾವು ಹೆಲ್ಪ್ಲೆಸ್ ಆಗಿರ್ತೀವಿ. ಅದನ್ನು ಮಗನಾಗಿರ್ತಕ್ಕಂಥವನು ಬಿಡಿಸ್ತಕ್ಕಂಥವನೇ ಪುತ್ರ ಅಂತ ಹೇಳ್ತಾ ಇದ್ದಾರೆ. ಪುರಾಣಂ ಗಾರುಡಂ ಪುಣ್ಯಂ ಪವಿತ್ರಂ ಪಾಪನಾಶನಂ ಶೃಣ್ವತಾಂ ಕಾಮನಾಪೂರಂ ಶ್ರೋತವ್ಯಂ ಸರ್ವದೈವೈಹಿ. ಆದ್ದರಿಂದ ಅವಶ್ಯಕವಾಗಿಂಥ ಪುರಾಣವನ್ನು ಕೇಳಬೇಕಪ್ಪ. ಬ್ರಾಹ್ಮಣೋ ಲಭತೆ ವಿದ್ಯಾ. ಗರುಡ ಪುರಾಣ ಶ್ರವಣ ಮಾಡಿದ್ರೆ ವಿದ್ಯಾ ಬರುತ್ತೆ ಎಂದರು. ಕ್ಷತ್ರಿಯರು ಪೃಥ್ವೀಂ ಲಭೇತ್, ವೈಶ್ಯೋ ದನಕತಾಬೇತಿ, ಶೂದ್ರ ಶುದ್ಧತಿ ಪಾತಕಾತ್. ಶೂದ್ರ ಯಾರು ಕೇಳ್ತಾರೋ ಅವರು ಶುದ್ಧರಾಗುವ ಜೊತೆಯಲ್ಲಿ ಪಾಪವನ್ನು ಕಳ್ಕೊಳ್ತಕ್ಕಂಥವರಾಗತ್ತಾರಪ್ಪ. ಶುತ್ವಾ ದಾನಾನಿ ದೇಯಾನಿ ವಾಚಕಾಯ ಕಿಲಾನಿ ಚ ಪೂರ್ವೋಕ್ತ ಶಯಾನಾದೀನಿ ನಾಣ್ಯತಾ ಸಫಲಂಭವೇ. ಇದನ್ನು ಕೇಳಿದ ಮೇಲೆ ಪುರಾಣವನ್ನು ಹೇಳಿರ್ತಕ್ಕಂಥ ಅವರಿಗೆ ನಿಮ್ಮ ಕೈಲಾದಂಥ ನೋಡಿ, ಅದು ಅವನೇ ದೇವರೇ ಬರೆದು ಬಿಟ್ಟಿದ್ದಾನೆ. ಈ ಪುರಾಣವನ್ನು ಯಾರು ಹೇಳ್ತಾರೋ ಅವರಿಗೆ ನಿಮ್ಮ ಕೈಲಾದಂಥ ಒಂದು ದಕ್ಷಿಣೆ ಕೊಡಬೇಕು ಅಂತ. ಆದ್ದರಿಂದ ದಕ್ಷಿಣೆ ಕೊಡಬೇಕು ಅಂತ ನಾವು ದೇವರು ಬರೆದಿದ್ದಾನೆ ಅಂತ ಹೇಳಲ್ಲ, ಅರ್ಥ ಆಯ್ತಾ. ಎಷ್ಟು ಚಿಂತನೆ ಮಾಡಿ ಅದನ್ನು ನಿಮ್ಮ ಜೀವಮಾನದಲ್ಲಿ ತಂದು ತಂದೆ ತಾಯಿಗಳ ಕಾರ್ಯವನ್ನು ಭಕ್ತಿಯಿಂದ ನೀವು ಮಾಡಿ, ಆಗಿದ್ದರೆ ಮಾಡ್ತಕ್ಕಂಥ ತಿಥಿಯಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿ, ಮುಂದೆ ಆಗತಕ್ಕಂಥ ಕಾರ್ಯಗಳಿದ್ದರೆ ವಿಶೇಷವಾದ ಭಕ್ತಿಯಿಂದ ಪಿತೃಮಾತ್ರ ಕಾರ್ಯಗಳನ್ನು ಮಾಡಲಿ. ಅಷ್ಟು ತಿದ್ದುಕೊಂಡು ನೀವು ನಿಮ್ಮ ಪಿತೃದೇವತೆಗಳ ಅನುಗ್ರಹಕ್ಕೆ ಕಾರಣವಾಗಿ ಬಿಟ್ಟರೆ ಅದಕ್ಕಿಂತ ಪುರಾಣ ಹೇಳಿದವ್ರಿಗೆ ಇನ್ನೇನು ನೀವು ಕೊಡಬೇಕಾದಿಲ್ಲ. ಯಾಕೆ ಗೊತ್ತಾ, ನಮ್ಮ ಜೀವನವನ್ನು ದೇವರು ನಾನಾ ರೀತಿಯಲ್ಲಿ ಮಾಡಿಬಿಟ್ಟಿರ್ತಾನೆ. ಆದರೆ ಪುರಾಣ ಹೇಳಿದವರಿದ್ದಾರಲ್ಲ ಅವ್ರಿಗೇನಾರು ಒಂದು ಕೊಡಬೇಕು ಅನ್ನೋದೊಂದು ಸ್ವಾಮಿ ಕೊಡ್ತಾರೆ. ಈಗ ಎಲ್ಲೋ ಶಾಸ್ತ್ರ ಕೇಳಕ್ಕೆ ಹೋಗ್ತೀವಿ, ಮೊದಲು ತೊಗೊಂಡೋಗಿ ಎಲ್ಲಡಿಕೆ ಇಟ್ಬಿಟ್ಟು ಕೇಳಬೇಕು. ಒಂದು ಜ್ಯೋತಿಷಕ್ಕೆ ಹೋದರೆ ಅಥವಾ ಇನ್ನೇನಾದ್ರು ಒಂದು ದೊಡ್ಡವ್ರ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಅಥವಾ ಒಂದು ನಿರ್ಣಯ ಹಾಕಿಸ್ಬೇಕು, ಏನೋ ಒಂದು ಇರುತ್ತಲ್ಲ. ಇದ್ದಾಗ ಒಂದು ವೀಳ್ಯದೆಲೆ ಅಡಿಕೆ ಹಣ್ಣು ಹೂವು ಅಂತ ಇಟ್ಬಿಟ್ಟು ಕೇಳಬೇಕು. ಅದು ಇಡದೇ ಕೇಳಿದ್ರೆ ಏನಾಗುತ್ತೆ ಅಂದರೆ ಫಲನಾಶ ಆಗುತ್ತೆ ಅಂತ ಇದೆ. ಆದ್ದರಿಂದ ಅದಕ್ಕೋಸ್ಕರ ದೇವರು ಹೇಳ್ತಾನೆ ಪುರಾಣಂ ಪೂಜೆಯೇ ಪೂರ್ವಂ. ಪುರಾಣದ ಪುಸ್ತಕ ಪೂಜೆ ಮಾಡಬೇಕು, ವಾಚಕರನ್ನು ಪೂಜೆ ಮಾಡಬೇಕು. ವಸ್ತ್ರಾಲಂಕಾರ ಗೋದಾನೈಹಿ ದಕ್ಷಿಣಾದಿ ಬಿಚ್ಚಿ ಸಾಧನಂ. ಆದ್ದರಿಂದ ಪುರಾಣವನ್ನು ಮತ್ತು ಪುರಾಣ ಹೇಳಿದವರನ್ನು ವಸ್ತ್ರ ಅಲಂಕಾರ ಗೋದಾನ ದಕ್ಷಿಣ ಇತ್ಯಾದಿಗಳಿಂದ ಆಧರಿಸಬೇಕು. ಅನ್ಯೈಶ್ಚ ಹೇಮದಾನೈಶ್ಚ ಭೂಮಿದಾನೈಶ್ಚ ಭೂರಿಭಿ ಪೂಜೆಯೇದ್ ವಾಚಕಂ ಭಕ್ತ್ಯ ಬಹುಪುಣ್ಯ ಫಲಾಪ್ತಿ. ಯಾವಾಗಲೂ ಕೊಡೋದಕ್ಕಿಂತ ಗರುಡ ಪುರಾಣ ಹೇಳಿದ ಕಾಲದಲ್ಲಿ ಹೇಳಿರ್ತಕ್ಕಂಥ ಬ್ರಾಹ್ಮಣಿಗೆ ಏನು ಕೊಡ್ತೀಯೋ ಅದು ಅನಂತ ಫಲದಾಯಕವಾಗುತ್ತೆ. ಇದನ್ನು ಹೇಳ್ತಾರೆ.
ಯಾವಾಗಲೂ ನಮ್ಗೆ ಅನ್ನಿಸ್ದಾಗ ಇದ್ದಾಗ ಹಿರಣ್ಯ ದಾನ ಕೊಡ್ತೇವೆ. ನಮ್ಗೆ ಯಾವಾಗಲೂ ಅನ್ನಿಸ್ದಾಗ ದೇವರು ಕೊಟ್ಟಾಗ ಮಾಡಿಬಿಡ್ಬೇಕು ಅನ್ನಿಸ್ದಾಗ ಒಂದು ದಾನ ಮಾಡ್ತೇವೆ. ಆವಾಗ ಏನು ಪುಣ್ಯ ಬರುತ್ತೋ ದೃಷ್ಟಾಂತ, ಸಾಮಾನ್ಯದಿಂದಲೂ ₹1 ಕೊಡ್ತೀವಿ ನಮ್ಮ ಮನೆಯೊಳಗೆ. ಅದೇ ₹1 ಕಾವೇರಿ ಇತ್ಯಾದಿ ನದಿ ತೀರಗಳಲ್ಲಿ ಕೊಡ್ತೇವೆ. ₹1 ಅಂತ ಕಾವೇರಿ ಇತ್ಯಾದಿ ನದಿ ತೀರದಲ್ಲಿ ಯೋಗ್ಯ ಬ್ರಾಹ್ಮಣ ಸಿಕ್ಕಿದಾಗ ಕೊಡ್ತೀವಿ, ಅದಕ್ಕೂ ಫಲ ಜಾಸ್ತಿ. ಗ್ರಹಣಾದಿ ಮಹಾಪರ್ವ ಕಾಲಗಳಲ್ಲಿ ಕೊಡ್ತೇವೆ, ಆ ಫಲ ಹೆಂಗೆ ರೈಸ್ ಆಗ್ತಾ ಹೋಗುತ್ತೋ ಹಾಗೆ ಅನೇಕ ದಾನಗಳನ್ನ ನಮ್ಗೆ ಆದಾಗ ಇದ್ದಾಗ ಕೊಟ್ಕೋತೇವೆ. ಆದರೆ ಇಂತಹ ಗರುಡ ಪುರಾಣ ಹೇಳತಕ್ಕಂತಹ ಅವಕಾಶ, ಕೇಳತಕ್ಕಂಥ ಅವಕಾಶದಲ್ಲಿ ಏನಿರುತ್ತೋ ನೀವು ಅದನ್ನು ಕೊಟ್ಟರೆ ಅದು ಅನಂತವಾದ ಫಲ ಬರುತ್ತೆ ಎಂಬತಕ್ಕಂಥ ಒಂದು ವಿಷಯಕ್ಕೋಸ್ಕರ ಭಗವಂತ ಇದನ್ನು ಹೇಳ್ತಾ ಇದ್ದಾನೆ. ಇಂಥ ವಾಚಕೈ ಅರ್ಚನೇನೈವ ಪೂಜಿತೋಹಂ ನ ಸಂಶಯ ಸಂತುಷ್ಟೇ ತುಷ್ಟಿತಾಮ್ಯಾಮಿ ವಾಚಿಕೇನಾತ್ರ ಸಂಶಯ. ಆದ್ದರಿಂದ ಹೇಳಿರ್ತಕ್ಕಂಥ ಅವರನ್ನು ಪೂಜೆ ಮಾಡಿ ಯಾರು ಪ್ರಸನ್ನನಾಗಿ ಈ ಗರುಡಾಂತರ್ಯಾಮಿಯಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನನ್ನ ಅನುಗ್ರಹಕ್ಕೆ ಪಾತ್ರರಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲೆಂಬುದಾಗಿ ಈ ವರ್ಷದ ಈ ಪಿತೃಪಕ್ಷದ ಗರುಡ ಪುರಾಣ ಎಂಬತಕ್ಕಂಥದ್ದು ಒಂದು ವಿದ್ಯಾಪೀಠ, ಒಂದು ವ್ಯಾಸರಾಯ ಮಠ, 7 ದಿನಗಳಲ್ಲಿ 2 ರೀತಿಯಾದಂಥ ಭಾಗದಲ್ಲಿ ಗರುಡ ಪುರಾಣ ಎಂಬತಕ್ಕಂಥದ್ದನ್ನು ಹೇಳಿಸ್ತಕ್ಕಂಥವರಾಗಿದ್ದಾರೆ. ಹೇಳಿದವರಿಗೂ ಹೇಳಿಸಿದವರಿಗೂ ಕೇಳಿದವರಿಗೂ ಭಗವಂತ ಅನೇಕ ವಿಧವಾಗಿರ್ತಕ್ಕಂಥ ಐಹಿಕ ಆಮುಷ್ಮಿಕ ಫಲಗಳನ್ನು ಕೊಟ್ಟು ರಕ್ಷಣೆ ಮಾಡಲಿ, ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು, ಪಿತೃಕಾರ್ಯದಲ್ಲಿ ಭಕ್ತಿ ಎಂಬತಕ್ಕಂಥದ್ದು ಕೊಟ್ಟು, ಶುಭ ಕರ್ಮಗಳು ಮದುವೆ ಮುಂಜಿ ಇತ್ಯಾದಿ ನಮ್ಮ ಈ ದೇಹದ ವೈಭೋಗಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಕರ್ಮಗಳನ್ನು ಮಾಡ್ಕೋತೇವೆ. ನಾವು 60 ವರ್ಷ ಶಾಂತಿ ಮಾಡ್ಕೋತೇವೆ, 70 ವರ್ಷ ಶಾಂತಿ ಮಾಡ್ಕೋತೇವೆ, ಇನ್ನು ಏನೋ ವೆಡ್ಡಿಂಗ್ ಡೇ ಮಾಡ್ಕೋತೇವೆ, ಗುಡ್ಡಿಂಗ್ ಡೇ ಮಾಡ್ತೇವೆ, ಏನೇನೋ ಮಾಡ್ಕೋತೇವೆ. ಇವುಗಳೆಲ್ಲ ಸ್ವಲ್ಪ ವ್ಯತ್ಯಾಸ ಆದರೂ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ಆದರೆ ಪಿತೃಕಾರ್ಯಗಳನ್ನು ಮಾತ್ರ ಯಾರೂ ವ್ಯತ್ಯಾಸ ಮಾಡಬಾರ್ದು. ಅಂಥ ಪಿತೃಕಾರ್ಯಗಳನ್ನು ಮಾಡತಕ್ಕಂಥದ್ದು ಸರಿಯಾಗಿ ತಿಳ್ಕೊಂಡು ಅವರನ್ನು ಸಂತೃಪ್ತಿ ಎಂಬತಕ್ಕಂಥದ್ದು ಪಡಿಸಿದ್ರೆ ನಮ್ಮ ಸಂಸಾರ, ನಮ್ಮ ವಂಶದ ಪರಂಪರೆ ಎಂಬತಕ್ಕಂಥದ್ರಲ್ಲಿ ಸತ್ಪ್ರಜೆಗಳು ಬಂದು ಅವರು ಶಾಸ್ತ್ರಗಳಿಂದ ಅಧ್ಯಯನ ಎಂಬತಕ್ಕಂಥದ್ದನ್ನು ಮಾಡಿಕೊಂಡು ನಮ್ಮನ್ನು ಮತ್ತು ವಂಶವನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಉತ್ತಮ ಕಲ್ಪನೆಗೆ ಇಂತಹ ವಿಷಯಗಳು ಕಾರಣವಾದ್ದರಿಂದ ಆ ಎಲ್ಲ ವಿಷಯಗಳನ್ನು ಗರುಡ ಪುರಾಣದಲ್ಲಿ ನಮ್ಮ ಸ್ವಾಮಿ ಹೇಳಿದ್ದಾನೆ. ಅದನ್ನು ಶ್ರವಣ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ದೇವರು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಆ ಪಿತೃ ಪಕ್ಷದಲ್ಲಿ ಪಿತೃದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗುವಂತೆ ನಿಮಗೆ ದೇವರ ಅನುಗ್ರಹ ಮಾಡಲಿ ಎಂಬುದಾಗಿ ಕೇಳ್ಕೊತಾ, ವಸುರುದ್ರ ಆದಿತ್ಯಾಂತರ್ಗತನಾಗಿರ್ತಕ್ಕಂತಹ ವಸುರುದ್ರ ಆದಿತ್ಯಾಂತರ್ಗತನಾಗಿ ಈ 15 ದಿನಗಳಲ್ಲಿ ನಮ್ಮ ಸ್ವಾಮಿಯ ರೂಪ ಇರುತ್ತೆ. ಆದ್ದರಿಂದ ವಸುರುದ್ರಾದಿಂತರಾಗಿರ್ತಕ್ಕಂಥ ಆ ಪಂಚರೂಪಾತ್ಮಕನಾಗಿರ್ತಕ್ಕಂಥ ಪರಮಾತ್ಮನನ್ನು ಈಗ 15 ದಿನಗಳು, ಇನ್ನೇನಾಗೋಯ್ತು, ರಾತ್ರಿ 12 ಗಂಟೆ ಆಗೋದ್ರೆ ಮುಗಿದೋಯ್ತು ನೋಡಿ. ಆಗಲೇ ಬಾಳೆಕಂದು ಅದೆಲ್ಲ ಬಂದ್ಬಿಟ್ಟಿದೆ. ಬೆಳಗಾದ ಒಂದು ಕಳಶ ಕುಡಿಸ್ಬಿಡ್ತಾರೆ ನೋಡಿ, ಏನು ದೀಪ ಹಚ್ಚಿಟ್ಬಿಡ್ತಾರೆ, ಘಟ್ಟ ಕುಡಿಸೋದು ಅಂತ. ಇದೇ ಕೃಷ್ಣ ವೆಂಕಪ್ಪನಾಗಿ ಬಂದು ನಿಂತ್ಕೊಂಡ್ಬಿಡ್ತಾನೆ. ವೆಂಕಪ್ಪನೇ ಕೃಷ್ಣ, ಕೃಷ್ಣನೇ ವೆಂಕಪ್ಪ. ಇಲ್ಲೆಲ್ಲ ಗರುಡಂಗೆ ಹೇಳ್ಬಿಟ್ಟ. ಅದೆಲ್ಲ ಆಗೋಯ್ತು. ಬೆಳಗಾದ್ರೆ ಎಲ್ಲ ಸಾರಿಸ್ಬಿಡ್ಸು, ರಂಗೋಲಿ ಹಾಕ್ಬಿಟ್ಟು ಅಲ್ಲೇ ಶುರು ನಾಳೆಯಿಂದ ಏನು ಭಕ್ಷ್ಯಭೋಜ್ಯಗಳು 10 ದಿನ ತಿಂದು ಉಡಾಯಿಸ್ಬಿಡಿ ಅಂತ. ಆಮೇಲೆ ದಶಮಿ ಆಯಿತು ಅಂದರೆ ದ್ವಾದಶಿ ಹೊತ್ತಿಗೆ ಹಿಡ್ಕೊತ್ತೆ ಮೆಣಸಿನ ನೀರು ಎಲ್ಲ ಅರಗಲಿ ಅಂತ ಅಲ್ವೇ. ಅಂದರೆ ಶುಭ ಸಂಪ್ರದಾಯದಲ್ಲಿ ಪ್ರೋಷ್ಠಪದಿ ಭಾಗವತ, ಗರುಡ ಪುರಾಣ, ಶ್ರೀನಿವಾಸ ಕಲ್ಯಾಣ ಎಂಬತಕ್ಕಂಥದ್ದು 3 ಕೂಡ ಶುಭ ಸಂಪ್ರದಾಯದಲ್ಲಿ ಬಂದಿರೋದು. ಮುಂದೆ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವ ಎಂಬತಕ್ಕಂಥದ್ದು ಉಡುಪಿಗೆ ಪ್ರಯಾಣ ಬೆಳೆಸ್ತಾ ಇದ್ದೇನೆ. ಉಡುಪಿಯಲ್ಲಿ ರಾಜಾಂಗಣದಲ್ಲಿ ಈ ಶ್ರೀನಿವಾಸ ಕಲ್ಯಾಣ ಎಂಬತಕ್ಕಂಥದ್ದು ಪ್ರಾರಂಭವಾಗುತ್ತೆ ನಾಡಿದ್ದಿನಿಂದ. ಆದ್ದರಿಂದ ಈ ಗರುಡ ಪುರಾಣ ಸಮರ್ಪಣೆ ಮಾಡಲ್ಲ. ತುಲಾಮಾಸದಲ್ಲೂ ಕೂಡ ಅಲ್ಲಿಂದ ಬಂದ ಮೇಲೆ ಶ್ರೀರಂಗದಲ್ಲಿ ಹೇಳ್ತೇನೆ 10 ದಿವಸ. ಅಂಥ ದಿವ್ಯ ಕ್ಷೇತ್ರವಾಗಿರ್ತಕ್ಕಂಥ ರಂಗನಾಥನ ಸನ್ನಿಧಾನದಲ್ಲಿ ಈ ವರ್ಷದ ಗರುಡ ಪುರಾಣದ ನಾನು ಮಾಡಿರ್ತಕ್ಕಂಥ ಈ ಪ್ರವಚನದ ಕಾರ್ಯವನ್ನು ಅಲ್ಲಿ ಸಮರ್ಪಣೆ ಮಾಡ್ತೇನೆ. ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ಗೆಲ್ಲ ಬಂದ್ಬಿಡುತ್ತೆ. ಯಾರ್ಯಾರು ಶ್ರವಣ ಮಾಡಿದ್ದಾರೋ ಅವ್ರ ಅಕೌಂಟ್ ಕೊಟ್ಟೋಗ್ಬಿಡುತ್ತಲ್ಲ. ಆದ್ದರಿಂದ ಶ್ರೀರಂಗ ಕ್ಷೇತ್ರದಿಂದ ನಿಮ್ಮ ಅಕೌಂಟ್ಗಳಿಗೆ ಗರುಡ ಪುರಾಣವನ್ನು ಶ್ರವಣ ಮಾಡಿರ್ತಕ್ಕಂಥ ಪುಣ್ಯವನ್ನು ರಂಗನಾಥ ರೂಪಿ ಪರಮಾತ್ಮ ನಿಮ್ಮೆಲ್ಲರಿಗೂ ಕರುಣಿಸಲಿ ಎಂಬುದಾಗಿ ಹೇಳ್ತಾ ಈ ವರ್ಷದ ಪುರಾಣವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಇಂತಹ ಭವ್ಯವಾದಂಥ ಗರುಡ ಪುರಾಣದ ಶ್ರವಣ ಅನ್ನೋದು ಕೆಟ್ಟ ಅಭಿಪ್ರಾಯದಲ್ಲಿ ಕೆಲವರಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು. ಗರುಡ ಪುರಾಣ ಕೇಳಲೇಬಾರದು, ಗರುಡ ಪುರಾಣ ಸತ್ತೋರ ಮನೇಲೆ ಹೇಳಿಸ್ಬೇಕು, ಗರುಡ ಪುರಾಣ ಅಂದರೆ ಅದು ಏನೇನೋ ಇದೆ ಅದರಲ್ಲಿ, ಕೇಳಿಬಿಟ್ರೆ ಒಂಥರ ಆಗೋಗುತ್ತೆ ಅಂತ ಅದನ್ನೆಲ್ಲ ಒಂದು ಹಂತಕ್ಕೆ ಬಂತು ಬೆಂಗಳೂರಲ್ಲಿ ಸದ್ಯಕ್ಕೆ. ಅದರಿಂದ ಅನೇಕ ಪಂಡಿತರುಗಳು, ನಮ್ಮ ಬ್ರಹ್ಮಣ್ಯಾಚಾರ್ಯ ಮುಂತಾದವರು, ನಮ್ಮ ಪವಮಾನಾಚಾರ್ಯರು ಶ್ರವಣಕ್ಕೆ ಬಂದಿದ್ದಾರೆ. ಬಹಳ ಸಂತೋಷ.
ಅನೇಕ ಕಡೆಗಳಲ್ಲಿ ವಿದ್ಯಾಪೀಠದಂಥ ಕಡೆ ನಮ್ಮ ಸೀತಾರಾಮಾಚಾರ್ಯ ಮೊದಲಾಗಿರ್ತಕ್ಕಂಥ ಅನೇಕ ಪಂಡಿತರುಗಳು ಶ್ರವಣ ಮಾಡಿ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಇಂತಹ ಒಂದು ಗರುಡ ಪುರಾಣದ ಸಮಾರಂಭವನ್ನು ಬೆಂಗಳೂರಿನಲ್ಲಿ ಅನೇಕ ಕಡೆಗಳಲ್ಲಿ ಹೇಳಿದ ಮೇಲೆ ಸುಮಾರು ಆಶ್ಚರ್ಯ ಪಡ್ತೀರಿ, 80,000 ಜನ ಶ್ರವಣ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಎಲ್ಲರೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ನಂಗೆ ಫೋನ್ ಮಾಡ್ತಾ ಇರ್ತಾರೆ. ಅಮೆರಿಕಾದಿಂದ ಬರುತ್ತೆ, ಮತ್ತೊಂದು ಕಡೆಯಿಂದ ಬರುತ್ತೆ. ಅದು ದೊಡ್ಡಸ್ಕೆ ಅಲ್ಲ. ಶ್ರವಣ ಮಾಡಿ ನೀ ಎಲ್ಲೇ ಇರು, ಏನೇ ಮಾಡ್ಕೋ, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ, ಪಿತೃದೇವತೆಗಳ ನಿಮ್ಮ ಪರಂಪರೆ ಬಗ್ಗೆ ಒಳ್ಳೆಯ ಆಸ್ತಿ ಎಂಬತಕ್ಕಂಥ ಅದನ್ನು ಇಟ್ಕೊಂಡು ಭಕ್ತಿಯಿಂದ ಅವರ ಕಾರ್ಯಗಳನ್ನು ಹೇಗೆ ಮಾಡಬೇಕೋ ಹಾಗೆ ಮಾಡೋದರಿಂದ ಮಾಡಿ ನೀವು ಉದ್ಧಾರ ಆಗಿ ಪಿತೃದೇವತೆಗಳನ್ನು ಕೂಡ ಉದ್ಧಾರ ಮಾಡತಕ್ಕಂಥ ಪಕ್ಷಿಗೆ ಸೇರಿಸ್ತಕ್ಕಂಥವರಾಗಲಿದ್ದೆಲ್ಲ ಅದು ಬಹಳ ಸಂತೋಷದಿಂದ ನಾನು ಪಟ್ಟಿದ್ದೇನೆ. ಇಂತಹ ಕಾರ್ಯಕ್ರಮವನ್ನು ಮುಗಿಸಿ ನಿಮ್ಮೆಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತ ಕೇಳ್ಕೊತ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ.